ಮೇಲ್ ಜಗಳ ಮಾಡಿದ ತಕ್ಷಣ ಬಂದು ಫೀಮೇಲ್ಗೆ ಕಮ್ಯುನಿಕೇಟ್ ಮಾಡುತ್ತೆ. ಇಟ್ಸ್ ಕಾಲ್ಡ್ ಹೆಡ್ ಬಟ್ಟಿಂಗ್, ಸೇಯಿಂಗ್ ದಟ್ ವಿಲ್ ಕಮ್ ಲೆಟ್ಸ್ ಮೇಟ್, ಐ ಜಸ್ಟ್ ವಾನ್ ಎ ವಾರ್. ಕೇರಳದಲ್ಲೆಲ್ಲ ನಾನು ಕೇಳಿದ್ದೀನಿ, ಈ ಥರ ಗೂಡು ಮೇಲೆ ಹೆಣ್ಣು ಕಾಳಿಂಗ ಇದ್ದರೆ ಪೆಟ್ರೋಲ್ ಹಾಕಿ ಹಾಗೆ ಬೆಂಕಿ ಹಾಕಿ ಸುಟ್ಬಿಟ್ಟಿದ್ದಾರೆ. ನನಗೆ ಎಷ್ಟು ಬೇಜಾರಾಗುತ್ತೆ. ಈ ವಿಷ ಇರೋ ಹಾವುಗಳನ್ನೇ ಈ ಹಾವು ತಿಂದು ಅದು ಸಾಯಲ್ವಾ, ಅದು ಹೇಗೆ ಬದುಕತ್ತೆ? ನಾಗರವನ ಮನೆಗೆ ತಂದು ಹಾಲು ಹಾಕಿ ಮತ್ತು ಕುಂಕುಮ ಹಾಕಿ ಪ್ಲೀಸ್ ಟಾರ್ಚರ್ ಮಾಡಬೇಡಿ. ಪಾಪ ಹಾವಿಗೆ ನಿಮ್ಮ ಭಕ್ತಿ ಗೊತ್ತಾಗೋದಿಲ್ಲ. ನೀವು ಅದಕ್ಕೆ ಇಲಿ ಕೊಡಿ, ಅದರದ್ದು ಕೂದಲಿರುತ್ತಲ್ಲ ಇಲಿದು, ಅದು ಇಂಟೆಸ್ಟೈನಲ್ಲಿ ಸಿಕ್ಕಾಕ್ಕೊಂಡು ಕಿಂಗ್ ಕೋಬ್ರಾ ಸಾಯೋವಂಥ ಪರಿಸ್ಥಿತಿ. ದೇ ಕಾಂಟ್ ಡೈಜೆಸ್ಟ್ ಹೇರ್, ಡ್ರೈ ಬೈಟ್. ಒಂದು ಸಲ ಕಚ್ಚುತ್ತೆ, ವಿಷನ ಬಿಟ್ಟಿರಲ್ಲ. ಯಾಕಂದರೆ ಅದರ ಉದ್ದೇಶ ನಿಮ್ಮನ್ನು ಕಚ್ಚಿ ನಿಮ್ಮನ್ನು ಸಾಯಿಸಬೇಕು ಅಂತೇನಿಲ್ಲ. ಮತ್ತೆ ಹೆದರ್ಸಕ್ಕೆ ನೀವು ಕಾಲು ಅದರ ಓಡಾಡ್ತಾ ಇದ್ದಾಗ ನೀವು ಗದ್ದೆಯಲ್ಲಿ ಹೋದಾಗ ಅದ್ರ ಮೇಲೆ ಕಾಲಿಟ್ರಿ, ಅದಕ್ಕೇನು ಅನ್ಸುತ್ತೆ, ಯಾರೋ ನನ್ನ ಬಾಲ ತುಳಿದಿದ್ದಾರಂತೆ ನಿಮ್ಮನ್ನು ಕಚ್ಚಿರುತ್ತೆ. ಡ್ರೈ ಬೈಟ್ ಅಂತೀವಿ. 50-60ರಲ್ಲಿ 14% ಮಳೆಕಾಡು ರೈನ್ ಫಾರೆಸ್ಟ್ ಇತ್ತು ನಮ್ಮ ಭೂಮಿ ಮೇಲೆ, ಅಂದರೆ ನಮ್ಮ ಪ್ಲಾನೆಟ್ ಮೇಲೆ. ಈಗ 6%ಗೆ ಬಂದಿದೆ. ಆಲ್ಮೋಸ್ಟ್ ಲೆಸ್ ದೆನ್ 50% ಹೋಗಿದೆ. ಸೊ ನಾವು ಮೇಟಿಂಗ್ ಯೂಶಲಿ ಅದು ನೀವು ನೋಡೇ ಇಲ್ಲ ಇದುವರೆಗೂ, ಅದು ಹೆಂಗೆ ಮಾಡತ್ತೆ ಏನು? ನಾನು ನೋಡಿದ್ದೀನಿ, ಜನರಲ್ ಪಬ್ಲಿಕ್ ನೋಡಿರಲ್ಲ. ಹೌ ಡು ದೇ ಮೇಟ್? ಮೇಟಿಂಗ್ ವೆರಿ ಕ್ವೈಟ್ ಅಫೇರ್. ದ ಮೇಲ್ ಜಗಳ ಮಾಡಿದ ತಕ್ಷಣ ಬಂದು ಫೀಮೇಲ್ಗೆ ಕಮ್ಯುನಿಕೇಟ್ ಮಾಡುತ್ತೆ. ಇಟ್ಸ್ ಕಾಲ್ಡ್ ಹೆಡ್ ಬಟ್ಟಿಂಗ್, ಸೇಯಿಂಗ್ ದಟ್ ವಿಲ್ ಕಮ್ ಲೆಟ್ಸ್ ಮೇಟ್, ಐ ಜಸ್ಟ್ ವಾನ್ ಎ ವಾರ್ ಆರ್ ಬ್ಯಾಟಲ್ ಫಾರ್ ಯು. ಇಮಿಡಿಯೇಟಾಗಿ ಹೋಗುತ್ತೆ. ರೆಸ್ಟ್ ಏನು ತೊಗೊಳ್ಳೋದಿಲ್ಲ. ತೊಗೋಬೋದು. ಮೇ ಬಿ 3-4 ಗಂಟೆಗೆ ಏನಾದರೂ ಫೈಟ್ ಮಾಡಿ 5 ಗಂಟೆಗೆ ಮೇಲೆ ದೇ ಆಲ್ ಸೆಟಲ್ ಡೌನ್. 6 ಗಂಟೆಗೆ ಮೇಲೆ ಅವು ಆ್ಯಕ್ಟಿವಿಟಿ ಇಲ್ಲ. ಮತ್ತು ನೆಕ್ಸ್ಟ್ ದಿನ ಬೆಳಗ್ಗೆ 9 ಗಂಟೆಗೆ ಮತ್ತೆ ಶುರು ಮಾಡ್ಕೊಳ್ತವೆ. ನೈಟು ಬೆಳಗ್ಗೆ 9 ಗಂಟೆಗೆ ಮತ್ತೆ. ಕರೆಕ್ಟ್. ಇಟ್ಸ್ ಕಾಲ್ಡ್ ನಾಕ್ಟರ್ನಲ್ ಆ್ಯಂಡ್ ಡಯರ್ನಲ್. ಅಂದರೆ ಆ್ಯಕ್ಟಿವ್ ಬೈ ಡೇ, ಆ್ಯಕ್ಟಿವ್ ಬೈ ನೈಟ್. ಕಿಂಗ್ ಕೋಬ್ರಾಸ್ ಆರ್ ಆ್ಯಕ್ಟಿವ್ ಬೈ ಡೇ. ಹಗಲಲ್ಲಿ ಚೆನ್ನಾಗಿ ಓಡಾಡ್ತವೆ, ರಾತ್ರಿಯಲ್ಲಿ ಮಲಗಿರ್ತವೆ. ಕೆಲವು ಹಾವುಗಳು, ನಮ್ಮ ಮಂಡಲ ಹಾವು, ಉರಿ ಮಂಡಲ, ಕಟ್ಟ ಹಾವು, ಇವೆಲ್ಲ ರಾತ್ರಿ ಓಡಾಡ್ತವೆ, ಹಗಲಲ್ಲಿ ಮಲಗಿರ್ತವೆ. ಆ ಥರ. ಸೊ ಜಗಳ ಮಾಡಿ ಹೋಗಿ ಫೀಮೇಲ್ ಆಕ್ಸೆಪ್ಟ್ ಮಾಡ್ತಂದರೆ ಕ್ವೈಟಾಗಿ ಹೋಗಿ ಮೇಲೆ ಮಲಗುತ್ತೆ. ಬಾಲ ಅಲ್ಲೇ ಇರೋದು, ಅದು ರಿಪ್ರೊಡಕ್ಟಿವ್ ಆರ್ಗನ್ಸ್. ದೇ ಮೇಟ್, ಫಿಸಿಕಲಿ ಮೇಟ್, ಜಸ್ಟ್ ಲೈಕ್ ಅವರ್ ಟೈಗರ್, ಲಯನ್, ಲೆಪರ್ಡ್ಸ್ ಎಲ್ಲನೂ. ಸೊ ಇಟ್ಸ್ ಅ ಸೆಕ್ಷುವಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನಮ್ಮ ಕಿಂಗ್ ಕೋಬ್ರಾಗೆ. ಕೆಲವು ಹಾವುಗಳಿದ್ದಾವೆ ಎಸೆಕ್ಷುವಲ್, ದೇ ಡೋಂಟ್ ನೀಡ್ ಟು ಮೇಟ್. ಅಲ್ಲೇ ಮೇಲು ಫೀಮೇಲ್ ಎರಡೂ ಇರ್ತವೆ. ಒನ್ ಸ್ಪೀಷೀಸ್ ದೇ ಹ್ಯಾವ್ ಎಗ್ಸ್ ಆ್ಯಂಡ್ ಸ್ಪರ್ಮ್ಸ್. ಸೊ ವೆನ್ ಎವರ್ ದೇ ವಾಂಟ್ ದೇ ಬ್ರೀಡ್, ದೇ ಡೋಂಟ್ ನೀಡ್ ಅ ಮೇಲ್ ಆರ್ ಅ ಫೀಮೇಲ್. ಬಟ್ ಕಿಂಗ್ ಕೋಬ್ರಾ ಹಾಗಲ್ಲ. ಕಿಂಗ್ ಕೋಬ್ರಾದಲ್ಲಿ ಮೇಲೂ ಇದೆ, ಫೀಮೇಲ್ ಇದೆ. ಸೊ ಅಮೇಜಿಂಗ್. ಸೊ ಎಷ್ಟೊತ್ತಿರ್ತಾರೆ ಆ ಥರ ಸೇರಿ? 30 ದಿನ ದಿಸ್ ಪ್ರಾಸೆಸ್. 30 days ದೇ ಮೇಟ್ ಆ್ಯಂಡ್ ದ ಪ್ರೊಟೆಕ್ಷನ್ ಆಲ್ಸೋ ಅಲ್ವಾ. ಈಗ ಒಂದು ಮೇಲು ಮೇಟಿಂಗ್ ಮಾಡಿ ಅವ್ನು ಹೊಟ್ಟೋದ್ರೆ ಬೇರೆ ವೀಕ್ ಮೇಲ್ ಬಂದು ಇವನ ಜೊತೆ ಮೇಟ್ ಮಾಡಿಬಿಟ್ರೆ, ವಾಟ್ ಇಫ್ ಶಿ ಫರ್ಟಿಲೈಸಸ್ ವಿತ್ ದ ವೀಕರ್ ಒನ್? ಸೊ ದ ಮೇಲ್ ವಿಲ್ ಗಾರ್ಡ್ ದ ಫೀಮೇಲ್. ಬೇರೆ ಯಾರನ್ನೂ ಮೇಟ್ ಮಾಡೋಕ್ಕೆ ಬಿಡೋದಿಲ್ಲ 30 ದಿನ. 30 ದಿನ ಕಂಟಿನ್ಯೂಸ್ ಮೇಟ್ ಅಂದರೆ ವಾರಕ್ಕೆ 2 ದಿನ ಮಾಡ್ಬೋದು, 3 ದಿನ ಮಾಡ್ಬೋದು. ಮೇಟಿಂಗ್ ನಡೀತಾ ಇರ್ತದೆ. ಬಿಕಾಸ್ ವಿ ಡೋಂಟ್ ನೋ ವೆನ್ ದ ಫರ್ಟಿಲೈಸೇಷನ್ ವಿಲ್ ಹ್ಯಾಪನ್. ಜಸ್ಟ್ ಲೈಕ್ ಹ್ಯೂಮನ್ಸ್ ಆರ್ ಡಾಗ್. ಯಾವ ಸ್ಕ್ಯಾನು, ಪ್ರೆಗ್ನೆನ್ಸಿ ಟೆಸ್ಟ್ ಏನಿಲ್ಲ, ಜಸ್ಟ್ ಮೇಟ್ ಮಾಡ್ತವೆ. ಆ್ಯಂಡ್ ಆಲ್ಸೋ ಇಲ್ ಪ್ರೊಟೆಕ್ಟ್ ದ ಫೀಮೇಲ್. So how will they know once the female is ready to lay eggs is when they know that Exactly, male will leave. ಆ ಕೆಲಸ ಆಯ್ತು, ನಂದಾಯಿತು, ಹೊರಟೋಗ್ತಾನೆ. ಆಮೇಲೆ ಫೀಮೇಲ್ ಶುಡ್ ಟೇಕ್ ಕೇರ್ ಆಫ್ ಹರ್ ಸೆಲ್ಫ್. ದರ್ ಇಸ್ ನೋ ಪ್ರೊಟೆಕ್ಷನ್. ಸೊ ಹಿಂಗಾದ್ರೂ ಬೇರೆ ಗಂಡ ಮೇಲ್ ಅವಾಯ್ಡ್ ಮಾಡ್ಕೋಬೇಕು. ಇಮ್ಮಿಡಿಯೇಟ್ಲಿ ಶಿಲ್ ಶಿಫ್ಟ್ ಇನ್ ಟು ನೆಸ್ಟ್ ಬಿಲ್ಡಿಂಗ್ ಮೋಡ್. ಯಾಕಂದರೆ ಮೊಟ್ಟೆ ದೊಡ್ಡದಾಗಿ ಆಗ್ತಾಯಿದೆ, ಬೆಳೀತಾ ಇದೆ. ಮೊಟ್ಟೆ ಇಡೋ ಚಾನ್ಸ್ಗೆ ಎವಲ್ಯೂಷನರಿಲಿ ಚೆನ್ನಾಗಿ ಬಿಲ್ಡ್ ಆಗಿದ್ದಾವೆ. ಗೂಡು ಒಳಗಡೆ ಹೋಗಿ ಮೊಟ್ಟೆ ಇಟ್ಟು ಆಚೆ ಬಂದು ಇನ್ನೂ ಒಂದು 30-40 ದಿನ ಕಾಪಾಡುತ್ತೆ. ಆಚೆ ಇದ್ದೇ ಕಾಯ್ತಾ ಇರುತ್ತೆ ಅದನ್ನು. ಹೌದು, ಲೆಕ್ಕ ಮಾಡಿದ್ರೆ 30 ದಿನ ಮೇಲ್ ಜೊತೆ ಇತ್ತು ಅಲ್ವಾ. ಆಮೇಲೆ ಗೂಡು ಜೊತೆ ಒಂದು 30 ದಿನ. ಎಷ್ಟು ದಿನ ಆಹಾರ ಇಲ್ಲ ಆಯಿತು, ಏನಾಯಿತು? 60 days. ಝೀರೋ ಫುಡ್. ದೇ ಜಸ್ಟ್ ಫೋಕಸಿಂಗ್ ಆನ್ ಬ್ರೀಡಿಂಗ್. ದಟ್ ಈಸ್ ದ ಡೆಡಿಕೇಶನ್ ಫೀಮೇಲ್ ವಿಲ್ ಹ್ಯಾವ್. ನೋ ಫುಡ್, ನೋ ವಾಟರ್. ಎಸ್, ಬೈ ಚಾನ್ಸ್ ಹಂಗೆ ಒಂದು ಕೆರೆ ಹೋಗ್ತಾ ಇತ್ತಂದ್ರೆ ಕೆರೆ ಹಾವು ಅಂತ ತಿನ್ನುತ್ತೆ ಹೊರತು ಹುಡ್ಕೊಂಡು ಹೋಗಿ ಆಹಾರ ತಿನ್ನೋದಿಲ್ಲ. ನಾವು ಮೊಟ್ಟೆ ಹೆಂಗಿರುತ್ತೆ, ಎಷ್ಟು ದಪ್ಪ ಇರುತ್ತೆ, ಯಾವ ಕಲರ್ ಇರುತ್ತೆ? ಈ ಥರ ನಮ್ಮ ಕೋಳಿ ಮೊಟ್ಟೆ ಥರನೇ ಇರುತ್ತೆ, ಬಟ್ ಅಷ್ಟು ದೊಡ್ಡದಿರಲ್ಲ. ಸ್ವಲ್ಪ ಪ್ರೆಸ್ ಆಗಿದ್ದು ಲೆಂತ್ ಇದ್ದರೆ ಹೆಂಗಿರುತ್ತೆ ನೋಡಿ, ಲೆಕ್ಕ ಹಾಕಿ. ಈ ಜಾಮೂನ್ ಬರುತ್ತಲ್ಲ, ಕರೆಕ್ಟ್. ಜಾಮೂನ್, ನಮ್ಮ ಬ್ಲ್ಯಾಕ್ ಎಕ್ಸಾಕ್ಟ್ಲಿ ಜಾಮೂನ್ ಥರ. ಬೇರೆ ಶೇಪಲ್ಲಿ ಜಾಮೂನ್ ರೌಂಡ್ ಶೇಪ್ ಬರುತ್ತೆ, ಒಂದು ಈ ಥರ ಬರುತ್ತಲ್ಲ, ಎಕ್ಸಾಕ್ಟ್ಲಿ ಅದೇ ಶೇಪ್ ಇರುತ್ತೆ. ಕರೆಕ್ಟ್. ಆದರೆ ವೈಟಾಗಿರುತ್ತೆ.
ದ ಎಗ್ಸ್ ವಿಲ್ ಬಿ ವೈಟ್. ಆ್ಯಂಡ್ ಮೊಟ್ಟೆಯಿಂದ ಆಚೆ ಮರಿ ಬಂದಾಗ 50-60 ಸೆಂಟಿಮೀಟರ್ ಇರುತ್ತೆ, ಅಂದರೆ ಆಲ್ಮೋಸ್ಟ್ 2 ಫೀಟ್. ನಮ್ಮ ಸ್ಕೇಲ್ ಇಷ್ಟಿರೋದಲ್ವಾ, 1.5 times 2 times ಹಾಕ್ಕೊಳ್ಳಿ. ಆ್ಯಂಡ್ ದೇ ಕಮ್ ವಿತ್ ವೆನಮ್. ಹುಟ್ಟತಾನೆ ಅಫ್ಕೋರ್ಸ್, ಬಿಕಾಸ್ ನೋ ಪೇರೆಂಟಲ್ ಕೇರ್. ನಮ್ಮ ಥರ 30 ವರ್ಷ ಆದ್ರೂ ಮಕ್ಕಳನ್ನ ನಾವು ನೋಡ್ಕೊಳ್ತೀವಲ್ಲ ನಮ್ಮ ಮನೆಗಳಲ್ಲಿ, ನಮ್ಮ ಇಂಡಿಯಾದಲ್ಲಿ ಅವರು ಮದುವೆ ಮಾಡಿಸಿ ಅವ್ರನ್ನ ಮನೆಯಲ್ಲೇ ಇಟ್ಕೊಂಡು ನಾವು ಮತ್ತೆ ನೋಡ್ತೀವಿ. ಅಲ್ಲಿಲ್ಲ, ನೋ ಪೇರೆಂಟಲ್ ಕೇರ್. ಸೊ ಯಂಗ್ ಒನ್ಸ್ ಆರ್ ಆನ್ ದೇರ್ ಓನ್. ಹುಟ್ಟಿದ ತಕ್ಷಣ ವಾಟ್ ಹ್ಯಾಪನ್ಸ್? ದೇ ಲೀವ್ ದ ನೆಸ್ಟ್ ಇಮಿಡಿಯೇಟ್ಲಿ. ದೇ ಲೀವ್. ಇಲ್ಲ, 1 ವಾರ ಇರ್ತವೆ, 1 ವಾರ 10 ದಿನ. ಒಂದ್ಸಲ ಶೆಡ್ಡಿಂಗ್, ಪೊರೆ ಬಿಡುತ್ತೆ. ಇಲ್ಲ, ಏನಿಲ್ಲ, ಮದರು ಇಟ್ಟೋಯ್ತಲ್ಲ, ಮೊಟ್ಟೆ ಇಟ್ಟು 30-40 ದಿನದಲ್ಲಿ ಹೊಟ್ಟೋಗುತ್ತೆ. ಆಮೇಲೆ ಮೊಟ್ಟೆನೂ ನೋಡೋದಿಲ್ಲ, ಗೂಡು ನೋಡ್ಕೊಡೋದಿಲ್ಲ, ಹೊಟ್ಟೋಗುತ್ತೆ. ಸೊ ಮೊಟ್ಟೆಯಿಂದ ಆಚೆ ಬಂದ ತಕ್ಷಣ 1 ವಾರ ಒಳಗಡೆ ಇರ್ತವೆ ಬೆಚ್ಚಗೆ. ಆಮೇಲೆ ಬಂದ ತಕ್ಷಣ ಎಲ್ಲ ಹೋಗ್ಬೇಕು. ಯಾಕೆ ಹೇಳಿ? ನಾನು ಹೇಳಿದೆ 45-60 ಸೆಂಟಿಮೀಟ್ರ್ ಅಂತಲ್ವಾ. ನೀವು ಹೇಳಿದ್ರಲ್ಲ ಒಂದು ವೀಕು ನಿಮ್ಮ ನಾಯಿದು ಕತೆ, ಅದರಲ್ಲಿ ಒಂದು ವೀಕ್ 30 ಸೆಂಟಿಮೀಟ್ರ್ ಇದ್ದರೆ ಏನಾಗುತ್ತೆ? ತಿನ್ಬಿಡುತ್ತಾ? ದೊಡ್ಡದು ಇದನ್ನು ಚಿಕ್ಕದು ತಿನ್ಬಿಡತ್ತೆ. ಸೊ 30 ಸೆಂಟಿಮೀಟ್ರ್ ಇರೋನು ನಾನು ಬದುಕಿದ್ರೆ ಬದುಕ್ಬೋದಲ್ವ ಅಂತ he has to leave. ಇಲ್ಲಾಂದರೆ he'll get eaten up his own by brother or sister. This is crazy nature balance. Maybe that is the yard stick. ನಾವುಗಳು ಹೆಂಗೆಂಗೋ ತಿರುಗಿಸ್ಕೊಂಡಿರೋದನ್ನ ನಮಗದು ಕ್ರೇಜಿ ಅನ್ಸುತ್ತೇನೋ. ಇದು ಒಳ್ಳೆ ಗೇಮ್ ಆಫ್ ಥ್ರೋನ್ಸು ಅದ ಕತೆ. ರಿಯಾಲಿಟಿನಲ್ಲಿ ಇಲ್ಲಿಂದಲೇ ಇನ್ಸ್ಪಿರೇಷನ್ ಬಂತ ಅಂತ. ಕ್ರೇಜಿ. ಸೊ ನಾವು ಮೈ ನೆಕ್ಸ್ಟ್ ಡೌಟ್ ಇಸ್, ನೀವು ಪ್ರಿಡೇಟರ್ ಅಂತ ಅಂದ್ರಲ್ಲ, ಕಿಂಗ್ ಕೋಬ್ರಾನ, ಇದೊಂದೇ ಹಾವಿನ ಜಾತಿನ, ಪ್ರಭೇದನ, ಹಾವನ್ನ ತಿನ್ನೋದು? ಇಲ್ಲ, ಕಟ್ಟಾವು ತಿನ್ನುತ್ತೆ. ಕಟ್ಟಾವು ಬೇರೆ ಹಾವನ್ನು ತಿನ್ನುತ್ತೆ. ಬಟ್ ಅವರು ಹೊಟ್ಟೆ ಯಾವ ಥರ ಡಿಸೈನ್ ಆಗಿದೆ ಅಂದರೆ, ಕಟ್ಟಾವು ಇಸ್ ನೆಕ್ಸ್ಟ್ ಲೆವೆಲ್. ಅದು ಹಾವನ್ನು ತಿನ್ನುತ್ತೆ ಬೇರೆ ಹಾವು ಸಿಕ್ಕಿದ್ರೆ. ಇಲ್ಲ, ಅವತ್ತು ಆ ಹಾವು ಸಿಗಲಿಲ್ಲ, ಒಂದು ಕಪ್ಪೆ ಸಿಕ್ಕಿದ್ರೆ ಅದನ್ನು ತಿನ್ಬಿಡುತ್ತೆ. ಇಲ್ಲ, ಇನ್ನು ಬರೋ ವಾರದಲ್ಲಿ ಕಪ್ಪೆ ಸಿಗಲಿಲ್ಲ, ನನಗೆ ಇಲಿ ಸಿಕ್ಕಿದ್ರು ತಿನ್ನೋದು. ಅವ್ರ ಹೊಟ್ಟೆ ಏನು ಕೊಟ್ರೂ ಡೈಜೆಸ್ಟ್ ಆಗುತ್ತೆ, ನಮ್ಮ ಮನುಷ್ಯರ ಥರ. ಆದರೆ ಕಾಳಿಂಗ ಸರ್ಪದ ಹೊಟ್ಟೆ ಬಂದು ವೆರಿ ಸ್ಪೆಸಿಫಿಕಲಿ ಡಿಸೈನ್ಡ್ ಟು ಡೈಜೆಸ್ಟ್ ಓನ್ಲಿ ಅದರ್ ಸ್ನೇಕ್ಸ್, ಅಂದರೆ ಸ್ಕೇಲ್ಸ್ ಇದ್ದರೆ ಮಾತ್ರ. ನೀವು ಅದಕ್ಕೆ ಇಲಿ ಕೊಡಿ, ಅದರದ್ದು ಕೂದಲಿರುತ್ತಲ್ಲ ಇಲಿದು, ಅದು ಇಂಟೆಸ್ಟೈನಲ್ಲಿ ಸಿಕ್ಕಾಕ್ಕೊಂಡು ಕಿಂಗ್ ಕೋಬ್ರಾ ಸಾಯೋವಂಥ ಪರಿಸ್ಥಿತಿ. ದೇ ಕಾಂಟ್ ಡೈಜೆಸ್ಟ್ ಹೇರ್. ಬರ್ಡು ಅಷ್ಟೇ, ಪಕ್ಷಿ, ಬೇರೆ ಪ್ರಾಣಿಗಳು, ನಮ್ಮ ನಾಗರಾವು, ಹೆಬ್ಬಾವು, ಇವೆಲ್ಲ ಪಕ್ಷಿಗಳು ತಿನ್ನುತ್ತೆ. ಆ ಪಕ್ಷಿಗಳಲ್ಲಿರೋ ಪುಕ್ಕ, ಫೆದರ್ಸ್ ಎಲ್ಲ ಡೈಜೆಸ್ಟ್ ಆಗಿ ಒಂದು ಚಿಕ್ಕ ಬಾಲ್ ಥರ ಬರುತ್ತೆ. ಬಟ್ ಕಿಂಗ್ ಕೋಬ್ರಾಸ್ ಕಾಂಟ್ ಡೈಜೆಸ್ಟ್ ಫರ್ ಆರ್ ಹೇರ್ ಆರ್ ಫೆದರ್ಸ್. ಸೊ ದ ವೆರಿ ವೆರಿ ಪಿಕ್ಕಿ ಈಟರ್ಸ್ ಅಂತ ಹೇಳ್ಬೋದು. ನೇಚರ್ ಪರ್ಸ್ಪೆಕ್ಟಿವಿಂದ ನೋಡಿದ್ರೆ ಇವು ಪಾಪ ಬದುಕುಳಿಬೇಕಲ್ಲ. ಹೌದು, ಅದು ನೇಚರ್ನ ಬ್ಯಾಲೆನ್ಸ್ ಮಾಡುತ್ತಲ್ಲ, ಅದೊಂದು ಒಳ್ಳೇದು ನಾವು ಹೇಳ್ತಾ ಇರ್ತೀವಿ. ಇನ್ನೊಂದು ವಿಷಯ ಹೇಳಬೇಕು, ನಮ್ಮ ಮಲೆನಾಡು ಜನಕ್ಕಾಗಲಿ ಇಲ್ಲ ಕಾಳಿಂಗ ಸರ್ಪದ ಯಾರು ಯಾವ ಊರಲ್ಲಿ ಇದೆಯೋ, 2 ವಿಷಯ ತಿಳ್ಕೊಬೇಕು. ನಾವು ಈ ಮರಿಗಳನ್ನ ಮಾಡಿ 20-40 ಮರಿಯನ್ನು ನಾವು ಆಚೆ ಬಿಟ್ಟಿದ್ದೀವಿ ಅಂತ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ. ಗೌರಿಶಂಕರ್ ಬಂದ ಮೇಲೆ ಕಾಳಿಂಗ ಸರ್ಪ ಜಾಸ್ತಿ ಆಗಿದೆ ಅಂತ. ಚಾನ್ಸಸ್ಸೇ ಇಲ್ಲ. ಮರಿ ಆಗಬೇಕಾಗಿರೋದನ್ನು ನಾವು ಮಾಡಿ ಮರಿಗಳನ್ನ ಬಿಟ್ಟಿದ್ವಿ. ಆ 20-40 ಮರಿಗಳಲ್ಲಿ 1 ಅಥವಾ 2 ಮಾತ್ರ ಬದುಕೋದು. ಅಯ್ಯೋ, ಮಿಕ್ಕಿದೆಲ್ಲ ದೇ ಬಿಕಮ್ ಪಾರ್ಟ್ ಆಫ್ ದ ಫುಡ್ ಚೈನ್. ಬೇರೆ ಹಾವು, ಬೇರೆ ಕಾಳಿಂಗ, ದೊಡ್ಡ ಕಾಳಿಂಗ ಇದನ್ನು ತಿನ್ಬೋದು, ಪಕ್ಷಿ ತಿನ್ಬೋದು, ಉಡಾ ತಿನ್ಬೋದು, ಮುಂಗ್ಸಿ ತಿನ್ಬೋದು. ಯಾಕೆ ನಿಮ್ಮಲ್ಲಿ ಪಿಕಾಕ್ ಅದೇ ತಿನ್ನುತ್ತೆ ಜಾಸ್ತಿ. ಇದನ್ನೆಲ್ಲ ಕಾಪಾಡಿಕೊಂಡು ಬದುಕಿದ್ರೆ 1 ಅಥವಾ 2 ಮಾತ್ರ ದೊಡ್ಡದಾಗತ್ತೆ. ಸೊ ದಯವಿಟ್ಟು ನಿಮ್ಮ ಆಡಿಯನ್ಸ್ ಎಲ್ಲ ತಿಳ್ಕೋಬೇಕು, ನನ್ನಿಂದ ಕಾಳಿಂಗ ಸರ್ಪಗಳ ಸಂತತಿ ಜಾಸ್ತಿ ಆಗಿಲ್ಲ, ಯಾಕಂದರೆ ಅದು ಬ್ಯಾಲೆನ್ಸ್ ಆಗುತ್ತೆ. ಇನ್ನೊಂದು ಒಳ್ಳೆಯದಂದರೆ, ಕಾಳಿಂಗ ಸರ್ಪ ಒಂದಿದ್ದರೆ ಅಲ್ಲಿರೋ ನಾಗರವನ್ನು ತಿನ್ನುತ್ತೆ, ಕಟ್ಟಾವನ್ನು ತಿನ್ನುತ್ತೆ, ಮಂಡಲ, ಇಲ್ಲ ನಮ್ಮಲ್ಲಿ ಮಲಬಾರ್ ಪಿಟ್ ವೈಪರ್ ಅಂತೀವಿ, ಅಪ್ಪಟ್ಟೆ ಹಾವುಗಳು, ಅದನ್ನು ತಿನ್ನುತ್ತೆ. ಸೊ ಒಂದು ಕಾಳಿಂಗ ಸರ್ಪನ ನಿಮ್ಮ ಮನೆ ಸುತ್ತಮುತ್ತಲಿರೋ ಬೇರೆ ಹಾವುಗಳು, ವಿಷಪೂರಿತ ಹಾವುಗಳನ್ನು ಪಾಪ್ಯುಲೇಷನ್ನ ಕಂಟ್ರೋಲಲ್ಲಿರ್ತವೆ. ಸೊ ಐ ಕಮ್ಯುನಿಕೇಟ್ ದಿಸ್ ಟು ಫಿಲಿಪೀನ್ಸು, ಇಂಡೋನೇಷ್ಯಾ ಅವ್ರಿಗೆಲ್ಲ, ನೋಡಿಪ್ಪ ನೀವು ಕಾಳಿಂಗ ಸರ್ಪನ ಸಾಯಿಸ್ತಾ ಇರೋದ್ರಿಂದ ಬೇರೆ ಹಾವುಗಳು ಜಾಸ್ತಿ ಆಗ್ತಾ ಇರೋದು. ಆ ಬೇರೆ ಹಾವುಗಳಲ್ಲಿ ನೀವು ಕಚ್ಚಿಸ್ಕೊಂಡು ನೀವು ಸಾಯ್ತಾ ಇದ್ದೀರಾ. ಒಂದು ಕಾಳಿಂಗ ಒಂದಿಲ್ಲ, ವಾಚ್ ಡಾಗ್ ಥರ ನಿಮಗೆ. ಸೊ ಇಟ್ಸ್ ಬ್ಯಾಲೆನ್ಸಿಂಗ್ ಯುವರ್ ವೆನಮಸ್ ಸ್ನೇಕ್ಸ್ ಇನ್ ಯುವರ್ ಗಾರ್ಡನ್. ಸೊ ನೀವು ಚೂಸ್ ಮಾಡಿ, ನಿಮಗೆ ಕಿಂಗ್ ಕೋಬ್ರಾ ಬೇಕಾ, ಇಂಟೆಲಿಜೆಂಟ್ ಸ್ನೇಕ್ ಬೇಕಾ, ಇಲ್ಲ ಬೇರೆ ಹಾವು ನಿಮ್ಮನ್ನು ಕಚ್ಚುವಂಥ ಹಾವು ಬೇಕಾ ಅಂತ ನಾನು ಹೇಳ್ತೀನಿ. ದಟ್ ಈಸ್ ಕನ್ಸರ್ವೇಷನ್. ಸೊ ಈ 2 feet ಇರೋ ಸ್ನೇಕು ಹುಟ್ಟುತ್ತಾ ಮರಿಗಳು, ನಾನು ನೋಡ್ದಂಗೆ 13-15-16 ಫೀಟಾ
ಬೆಳೆಯುತ್ತೆ, ಹೌದು ಬೆಳೆಯೋದು ಬೆಳೆಯೋದು, ಕರೆಕ್ಟ್. ಈ ಇಷ್ಟುದ್ದ ಬೆಳೆಯೋಕ್ಕೆ ಎಷ್ಟು ದಿವಸ ಎಷ್ಟು ಬೇಕು? ಸ್ಟೇಜ್, ವೆರಿ ಗುಡ್ ಕ್ವಶನ್, ಇಂಟೆಲಿಜೆಂಟ್. ಒಂದು 8 ವಯಸ್ಸು, 5ರಿಂದ 6 ವಯಸ್ಸಿಗೆ ದೇ ರೀಚ್ ದಿ ಅಡಲ್ಟ್ಹುಡ್. ಓಕೆ, ದೇ ರೀಚ್ ದಿ ಅಡಲ್ಟ್ಹುಡ್ ವಿಚ್ ಈಸ್ ಅಬೌಟ್ 6 feet or 7 feet or 8 feet ಅಂತ ಇಟ್ಕೊಳ್ಳಿ. ಒಂದೊಂದು ಸಲ ಚೆನ್ನಾಗಿ ತಿಂದು ಬೆಳೆದಿದ್ದರೆ ಅವನು 8 feet ಆಗಿರ್ತಾನೆ. ಅದಾದಮೇಲೆ ಒನ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಬೌಟ್ ರೆಪ್ಟೈಲ್ಸ್, ಸರೀಸೃಪಗಳು, ಥ್ರೂಔಟ್ ದೇರ್ ಲೈಫ್ ಸ್ಪ್ಯಾನ್ ದೇ ಗ್ರೋ, ದೇ ಡೋಂಟ್ ಸ್ಟಾಪ್ ಗ್ರೋಯಿಂಗ್. ಸಾಯೋವರೆಗೂ ಬೆಳೀತಾನೆ ಇರ್ತವೆ. ದ್ಯಾಟ್ಸ್ ಒನ್ ಇಂಟ್ರೆಸ್ಟಿಂಗ್. ಸೊ ಆ ರೀತಿ ಲೆಕ್ಕ ಹಾಕಿದಾಗ ಒಂದು 12-13 ವರ್ಷಕ್ಕೆ ದೇ ರೀಚ್ ಅಬೌಟ್ 12 feet 11 feet ಅಲ್ಲ. ಆಮೇಲೆ ಅನದರ್ 10 yearsಗೆ ಸ್ವಲ್ಪ ಬೆಳೆದು 15 ಅಡಿವರೆಗೂ ಬೆಳೀತಾರೆ ನಮ್ಮ ವೆಸ್ಟರ್ನ್ ಘಾಟ್ ಸ್ಪೀಷೀಸ್. ಸೊ ಕಿಂಗ್ ಕೋಬ್ರಾ ಇಸ್ ದಿ ಅತಿ ಉದ್ದವಾದ ವಿಷಪೂರಿತ ಹಾವು ಅಂದರೆ ಕಾಳಿಂಗ ಸರ್ಪನೆ ನಮ್ಮ ಪ್ರಪಂಚದಲ್ಲೇ. ಸೊ ಹಾಗಾಗಿ ಇದು 20 ವರ್ಷ ಬದುಕತ್ತಾ? 22 ವರ್ಷ ಬದುಕುತ್ತೆ. ಸೊ ನಾವು ಈ ಸೈಂಟಿಫಿಕ್ ಟ್ರೂತಿಂದ ಈಗ ಸರ್ಪೆಂಟ್ ಸೈಕಿ ಕಡೆಗೆ ನೋಡೋದಾದರೆ, ವಾಟ್ ಆರ್ ಯುವರ್ ಕ್ರೇಜಿ ಅಬ್ಸರ್ವೇಷನ್ಸ್ ಅಬೌಟ್ ದ ಬಿಹೇವಿಯರ್ ಆಫ್ ಕಿಂಗ್ ಕೋಬ್ರಾ? The nest building was very, very interesting. People have observed them in the captivity. ನಮ್ಮ ಅಮೇರಿಕನ್ ಝೂಸಲ್ಲಿ, ವೈಲ್ಡಲ್ಲಿ ಐ ವಾಸ್ ದ ಫಸ್ಟ್ ಪರ್ಸನ್ ಟು ಅಬ್ಸರ್ವ್ ಇನ್ 2005. ಇಡೀ 30 ದಿನ, ನಾನು ಹೇಳಿದ್ದು 30 ದಿನ ಅದ್ರ ಮುಂದೆನೇ ಕೂತಿದ್ದೆ ನಾನು, ಅದು ಗೂಡು ಕಟ್ತಾ ಇದ್ದಾಗ. ಸೊ ದ್ಯಾಟ್ಸ್ ಕ್ರೇಜಿ. ಒಂದು ಕಾಲಿಲ್ಲ, ಕೈ ಇಲ್ಲ, ಒಂದು ಪ್ರಾಣಿ 5ರಿಂದ 6 kg ಅಷ್ಟು, 15 kg ಅಷ್ಟು ದರ್ಗನ ರಾಶಿ ಮಾಡುತ್ತೆ. ಎಲೆ ರಾಶಿ ಮಾಡಿ ಅದು ಹೊರಗಡೆ ಹೋಗಿ, ದರ್ಗ ಅಂದರೆ ಎಲೆ, ಸಾರಿ, ನಮ್ಮ ಮಲೆನಾಡು ಸೈಡಲ್ಲಿ ದರ್ಗ ರಾಶಿ ಅಂತಾರೆ, ಎಲೆ. ಓಕೆ, ಅದೇ ಹೆಂಗೆ ಬಾಯಿನ ಹಿಡ್ಕೊಂಬರುತ್ತಾ? ಏನಿಲ್ಲ, ಮೈಯಲ್ಲೇ ಹಂಗೆ ಒಂದು ಕಾಯಿಲ್ ಮಾಡುತ್ತೆ, ಒಂದು ಪೈಪ್ ಥರ ಏನೋ ಕಾಯಿಲ್ ಮಾಡಿ ತೊಗೊಂಬಂದು ಹಾಕುತ್ತೆ. ಅದು ಒಂದು ಬಾಯಿ ಯೂಸ್ ಮಾಡೋದಿಲ್ಲ, ಎಲ್ಲದಕ್ಕೂ ತಳ್ಕೊಂಡು ಬರುತ್ತೆ. ಅಷ್ಟು ಲೆಕ್ಕ ಹಾಕಿ ಕೈ ಕಾಲು ಇಲ್ದಿರೋ ಒಂದು ಪ್ರಾಣಿ ಮಾಡುತ್ತೆ ಅಂದರೆ ದಟ್ ಈಸ್ ವೆರಿ, ವೆರಿ ಇಂಟ್ರೆಸ್ಟಿಂಗ್ ಫಾರ್ ಮೀ. ಮತ್ತು ಬಿಹೇವಿಯರ್ ಅಂದರೆ ಮೇಲ್ ಕಾಂಬ್ಯಾಕ್ಟ್, ಅಷ್ಟು ಅಗ್ರೆಸಿವ್, ಅಷ್ಟು ಡಿಫೆನ್ಸಿವ್, ಒಂದು ಆನೆನೇ ಸಾಯಿಸುವಂಥ ಒಂದು ಕೆಪಾಸಿಟಿ ಇರೋದು. ಒಂದು ಹೆಣ್ಣು ಮುಂದೆ ಎಷ್ಟು ಜೆಂಟ್ಲಾಗಿ ಅದು ಹೋಗ್ಬಿಟ್ಟು ಕಮ್ಯುನಿಕೇಟ್ ಮಾಡಿ, ನಾನೊಂದು ಜಗಳನೇ ಮಾಡಿದ್ದೀನಿ, ಲೆಟ್ಸ್ ಮೇಟ್ ಅಂತ ಕೇಳ್ಕೊಳ್ಳುತ್ತಲ್ಲ, ದ್ಯಾಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಮೀ. ಅದ್ಬಿಟ್ರೆ ಆಮೇಲೆ ಇವ್ರಿಗೇನು ಅಟ್ಯಾಚ್ಮೆಂಟ್ಸ್ ಇರಲ್ಲ, ನೋ ಅಟ್ಯಾಚ್ಮೆಂಟ್, ಏನು ಮದುವೆ ಆಗಿಲ್ಲ, ಹೌದು, ಅದಾದ್ಮೇಲೆ ಅಷ್ಟೇ ಹೊರಟೋಗ್ತಾ ಇರ್ತದೆ. ಮತ್ತೆ ಬರೋ ವರ್ಷ ಸಿಕ್ಕಿದ್ರೆ ಓಕೆ, ಬರೋ ವರ್ಷ ಬಿಡಿ, 2 ತಿಂಗಳ ನಂತರ ಅದೇ ಫೀಮೇಲ್ ಬೈ ಚಾನ್ಸ್ ಅದ್ರ ಮುಂದೆ ಏನಾದ್ರು ಬಂತಂದರೆ ತಿಂದ್ಬಿಡುತ್ತೆ ಅದು, ಅದರ ಆಹಾರನೇ. ಮೇಟಿಂಗ್ ಸೀಸನಲ್ಲಿ ಮಾತ್ರ ಇವು ಅದನ್ನೊಂದು ಲವರ್ ಆಗಿ ನೋಡುತ್ತೆ. ಸೊ ಈ ನಾವು ಐ ಆಮ್ ಕ್ಯೂರಿಯಸ್ ಅಬೌಟ್ ಈ ಹಾವನ್ನೇ ತಿನ್ನೋ ಅಂತ ಈ ಮನೋಭಾವನ, ಅಥವಾ ಅದನ್ನು ಡಿಸೈನ್ ಮಾಡಿರೋದೇ ಹಾಗೆ, ನೇಚರು ಹಾಗೆ ಡಿಸೈನ್ ಮಾಡಿರೋದು. ಯಾಕಂದರೆ ಅದೆಲ್ಲ ಪಾಪ್ಯುಲೇಷನ್ ಕಂಟ್ರೋಲೇ. ಅದಾದಮೇಲೆ ಆ ಫೀಮೇಲ್ ಅವನ ಮುಂದೆ ಬಂತಂದರೆ ಕಷ್ಟ, ಏನಾಗುತ್ತೆ ಅಂದರೆ ಅದಕ್ಕೆಲ್ಲ ಗುರುತು ಹಿಡಿಯತ್ತ? ಇಲ್ಲ, ಗುರುತಿಡಿಯಲ್ಲ, ಆಮೇಲೆ ಗುರುತಿಡಿಯಲ್ಲ. ಮೇಟಿಂಗ್ ಸೀಸನ್ ಆದಮೇಲೆ ಫೆರೋಮೋನ್ಸ್ ಇರೋದಿಲ್ಲ ಅಲ್ಲ, ಡಸಂಟ್ ಸ್ಮೆಲ್ ಲೈಕ್ ಫೀಮೇಲ್, ಡಸಂಟ್ ಗಿವ್ ದಟ್ ಮೇಟಿಂಗ್ ಸಿಗ್ನಲ್. ಸೊ ಐಡೆಂಟಿಟಿನೇ ಇಲ್ಲ ಅಲ್ಲಿ, ಇಟ್ಸ್ ಎ ಈಟಿಂಗ್ ಸಿಗ್ನಲ್ ಅಷ್ಟೇ, ಯು ಆರ್ ಮೈ ಪ್ರೇ ಅಷ್ಟೇ. ಸೊ ಎಷ್ಟು ದಿವಸಕ್ಕೆ ಒಂದ್ಸತಿ ತಿನ್ನೋದಿದು? ವಾರಕ್ಕೆ ಇಲ್ಲ, 10 ದಿನ 15 ದಿನಕ್ಕೆ, 10ರಿಂದ 15 ದಿನಕ್ಕೆ ಒಂದು ಕೇರೆ ಹಾವು ಇಲ್ಲ ನಾಗರವನ್ನು ತಿನ್ನುತ್ತೆ. ಅದೇ ಒಂದು ಹೆಬ್ಬಾವು ಥರದ್ದು ಒಳ್ಳೇದು ಸಿಕ್ಕಿಬಿಟ್ರೆ 30-40 ದಿನ ಆದ್ರೂ ತಿನ್ನೋದಿಲ್ಲ, ಜೀರ್ಣ ಮಾಡ್ಕೊಂಡು ಕೂತಿರುತ್ತೆ ಅಷ್ಟೆ. ಜಸ್ಟ್ ಡೈಜೆಷನ್, ನೋ ಪ್ಲೇಯಿಂಗ್, ನೋ ವಾಚಿಂಗ್, ನೋ ಅನ್ನೆಸೆಸರಿ ವೇಸ್ಟಿಂಗ್ ದೇರ್ ಎನರ್ಜಿ. ರೆಪ್ಟೈಲ್ಸ್ ಹಾಗೆ ತಿಂದರೆ ಕೂತ್ಕೊಳ್ಳುತ್ತೆ, ಮಲಗಿರ್ತವೆ, ಅವು ಎನರ್ಜಿ ಯೂಸೇ ಮಾಡಲ್ಲ, ಎಷ್ಟಾಗುತ್ತೋ ಅಷ್ಟು ಎನರ್ಜಿ ಸೇವ್ ಮಾಡ್ಕೊಳ್ಳುತ್ತೆ ಅವು. ಈಗ ರೀಸೆಂಟಾಗಿ ವೈರಲ್ ಆಗಿರೋ ಎಷ್ಟೋ ವಿಡಿಯೋಸಲ್ಲಿ ಈ 4 ಕಾಲಿರೋ ಪ್ರಾಣಿಗಳನ್ನೆಲ್ಲ ತಿಂದಿರೋ ಹಾವುಗಳದ್ದು ವಿಡಿಯೋ ತಿಂತಾ ಇರೋದು, ಅದು ಹೆಬ್ಬಾವು. ನಮ್ಮ ಕಾಳಿಂಗ ಸರ್ಪ ತಿನ್ನಲ್ಲ, ಬರೀ ಬೇರೆ ಹಾವನ್ನು ಮಾತ್ರ ತಿನ್ನೋದು. ಅದಿಲ್ಲ ಅಂದರೆ ಉಡ, ಮಾನಿಟರ್ ಲಿಸರ್ಡ್ ಅಂತೀವಿ ಕನ್ನಡದಲ್ಲಿ, ಉಡ ಅಂತೀವಿ, ಅದನ್ನು ತಿನ್ನೋದು ರೆಕಾರ್ಡ್ ಮಾಡಿದ್ದೇವೆ. ಅದು ಬಿಟ್ಟರೆ ಬೇರೆ ಏನೂ ತಿನ್ನಲ್ಲ. ಕರೆಕ್ಟ್, ನೀವು ಹೇಳಿದ್ದು ಹೆಬ್ಬಾವು ತಿನ್ನುತ್ತೆ, ಜಿಂಕೆನ ತಿನ್ನುತ್ತೆ, ಹಂದಿನ ತಿನ್ನುತ್ತೆ, ನಾಯಿನೂ ತಿನ್ಬಿಡ್ತವೆ, ಕುರಿನೂ ತಿನ್ನುತ್ತೆ. ದಟ್ ಈಸ್ ಡಿಫ್ರೆಂಟ್. ಮನುಷ್ಯನೂ ಮೊನ್ನೆ ಯಾವುದೋ ಒಂದು ರೆಕಾರ್ಡ್ ಆಗಿತ್ತು, ಚಿಕ್ಕ ಮಗು ಒಂದು 4-5 ವರ್ಷ, 5 ವರ್ಷ, 10 ವರ್ಷವರೆಗೂ ತಿನ್ನಬೋದು. ಒಂದು ಅಡಲ್ಟನ್ನ ತಿನ್ನಲಿಕ್ಕಾಗಲ್ಲ. ಮತ್ತೀಗ ಕಾಳಿಂಗ ಗೂಡು ಹೆಂಗೆ ಕಟ್ಟುತ್ತೆ? ಗೂಡು ಹೇಗಿರುತ್ತೆ? ಈ ಹುತ್ತ ಎಲ್ಲ ಇರುತ್ತಲ್ಲ, ಹಾಂ, ಆ ಥರ ಇರೋದಿಲ್ಲ. ಅದೇ ಬರೀ ಎಲೆ ಮಾತ್ರ ರಾಶಿ ಮಾಡಿರುತ್ತೆ. ಬೇರೆ ಟೈಮಲ್ಲಿ ಅವು ಯೂಸ್ ಮಾಡೋದಿಲ್ಲ. ಯಾವುದಾದ್ರೂ ಮರ ಬಿದ್ದಿದ್ರೆ ಅದರೊಳಗಡೆ ಕೆಳಗಡೆ ಮಲಗಿರ್ತವೆ, ಯಾವುದಾದ್ರು ಪೊಟ್ರೆ ಮರ ಒಳಗಡೆನೇ ಸ್ವಲ್ಪ ಗ್ಯಾಪ್ ಇದ್ದರೆ ಮಲಗಿರ್ತವೆ, ಇಲ್ಲ ಕಲ್ಲು ಬಂಡೆ ಒಳಗಡೆ ಏನಾದರೂ ಗ್ಯಾಪ್ ಇದ್ದರೆ ಮಲಗಿರ್ತವೆ. ಸೊ ಹುತ್ತದಲ್ಲಿ ಮಲಗೋದು ಕಡಿಮೆ.
ಕಾಳಿಂಗ ಸರ್ಪ. ಯಾಕಂದರೆ ದ ಹೋಲ್ಸ್ ಆರ್ ಟು ಟೈನಿ ಫಾರ್ ದೆಮ್. ನಾಗರಾವ್ ಹೋಗ್ಬೋದು, ಕೇರೆ ಹಾವು ಹೋಗ್ಬೋದು. ಎಷ್ಟಪ್ಪ ಇರುತ್ತೆ ಸರ್ ಅದು? ಒಂದು ಇಷ್ಟಿರುತ್ತೆ, ಒಂದು 15-16 ಇಂಚು, 1 ಅಡಿವರೆಗೂ. ಅದೊಂದು ಇಂಟ್ರೆಸ್ಟಿಂಗ್. ಅದನ್ನು ನಾನು ವಿಡಿಯೋ ನಿಮಗೆ ಕಳಿಸ್ಕೊಡ್ತೀನಿ. ನಾನು ಐ ಥಿಂಕ್ ರೀಸೆಂಟ್ಲಿ ನನ್ನ ಒಂದು 20 ವರ್ಷದ ಒಂದು ಎಕ್ಸ್ಪೀರಿಯನ್ಸಲ್ಲಿ ಐ ಕಾಟ್ ಲಾಸ್ಟ್ ಇಯರ್ ಒಂದು ರೆಸ್ಕ್ಯೂ ಮಾಡಿದೆ. 12.5 kg ಇತ್ತು. ದಟ್ ಈಸ್ ದ ಲಾರ್ಜೆಸ್ಟ್ ಐ ಹ್ಯಾವ್ ಎವರ್ ಕಾಟ್. ದಟ್ಸ್ ಅ ವರ್ಲ್ಡ್ ರೆಕಾರ್ಡ್ ನಾವು. 12.5 kgs. 5-6 kgವರೆಗೂ ಬರುತ್ತೆ. 8 kgವರೆಗೂ ನಾನು ರೆಕಾರ್ಡ್ ಮಾಡಿದ್ದೀನಿ. ಬಟ್ ದಿಸ್ ಇಸ್ ದ ಲಾರ್ಜೆಸ್ಟ್ ಐ ಎವರ್ ಕಾಟ್, 12.5 kilos. ಇಟ್ಸ್ ಅ ವರ್ಲ್ಡ್ ರೆಕಾರ್ಡ್ ಫಾರ್ ಅವರ್ ಕಾಳಿಂಗ ಸ್ಪೀಷೀಸ್. ಕ್ರೇಜಿ. ಸೊ ಮೆನಿ ರೆಕಾರ್ಡ್ಸ್ ಆರ್ ಹ್ಯಾಪ್ನಿಂಗ್. ಐ ಹೋಪ್ ನಮ್ಮ people should move away from cricket and films and politics to know all these interesting facts. So talking about ಆಹಾರ ಆಪ್ಷನ್ಸು, ನಾವೆಲ್ಲ ಸಿಟಿ ಜನ, ನಮ್ಗೆ ಏನೇನೋ ಗಿಝೀನು ಈ ಹಾವುಗಳ ಕೇಸಲ್ಲೆಲ್ಲ ಅದೆಲ್ಲ ನೋಡಿದ್ದೀರಾ? ಅವ್ರಿಗೇನು ಟೇಸ್ಟ್ ಗೊತ್ತಾಗತ್ತಾ? ಮತ್ತು ಈಗ ನೀವು ಹೇಳ್ದಂಗೆ ಓಫಿಯೋಫೇಗಸ್ ಹಾವೇ ಹಾವನ್ನು ತಿನ್ನೋದು ಕೇಳೋಕ್ಕೆ ಭಯಂಕರವಾಗಿದೆ, ನೋಡೋಕೆ ಇಟ್ಸ್ ಎ ವೆರಿ ಅನ್ಕಂಫರ್ಟಬಲ್ ಸೀನ್, ಐ ಆಮ್ ಶೋರ್. ಕರೆಕ್ಟ್. ಅದು ಐ ಥಿಂಕ್ ದಟ್ಸ್ ಅ ವೆರಿ ಗುಡ್ ಫೀಲಿಂಗ್. ಐ ಕುಡ್ ಸಿ ದಟ್ ಆನ್ ಯುವರ್ ಫೇಸ್. ಐ ಥಿಂಕ್ ಮೋಸ್ಟ್ ಆಫ್ ದಮ್ ಹ್ಯಾವ್ ದಟ್ ಫೇಸ್. ಸ್ವಲ್ಪ ನಾನು ಐ ರೆಪ್ರೆಸೆಂಟ್ ಸ್ನೇಕ್. ಓಕೆ, ಆಸ್ ಎ ಕಿಂಗ್ ಕೋಬ್ರಾ ಐಮ್ ಆಸ್ಕಿಂಗ್ ಯು. ನಾವು ಒಂದು ರಾಗಿ ಮುದ್ದೆ ಆಗಲಿ, ಒಂದು ಕೇಕ್ನ ತಿಂದಾಗ ಹಾವು ಅದೇ ಥರ ಫೀಲಿಂಗ್ ಇರುತ್ತೆ. ಹೆಂಗೆ ತಿಂತಾರೆ ಈ ಕೇಕ್ನ ಅಂತ. ಕರೆಕ್ಟ್. ಇಟ್ಸ್ ದೇರ್ ಫುಡ್. ಅವರ್ ಫುಡ್ ಇಸ್ ಡಿಫ್ರೆಂಟ್. ಹಸುಗಳ ಫುಡ್ ಇಸ್ ಡಿಫ್ರೆಂಟ್. ಹಾವುಗಳ ಫುಡ್ ಡಿಫ್ರೆಂಟ್. ಹುಲಿ ಚಿರತೆಗಳು ಫುಡ್ ಡಿಫ್ರೆಂಟ್. ಐ ಹೋಪ್ ಅವ್ರ ಹ್ಯೂಮನ್ಸ್ ಫಸ್ಟ್ ಶುಡ್ ಕಮ್ ಔಟ್ ಆಫ್ ದಟ್. ಈ ಹಿಂದೂ ಮುಸ್ಲಿಮು ಇದೆಲ್ಲ ಈ ಬೀಫ್ ಬಗ್ಗೆ ಎಲ್ಲ ಮಾತಾಡೋದು ತಪ್ಪೆ. ಅವ್ರವ್ರ ಪ್ರಿಫರೆನ್ಸ್. ಆ ಥರ ಇದ್ದಾಗ ವಿ ಶುಡಂಟ್ ಜಡ್ಜ್ ಮಾಡಬಾರ್ದು. ಅಷ್ಟೇ ಅಲ್ವಾ? ಆ ರೀತಿ ನೋಡಿದಾಗ ಹಾವು ಬೇರೆ ಪ್ರಾಣಿಗಳನ್ನ ತಿನ್ನುತ್ತೆ. ಮುಖ್ಯವಾಗಿ ಕಾಳಿಂಗ ಸರ್ಪ ಬೇರೆ ಹಾವುಗಳನ್ನ ತಿಂದು ಬದುಕುತ್ತೆ. ಅದು ಕೇರೆ ಹಾವು ಆಗ್ಬೋದು, ನಾಗರಾವು ಆಗ್ಬೋದು, ಇಲ್ಲ ಹೆಬ್ಬಾವು ಆಗ್ಬೋದು. ಬಟ್ ಈಗ ಬರೋದು ಪ್ರಶ್ನೆ, ಈ ವಿಷ ಇರೋ ಹಾವುಗಳನ್ನೇ ಈ ಹಾವು ತಿಂದು ಅದು ಸಾಯಲ್ವಾ? ಅದು ಹೇಗೆ ಬದುಕತ್ತೆ? ವೆರಿ ಗುಡ್ ಕ್ವಶನ್. ಕಾಳಿಂಗ ಸರ್ಪ ತಿಂದಾಗ ಒಂದು ನಾಗರಾವನ್ನ ಕಚ್ಚಿತು, ಇದ್ರದ್ದು ವಿಷ ಹಾಕಿ ಅದನ್ನು ಕೊಂದಾಕ್ಬಿಡುತ್ತೆ. ಕರೆಕ್ಟಾ? ನಾವು ದ ಕೋಬ್ರಾ ಇಸ್ ಡೆಡ್ ಆ್ಯಂಡ್ ಇಟ್ ವಿಲ್ ಸ್ವಾಲೋ ಮಾಡಿದಾಗ ಹಾವು ಅದರದ್ದು ವಿಷದ ಹಲ್ಲು ಎಲ್ಲ ಎಲ್ಲಿಗೋಯ್ತು? ಹೊಟ್ಟೆ ಹೊರಗೋಯ್ತು. ಬ್ಲಡ್ ಸ್ಟ್ರೀಮ್ಗೆ ಬಂದಿಲ್ಲ. ತುಂಬ ಜನ ತಪ್ಪು ತಿಳ್ಕೊಳ್ಳೋದು ಇದು. ನಮಗೆ ಹಾವು ಕಚ್ಚಿದಾಗ ವಿಷ ಎಲ್ಲಿ ಹೋಗುತ್ತೆ? ನಮ್ಮ ಮೈಯಲ್ಲಿ ಬ್ಲಡ್ ಸ್ಟ್ರೀಮ್ಗೆ ಹೋಗುತ್ತೆ. ಬ್ಲಡ್ಡಲ್ಲಿರೋದ್ರಿಂದ ನಮ್ಮ ನರ್ವಸ್ ಸಿಸ್ಟಮ್, ಆ ವೇನ್ಸ್, ಇಟ್ ಕ್ಯಾರೀಸ್ ಟು ಯುವರ್ ಹಾರ್ಟ್, ಬ್ರೈನ್. ಅಟ್ ಒನ್ ಟೈಮ್ ಹಾರ್ಟ್ ವಿಲ್ ಸ್ಟಾಪ್ ಪಂಪಿಂಗ್. ದಟ್ ಈಸ್ ವ ಪರ್ಸನ್ ಡೈಸ್. ಆರ್ ಪ್ರೇನೂ ಇಟ್ಕೊಳ್ಳೋಣ, ಮನುಷ್ಯ ಬಗ್ಗೆ ಮಾತಾಡೋದು ಬೇಡ. ಒಂದು ಪ್ರಾಣಿಗೆ ಕಚ್ಚಿದಾಗ ಪ್ರಾಣಿನ ಅದರ ಒಂದು ಸಿಸ್ಟಮ್ ಒಳಗಡೆ ಎಂಟ್ರಾದಾಗ ವಿಷ ವಿಲ್ ಕಿಲ್ ದಿ ಪ್ರೇ. ಬಟ್ ಇಲ್ಲಿ ನಾಗರಾವು ಎಲ್ಲೋಯ್ತು? ಹೊಟ್ಟೆ ಹೊರಡು ಹೋಯ್ತು. ಹೊಟ್ಟೆಯಲ್ಲಿ ಮತ್ತೆ ಅದು ತಿಂದ ಮೇಲೆ ಡೈಜೆಸ್ಟ್ ಆಗುತ್ತೆ. ಅದ್ರದ್ದು ಎಫೆಕ್ಟ್ ಮತ್ತೆ ದೇಹಕ್ಕೆ ಎನರ್ಜಿ ಪ್ರೋಟೀನ್ ಅಷ್ಟೇ. ವಿಷಾನು ಪ್ರೋಟೀನೇ. ಅದರಲ್ಲಿ ಎಂಜೈಮ್ಸ್ ಎಲ್ಲ ಇರುತ್ತೆ. ದೇ ಹ್ಯಾವ್ ಸರ್ಟನ್ ಎಂಜೈಮ್ಸ್ ವಿಚ್ ವಿಲ್ ಬ್ಲಾಕ್ ಯುವರ್ ನರ್ವಸ್ ಸಿಸ್ಟಮ್, ಬ್ಲಾಕ್ ಯುವರ್ ಕಮ್ಯುನಿಕೇಷನ್, ಆ ಒಂದು ಆ್ಯಕ್ಟಿವಿಟಿ. ಯಾಕಂದರೆ ಹಾವಿನ ವಿಷ ಎವಲ್ಯೂಷನರಿಲಿ ಬಿಲ್ಡ್ ಮಾಡಿರೋದು ಏನಕ್ಕಂದರೆ ತನ್ನ ಆಹಾರ ಪ್ರಾಣಿಯನ್ನು ಸಬ್ಡ್ಯೂ ಮಾಡೋಕ್ಕೆ, ಸಾಯಿಸಲಿಕ್ಕೆ, ಪ್ಯಾರಲೈಸ್ ಮಾಡಲಿಕ್ಕೆ, ಆ್ಯಂಡ್ ಆಲ್ಸೋ ಹೆಲ್ಪ್ಸ್ ಇನ್ ಡೈಜೆಷನ್. ಸಿಂಪಲ್ ಎಕ್ಸಾಂಪಲ್, ನಾವು ಊಟ ಮಾಡಿದಾಗ ಎಷ್ಟು ಎಂಜಿಲ್ ಮಿಕ್ಸ್ ಆಗುತ್ತೆ. ದಟ್ಸ್ ಅ ಡೈಜೆಸ್ಟಿವ್ ಎನ್ಸೈಮ್ ಫಾರ್ ಅಸ್. ಮತ್ತು ಹೊಟ್ಟೆ ಒಳಗಡೆ ಹೋದ್ಮೇಲೂ ನಮಗೆ ಡೈಜೆಸ್ಟಿವ್ ಲಿಕ್ವಿಡ್ ಇದೆ ವಿಚ್ ವಿಲ್ ಹೆಲ್ಪ್ ಇನ್ ಡೈಜೆಷನ್. ದಟ್ ಲಿಕ್ವಿಡ್ ಓನ್ಲಿ ಈಸ್ ವೆನಮ್ ಫಾರ್ ಸ್ನೇಕ್ಸ್. ದಿಸ್ ಇಸ್ ನಾಟ್ ತುಂಬ ನಮ್ಮ ಮನುಷ್ಯರು ಎಷ್ಟು ಯೋಚನೆ ಮಾಡಿದ್ದಾರೆ ಅಂದರೆ ವೆನಮ್ ಇಸ್ ಡಿಸೈನ್ ಟು ಕಿಲ್ ಅಸ್ ಅಂತ ಪ್ರೊಜೆಕ್ಟ್ ಮಾಡ್ತಾರೆ. ಸೊ ಬೇಸಿಕ್ಲಿ ಹಾವು ಎಂಜಲೇ, ನಮ್ಮ ಎಂಜಲ್ ಏನಿದೆ ಅದು ಹಾವು ಇದು ಎಂಜಲ್ ಇಸ್ ವೆನಮ್. ಮಾಡಿಫೈಡ್ ಸಲೈವಾ ಅಂತೀವಿ ನಾವು. ಇಟ್ಸ್ ಅ ಮಾಡಿಫೈಡ್ ಸಲೈವಾ. ಅದು ಸೆಪ್ರೇಟಾಗಿ ಒಂದು ಬ್ಯಾಗಲ್ಲಿರುತ್ತೆ. ಬಟ್ ಯಾವಾಗಲೂ ಅದು ಕಚ್ಚಿದಾಗ ಅದನ್ನು ಎಜೆಕ್ಟ್ ಮಾಡಲ್ಲ. ಅದು ಕರೆಕ್ಟ್. ಸುಮ್ಮನೆ ಎಜೆಕ್ಟ್ ಮಾಡೋದಿಲ್ಲ. ವಿ ಕಾಲ್ ದಟ್ ಆಸ್ ಎ ಡ್ರೈ ಬೈಟ್. ಒಂದು ಸಲ ಕಚ್ಚುತ್ತೆ, ವಿಷನೇ ಬಿಟ್ಟಿರಲ್ಲ. ಯಾಕಂದರೆ ಅದರ ಉದ್ದೇಶ ನಿಮ್ಮನ್ನು ಕಚ್ಚಿ ನಿಮ್ಮನ್ನು ಸಾಯಿಸಬೇಕು ಅಂತೇನಿಲ್ಲ. ಮತ್ತೆ ಹೆದರ್ಸಕ್ಕೆ. ನೀವು ಕಾಲು ಅದರ ಓಡಾಡ್ತಾ ಇದ್ದಾಗ ನೀವು ಗದ್ದೆಯಲ್ಲಿ ಹೋದಾಗ ಅದ್ರ ಮೇಲೆ ಕಾಲಿಟ್ರಿ, ಅದಕ್ಕೇನು ಅನ್ಸುತ್ತೆ, ಯಾರೋ ನನ್ನ ಬಾಲ ತುಳಿದಿದ್ದಾರಂತೆ ನಿಮ್ಮನ್ನು ಕಚ್ಚಿರುತ್ತೆ. ಡ್ರೈ ಬೈಟ್ ಅಂತೀವಿ. ಅಷ್ಟು ಹುಷಾರಾಗಿದ್ದಾವೆ ಅವು. ದೇ ಡೋಂಟ್ ಅನ್ನೆಸೆಸರಿಲಿ ಕಿಲ್ ಯು. ಅದ್ರ ಸೈಕಾಲಜಿ ಪ್ರಕಾರ ಅದು ಯಾವುದನ್ನ ಅದು ತಿನ್ನಕ್ಕೆ ಇಷ್ಟಪಡುತ್ತೋ ಅದಕ್ಕೆ ಮಾತ್ರ ಅದು ವಿಷ ಹಾಕಿ ಸಾಯಿಸುತ್ತೆ. ಬೇರೆದಕ್ಕೆಲ್ಲ ಸುಮ್ಮನೆ ಹಾಕೋದಿಲ್ಲ. ದೇ ಹ್ಯಾವ್ ಕಂಪ್ಲೀಟ್ ಕಂಟ್ರೋಲ್ ಓವರ್ ವೆನಮ್ ಗ್ಲ್ಯಾಂಡ್ಸ್ ಮತ್ತು ಇದೆಲ್ಲ. ಕಚ್ಚುತ್ತೆ, ಅದ್ರ ವಿಷ ಬಿಡೋದಿಲ್ಲ. ಆ ಥರನೂ ಇದ್ದಾವೆ.
ಎಲ್ರಿಗೂ ನಮಸ್ಕಾರ. ರಾಧಾಬಾಯಿ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಈಗ ಬರ್ತಾ ಬರ್ತಾ ವಾಸ್ತವ ಹೇಗಿದೆ, ಯಾಕೆಂದರೆ ಇವತ್ತು ಸ್ನೇಕ್ದು ಕಾಗ್ನಿಷನ್ ಮತ್ತು ಬಿಹೇವಿಯರ್ ಅಂತೆಲ್ಲ ನೋಡಿದಾಗ ದೇ ಆರ್ ನಾಟ್ ಮೈಂಡ್ಲೆಸ್ ಕಿಲ್ಲರ್ಸ್. ಟೆರಿಟೋರಿಯಲ್ ಮೆಮೊರಿ ಇರುತ್ತೆ, ಸ್ಟ್ರೆಸ್ ರೆಸ್ಪಾನ್ಸಸ್ ನೀವು ಆವಾಗಲೇ ಹೇಳ್ದಂಗೆ, ಫೆರಮೋನ್ಸ್ದು, ಮತ್ತೆ ಈ ಎಸ್ಕೇಪ್ ಬಿಹೇವಿಯರ್ ಅದೆಲ್ಲ ಅದಕ್ಕಾಗಲೇ ಕಂಡೀಷನ್ ಹೋಗಿರುತ್ತೆ ಅಂತ. ಇವತ್ತಿನ ದಿವಸ ಅಫ್ಕೋರ್ಸ್ ವಾಸ್ತವ ಇವತ್ತು ನಾಡು ಕಾಡು ಕಾಡು ನಾಡು ಹಿಂಗಾದಾಗ ಇದು ಹೇಗೆ ಅಡ್ಯಾಪ್ಟ್ ಮಾಡ್ಕೊಂಡಿದೆ ಕಾಳಿಂಗ? ಅದೇ ಜಸ್ಟ್ ನಾವು ಪ್ರೀವಿಯಸ್ ಇದಕ್ಕೆ ನಾವು ಅಡಾಪ್ಟ್ ಮಾಡ್ಕೊಳ್ಳಾಗ ಅದು ನಿಮ್ಮನ್ನು ನೋಡಿದೆ ತುಂಬ ಸಲ, ನೀವು ಅದನ್ನು ನೋಡಿಲ್ಲ ಅಂತ ಹೇಳಿದಾಗ ಅದನ್ನು ನಮ್ಮನ್ನು ಅಡಾಪ್ಟ್ ಮಾಡಿಕೊಂಡು ಪಾಪ ಎಷ್ಟೋ ಹಾವುಗಳು ಕಾಳಿಂಗ ಬಿಡಿ ಕಾಡಲ್ಲಿದೆ, ಹಳ್ಳಿ ಕಡೆ ಕಾಣಿಸುತ್ತೆ, ಒಳ್ಳೆ ಮಳೆಕಾಡಲ್ಲಿ ಮತ್ತು ಇಲ್ಲಿ ನಮ್ಮ ಕೆರೆ ಹಾವು ನಾಗರಾವೆಲ್ಲ ಪಾಪ ಸಿಟಿ ಎಷ್ಟು ಡೆವಲಪ್ ಆಗಿದೆ. ನಮ್ಮ ರೈನ್ ವಾಟರ್ ಸ್ಟಾಮ್ ಡ್ರೈನ್ಸ್ ಇದಾವಲ್ಲ ಅದರಲ್ಲಿ ಬದುಕ್ತಾ ಇದ್ದಾವೆ, ಖಾಲಿ ಸೈಟಲ್ಲಿ ಬದುಕ್ತಾ ಇದ್ದಾವೆ, ಚಿಕ್ಕ ಚಿಕ್ಕ ಪಾರ್ಕಲ್ಲಿ ಬದುಕ್ತಾ ಇದ್ದಾವೆ. ಸೊ ದೇ ಆರ್ ಅಡಾಪ್ಟಿಂಗ್ ಫಾರ್ ಅವರ್ ಸ್ಪೀಡ್, ರೈಟ್? ಸೊ ಕಾಳಿಂಗ ಸರ್ಪನೂ ಅದೇ ಥರನೇ ಅವರ ಅಡಾಪ್ಟ್ ಆಗ್ತಾ ಇದೆ. ನಾವು ಸ್ವಲ್ಪ ಅಡಾಪ್ಟ್ ಆದರೆ ಅದ್ರ ಬಗ್ಗೆ ತಿಳ್ಕೊಂಡು ಸ್ವಲ್ಪ ತಾಳ್ಮೆಯಿಂದ ಬದುಕಿದ್ರೆ ಇಬ್ಬರು ಕೋಎಕ್ಸಿಸ್ಟ್ ಆಗ್ಬೋದು. ಹಿಂಗೆ ಅಡಾಪ್ಟ್ ಮಾಡ್ಕೋಬೇಕು, ಅದ್ರ ಬಗ್ಗೆ ತಿಳ್ಕೊಳ್ಳಿ, ಅದರ ಬಿಹೇವಿಯರ್ ಬಗ್ಗೆ ತಿಳ್ಕೊಳ್ಳಿ. ಅದು ಬಂದಾಗ ಯಾರಾದರೂ ಸಂರಕ್ಷಣೆ ಕರೀರಿ, ಅದನ್ನು ಸಾಯಿಸಬೇಡಿ, ತೊಂದರೆ ಕೊಡಬೇಡಿ. ಮತ್ತು ಮುಖ್ಯವಾಗಿ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಅನ್ನೆಸೆಸರಿ ಎನ್ಕ್ರೋಚ್ಮೆಂಟ್. ಒಂದು ವಿಲೇಜಲ್ಲಿ ಒಬ್ರದ್ದು ಜಮೀನು 2 ಎಕರೆ ಅವರ ಹೆಸರಲ್ಲಿ ಇರುತ್ತೆ, ಆದರೆ 5 ಎಕರೆ ಅವರು ಎನ್ಕ್ರೋಚ್ ಮಾಡಿರ್ತಾರೆ. ಎನ್ಕ್ರೋಚ್ಮೆಂಟ್ ಅಂದರೆ ಕಾಡನ್ನು ಅವರು ಬಳಸ್ಕೊಂಡಿರ್ತಾರೆ, ಅಲ್ಲಿ ತೋಟ ಹಾಕಿರ್ತಾರೆ. ಆ ತೋಟದಲ್ಲಿ ಹಾವು ಬಂದರೆ ಕಂಪ್ಲೇಂಟ್ ಮಾಡ್ತಾರೆ. ನೀವು ಎನ್ಕ್ರೋಚ್ ಮಾಡಿ ಆಮೇಲೆ ಕಾಳಿಂಗ ಬಂತು ಹಿಡ್ಕೊಂಡು ಹೋಗಿ ಅಂತ ನಮಗೂ ಕಂಪ್ಲೇಂಟ್ ಮಾಡ್ತಾರೆ. ಡಿಪಾರ್ಟ್ಮೆಂಟ್ ಮೇಲೂ ಪಾಪ ತುಂಬ ಕಂಪ್ಲೇಂಟ್ ಮಾಡ್ತಾರೆ ನಮ್ಮ ಜನ. ಸೊ ಅದು ಕೋಆಪ್ರೇಷನ್, ಕೋಎಕ್ಸಿಸ್ಟೆನ್ಸ್ ಐ ರಿಕ್ವೆಸ್ಟ್. ಇದೇ ರೀತಿ ಹೋಗ್ತಾ ಇದ್ದರೆ ನಮಗೆ 1950-60ರಲ್ಲಿ 14% ಮಳೆಕಾಡು ರೈನ್ ಫಾರೆಸ್ಟ್ ಇತ್ತು ನಮ್ಮ ಭೂಮಿ ಮೇಲೆ, ಅಂದರೆ ನಮ್ಮ ಪ್ಲಾನೆಟ್ ಮೇಲೆ. ಈಗ 6%ಗೆ ಬಂದಿದೆ, ಆಲ್ಮೋಸ್ಟ್ ಲೆಸ್ ದೆನ್ 50% ಹೋಗಿದೆ. ಈ 40 ವರ್ಷದಲ್ಲಿ 50% ಹೋಗಿದ್ರೆ ಇನ್ನೊಂದು 40% ಇರೋ 50% ಆಫ್ 70% ಹೋಗ್ಬಿಟ್ರೆ ಇನ್ನೇನು ಕಾಡು ಉಳಿತದೆ ನಮಗೆ? ಸೊ ಮಳೆಕಾಡು ದಟ್ ಈಸ್ ವೆಸ್ಟರ್ನ್ ಘಾಟ್ಸ್ ಇಲ್ಲಾಂದರೆ ನಮಗೆ ನೀರೇ ಇಲ್ಲ. ಕಾವೇರಿ ಎಲ್ಲಿಂದ ಹುಟ್ಟುತ್ತೆ? ವೆಸ್ಟರ್ನ್ ಘಾಟ್ಸಿಂದ. ದಟ್ಸ್ ಒನ್ ಆಫ್ ದ ಲಾಂಗೆಸ್ಟ್ ರಿವರ್ ಆ್ಯಂಡ್ ಲೈಫ್ ಲೈನ್ ಫಾರ್ ದ ಎಂಟೈರ್ ಸೌತ್ ಇಂಡಿಯಾ ಅಂತ ಹೇಳ್ಬೋದು. ಕೃಷ್ಣಾ ನದಿ ಅಲ್ವಾ, ಎಲ್ಲನೂ ತುಂಗಭದ್ರಾ, ದೇ ಕಮ್ ಫ್ರಮ್ ವೆಸ್ಟರ್ನ್ ಘಾಟ್ಸ್. ಸೊ ನೀವು ಕಾಡು ಇವತ್ತಿಲ್ಲ ನಾಳೆ ಕಾಪಾಡ್ಕೊಂಡಿಲ್ಲ, ನೀರಿಲ್ಲ ಅಂದರೆ ಚೈನಾ ಹತ್ರನೇ ತೊಗೋಬೇಕಾಗತ್ತೆ ನಾವು. ಓಕೆ, ನೀವು ಆವಾಗಲೇ ಕಾಲ್ಸ್ ಬಗ್ಗೆ ಮಾತಾಡಿದ್ರಿ. ಸೊ ಈಗ ತಮ್ಮನ್ನು ರೀಚ್ ಮಾಡೋದಂದರೆ ಹೇಗೆ, ಏನು ನಂಬರು, ಮತ್ತು ನಿಮ್ಗೆ ಎಷ್ಟು ಕಾಲ್ಸ್ ಬರುತ್ತೆ ದಿನಕ್ಕೆ? ದಿನಕ್ಕೇನಿಲ್ಲ, ನಮ್ಮದು ಕಾಳಿಂಗ ಸರ್ಪ ಅಷ್ಟೇನಿಲ್ಲ. ನಾನು ಹೇಳ್ದಂಗೆ ನಾವು ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ಮಲೆನಾಡು ಜನ ಅದು ಆ್ಯಟಿಟ್ಯೂಡ್ ಎಷ್ಟು ಚೆನ್ನಾಗಿದೆ ಅಂದರೆ ದಿನ ಸುಮ್ಮನೆ ಅವ್ರು ಕರೆಯೋದಿಲ್ಲ ನಮ್ಮನ್ನು. ಅವ್ರು ಮನೆ ಹೊರಗಡೆ ಬಂದು ತೊಂದರೆ ಆಗ್ತಾಯಿದೆ, ನಾವು ಮನೆಯೊಳಗಡೆ ಹೋಗಬೇಕು ಅದಿದೆ ಅಂದಾಗ ನಮ್ಮನ್ನು ಕರೀತಾರೆ. ಇಲ್ಲ ಮಾಡಲ್ಲಿದೆ, ಮನೆ ಒಳಗಡೆ ಇದ್ದರೆ ಕರೀತಾರೆ. ನಾವು ಅಷ್ಟೇ ನಿಮ್ಮ ಆಡಿಯನ್ಸ್ಗೆ ಎಲ್ಲರಿಗೂ ಹೇಳ್ತಾಯಿದ್ವಿ, ಮನೆ ತೋಟದಲ್ಲಿ ಇಲ್ಲ ದೂರ ಕಾಡಲ್ಲಿ ನೀವೆಲ್ಲೋ ಕಾಡಿಗೆ ಹೋಗಿರ್ತೀರ, ಅಲ್ಲಿ ಕಿಂಗ್ ಕೋಬ್ರಾ ನೋಡಿ ಕಾಳಿಂಗ ನೋಡಿ ನಮ್ಮನ್ನು ಕರಿಬೇಡಿ. ಮನೆ ಹತ್ರ ಕೊಟ್ಟಿಗೆಯಲ್ಲಿ ಹತ್ರ ಇದ್ದ ಮಾತ್ರ ಕರೆದಾಗ ನಾವು ಬಂದು ಅದನ್ನು ಹಿಡಿದು ಕಾಡಿಗೆ ಬಿಟ್ಬಿಡ್ತೀವಿ. ಈ ಪೊರೆ ಓದ್ತಾ ಇದ್ದೆ, ಇದು 30ರಿಂದ 90 ದಿನಗಳ ಒಂದು ಅವಧಿನಲ್ಲಿ ಯೂಶಲಿ ಅದು ಪೊರೆ ಬೀಳುತ್ತೆ ಅಂತ. ಕಾಳಿಂಗನೂ ಹಾಗೇನಾ? ಕರೆಕ್ಟ್. ಚಿಕ್ಕದಾಗಿದ್ದಾಗ ಮರಿಯಿದ್ದಾಗ ತುಂಬ ಬೇಗ ಬೆಳೀತಾ ಇರ್ತವೆ, ಯಾಕಂದರೆ ಬೇಗ ದೊಡ್ಡದಾದರೆ ಅದಕ್ಕೆ ಪ್ರೊಟೆಕ್ಷನ್ ಅಲ್ವಾ. ನಮ್ಮಲ್ಲಿ ಹೆಂಗೆ ಜಿಮ್ಗೆ ಹೋಗಿ ಬಾಡಿ ಬಿಲ್ಡ್ ಮಾಡ್ತೀವೋ, ಇವಾಗ ಟೀನೇಜರ್ಸ್ ಎಲ್ಲ ಮಾಡ್ತಾರಲ್ಲ, ಬಿಕಾಸ್ ದೇ ವಾಂಟ್ ಟು ಲುಕ್ ಬಿಗ್, ಆ ಥರ ಮರಿನೂ ಅಷ್ಟೇ ಬೇಗ ಬೆಳಿಬೇಕು ಅಂತ ಚೆನ್ನಾಗಿ ಆಹಾರ ತಿಂದು ಪೊರೆ ರೆಗ್ಯುಲರಾಗಿ ಬಿಟ್ಟು ಬೆಳೀತಾ ಇರ್ತದೆ. ಅಂದರೆ 6ರಿಂದ 8 ಸಲನೂ ಬಿಡ್ಬೋದು, ಒಂದೊಂದು ಸಲ 6 ಸಲ ಅಂತ ಇಟ್ಕೊಬೋಣ. 2 ತಿಂಗಳಿಗೆ 1 ಸಲ ಪೊರೆ ಬಿಡುತ್ತೆ. ಅದೇ ನಾನು ಮೊದಲೇ ಹೇಳ್ದಂಗೆ ಅಡಲ್ಟ್ಹುಡ್ ರೀಚ್ ಆಗಿದೆ, ದೇರ್ ಗ್ರೋತ್ ಸ್ಪೀಡ್ ವಿಲ್ ಬಿ ಲೆಸ್ ಬಟ್ ಇಟ್ ವಿಲ್ ನಾಟ್ ಸ್ಟಾಪ್. ಅವಾಗೇನಾಗುತ್ತೆ, 3ರಿಂದ 4 ಸಲ ಒಂದು ವರ್ಷಕ್ಕೆ ಪೊರೆ ಬಿಡುತ್ತೆ. ಅಂದರೆ 4 ತಿಂಗಳಿಗೆ 1 ಸಲ, 3 ತಿಂಗಳಿಗೆ 1 ಸಲ ಪೊರೆ ಬಿಡುತ್ತೆ. ನಾವು ಟಾಕಿಂಗ್ ಅಬೌಟ್ ಯುವರ್ ಓನ್ ಜರ್ನಿ, ದೇ ಸೇ ರೆಸ್ಪೆಕ್ಟ್ ದ ವೈಲ್ಡ್. ಅದು ನಿಮಗೆ ತುಂಬ ಪಾಠಗಳನ್ನು ಹೇಳ್ಕೊಡ್ತಾ ಇರುತ್ತೆ ಅಂತ. ಆಗುಂಬೆನ ಮನಸ್ಸಲ್ಲಿ ಇಟ್ಕೊಳ್ಳೋದಾದರೆ ನಮ್ಮ ಕನ್ನಡಿಗರ ಒಂದು ರತ್ನ ಅದು. ಐ ಥಿಂಕ್ ಜೀವಮಾನದಲ್ಲಿ ಎಲ್ಲರೂ ಒಂದ್ಸತಿ ಅಲ್ಲಿಗೆ ಹೋಗಲೇಬೇಕಾಗಿರೋದು. ಸೊ
ಎನಿ ಅನ್ನೋನ್ ಸೈಡ್ ಆಫ್ ಬ್ಯೂಟಿ ಆಫ್ ಆಗುಂಬೆ ರೇನ್ ಫಾರೆಸ್ಟು, ಹೌ ವುಡ್ ಯು ಲೈಕ್ ಟು ಇಂಟ್ರೊಡ್ಯೂಸ್ ಹರ್ ಟು ಅಸ್? ರೈನ್ ಈಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್. ಪೀಪಲ್ ಕಮ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್. ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಾರೆ ಆಗುಂಬೆ ಮಳೆ ನೋಡಲಿಕ್ಕೆ. ಆದರೆ ನಮ್ಮ ಜನ ಮಳೆ ಅಂತ ಓಡೋಗ್ತಾರೆ ಬೆಂಗಳೂರಿಗೆ, ಚೆನ್ನೈಗೆ ಅಲ್ಲೆಲ್ಲ. ಅದೊಂದು ದೊಡ್ಡದು ನಮ್ಮ ಒಂದು ಫೇವ್ರೇಟ್. ಇದನ್ನು ನಾವು ಡಿಸ್ಅಡ್ವಾಂಟೇಜ್ ಆಗಿ ನೋಡ್ತೀವಿ. ಅಂದರೆ ಹಿತ್ತಲ ಗಿಡ ಮದ್ದೆಲ್ಲ ಮಾಡ್ಕೋಬೇಡಿ ಅಂತ. ಅದು ನೀವು ಹೇಳ್ದಂಗೆ ನಮ್ಮ ಜನಕ್ಕೆ ಇಂಟ್ರೊಡಕ್ಷನ್ ಮಾಡಿ ಅವರು ಬಂದು, ನಮ್ಮ ಜನ ಯಾವ ರೀತಿ ಟ್ರಾವೆಲ್ ಮಾಡೋದು ಇನ್ನೂ ಕಲ್ತಿಲ್ಲ. ಅಂದರೆ ಸೆನ್ಸಿಟಿವಿಟಿ ಇಲ್ಲ. ಕಸ ಬಿಸಾಕೋದು, ಗಾಡಿ ಹಾರನ್ ಹೊಡಿಯೋದು, ಲೌಡ್ ಮ್ಯೂಸಿಕ್ ಹಾಕೋದು, ಅಲ್ಲಿ ಒಳ್ಳೆ ಬಯಲು ಒಳ್ಳೆ ಜಾಗ ನೋಡಿ ಅಲ್ಲಿ ಕುತ್ಕೊಂಡು ತಿಂದು ಕುಡಿದು ಅಲ್ಲಿ ಆಹಾರ ಅದು ವೇಸ್ಟೆಲ್ಲ ಅಲ್ಲೇ ಬಿಟ್ಟು ಹೋಗೋದು, ಈ ಥರ ಮಾಡ್ತಾರೆ. ಅದು ಸ್ಪಾಟ್ ಮಾಡ್ಕೊಂಬಿಟ್ಟಿದ್ದಾರೆ, ಪಿಕ್ನಿಕ್ ಸ್ಪಾಟ್. ಬಟ್ ಅದು ಅಂಥ ಜನನ ದಯವಿಟ್ಟು ನಮ್ಮ ಆಗುಂಬೆಗೆ ಕಳಿಸ್ಬೇಡಿ. ನಮ್ಗೆ ತುಂಬ ಬೇಜಾರಾಗುತ್ತೆ. ನಿಮ್ಮ ಆಡಿಯನ್ಸ್ಗೂ ಅದನ್ನು ಹೇಳ್ತೀವಿ, ಬರೋಂಗಿದ್ರೆ ರೆಸ್ಪಾನ್ಸಿಬಲ್ ಟೂರಿಸ್ಟ್ ಆಗಿ ಬನ್ನಿ, ಕಾಡನ್ನು ಎಂಜಾಯ್ ಮಾಡಿ. ನೀವು ತಿಂದಿದ್ದು ನಿಮ್ಮ ವೇಸ್ಟ್ ಏನಾದರೂ ಇದ್ದರೆ ಪ್ಲಾಸ್ಟಿಕ್ ಎಲ್ಲ ಬಾಟ್ಲ್ ತೊಗೊಂಡೋಗಿ ಎಲ್ಲನೂ ನಮ್ಮ ಕಾರಲ್ಲೇ ತೊಗೊಂಡೋಗಿ ಸರಿಯಾಗಿ ಅದನ್ನು ಡಿಸ್ಪೋಸ್ ಮಾಡಿ ಅಂತ ಹೇಳ್ತೀವಿ. ಸ್ಟೆಪ್ ನಂಬರ್ 1. ಕಾಡು ಅಂದರೆ ನಮ್ಮ ಕರ್ನಾಟಕ ಅಂತಲ್ಲ, ಕರ್ನಾಟಕ ಬಿಡಿ ಮಾತಾಡೋಂಗೆ ಇಲ್ಲ, ಎಲ್ಲನೂ ಇದೆ. ಅದೇ ರೀತಿ ನಮ್ಮ ಇಂಡಿಯಾ ಲೆಕ್ಕ ಹಾಕಿದ್ರೆ ತುಂಬ ಜನ ಬೇರೆ ದೇಶಕ್ಕೆ, ಯಾಕೆ ಅಪ್ಪವರೇ ಹೇಳಿದ್ರು, ನಾನು ಆಫ್ರಿಕಾಕ್ಕೆ ಹೋಗಿದ್ದೀನಿ, ಸೌತ್ ಅಮೇರಿಕಾಕ್ಕೆ ಹೋಗಿದ್ದೀನಿ, ಇಲ್ಲೆಲ್ಲ ಕಾಡು ನೋಡಿದ್ದೀನಿ, ಈ ಥರ ಕಾಡು ಇದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ. ಅಫ್ಕೋರ್ಸ್ ಅವರು ಇದನ್ನು ಹೇಳಿದ್ರು, ನಮ್ಮ ತಂದೆ ಕಾಡು ಹಾಡಲ್ಲೇ ನಾನು ಕೇಳಿದ್ದು, ವೀಡಿಯೋಸ್ ಎಲ್ಲ ನೋಡಿದ್ದು ಅಂತ. ಅದನ್ನು ತಿಳ್ಕೊಬೇಕು ನಮ್ಮ ಜನರು. ಆಫ್ರಿಕಾ ಅಂತ ಹೇಳ್ತೀವಿ, ಟೈಗರ್ ಇಲ್ಲ ಅವ್ರ ಹತ್ರ, ನಮ್ಮಲ್ಲಿ ಟೈಗರ್ ಇದೆ. ಅವ್ರ ಹತ್ರ ರೈನೋ ಇದೆ, ನಮ್ಮ ಹತ್ರ ರೈನೋ ಇದೆ. ಏನೋ ಅವ್ರ ಹತ್ರ ಎಲಿಫೆಂಟ್ ಇದೆ, ನಮ್ಮ ಹತ್ರ ಎಲಿಫೆಂಟ್ ಇದೆ. ಕರೆಕ್ಟ್? ಅವ್ರ ಹತ್ರ ಬ್ಲ್ಯಾಕ್ ಮಾಂಬಾ ಇದೆ, ನಮ್ಮ ಹತ್ರ ಕಿಂಗ್ ಕೋಬ್ರಾ ಇದೆ. ರೈಟ್? ಆ ಥರ ನೀವು ಲೆಕ್ಕ ಮಾಡ್ಕೊಂಡು ಹೋದರೆ ನಮ್ಮ ದೇಶದಲ್ಲಿ ಇರುವಂಥ ನ್ಯಾಚುರಲ್ ಸಂಪತ್ತು ಯಾವ ದೇಶದಲ್ಲೂ ಇಲ್ಲ. ನಮ್ಮಲ್ಲಿ ಹಿಮಾಲಯಸ್ ಇದ್ದಾವೆ, ಲಾಂಗೆಸ್ಟ್ ಕೋಸ್ಟ್ ಲೈನ್ ಗುಜರಾತಿಂದ ವೆಸ್ಟ್ ಬೆಂಗಾಲ್ವರೆಗೂ ಕೋಸ್ಟ್ ಲೈನ್ ಇದೆ. ನಾವು ಸರಿಯಾಗಿ ಯೂಟಿಲೈಸ್ ಮಾಡ್ತಾ ಇಲ್ಲ. ನಾವೇನು ಮಾಡ್ತೀವಿ, ಬೀಚಲ್ಲಿ ಹೋಗ್ಬಿಟ್ಟು ಪಾರ್ಟಿ ಮಾಡಿ ಬಾಟಲ್ಗೆಲ್ಲ ಬಿಸಾಕಿ ಬರ್ತೀವಿ. ಡೆಸರ್ಟ್ ಇದೆ ರಾಜಸ್ಥಾನಲ್ಲಿ, ಪ್ಲೇನ್ಸ್ ಇದ್ದಾವೆ, ವಿಂಧ್ಯ ಮೌಂಟೇನ್ಸ್ ಇದ್ದಾವೆ, ವೆಸ್ಟರ್ನ್ ಘಾಟ್ಸ್ ಇದೆ, ಈಸ್ಟರ್ನ್ ಘಾಟ್ಸ್ ಇದೆ. ಈಸ್ಟರ್ನ್ ಘಾಟ್ಸು ವೆಸ್ಟರ್ನ್ ಘಾಟ್ಸ್ಗಿಂತ ಓಲ್ಡೆಸ್ಟು ಮೌಂಟೇನ್ಸ್. ಬಯೋಡೈವರ್ಸಿಟಿ ಲೆಕ್ಕ ಹಾಕಿದ್ರೆ ನಮ್ಮಲ್ಲಿ ಸ್ನೋ ಲೆಪರ್ಡ್ಸ್ ಎಲ್ಲನೂ ಇದೆ. ಬಟ್ ವಿ ಡೋಂಟ್ ನೋ ದ ವ್ಯಾಲ್ಯೂ. ಅನ್ಫಾರ್ಚುನೇಟ್ಲಿ ನಮ್ಮ ದೇಶದವರು, ನಮ್ಮ ಕರ್ನಾಟಕದವರು ಅದರ ಬಗ್ಗೆ ಹೆಮ್ಮೆ ಪಟ್ಟು ಅದನ್ನು ಕಾಪಾಡ್ಕೋಬೇಕು ಅಂತ ನಾನು ಅಂದ್ಕೊಳ್ತೀನಿ. ಸೊ ಆಗುಂಬೆ ಆ ರೀತಿ ಇದ್ದಾಗ ನೀವೆಲ್ಲ ಬರ್ಬೋದು. ಬಟ್ ಟೆಲ್ ಮಿ 5 ಹಿಡನ್ ಟ್ರೂತ್ಸ್ ಆಫ್ ಆಗುಂಬೆ. ಆಗುಂಬೆ ರೈನ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಥಿಂಗ್. ಯಾವ ಸೀಸನಲ್ಲಿ ಬರಬೇಕು? ಮಾನ್ಸೂನಲ್ಲಿ ಜೂನ್, ಜುಲೈ, ಆಗಸ್ಟ್ ಇಸ್ ದ ಬೆಸ್ಟ್ ಟೈಮ್. ಬಂದು ಏನು ಮಾಡಬೇಕಲ್ಲಿ? ಏನು ಮಾಡಬೇಡಿ, ಸುಮ್ಮನೆ ಕೂತ್ಕೊಂಡು ಮಳೆ ನೋಡಿ. ಆದರೆ ಕಾಡು ಒಳಗಡೆ ಟ್ರೆಕ್ಕಿಂಗ್ ಮಾಡಿ, ಇಟ್ಸ್ ಅನ್ ಅಡ್ವೆಂಚರ್ ಥಿಂಗ್. ಒಳ್ಳೆ ಗಾಳಿ, ಒಳ್ಳೆ ನೀರು, ನಿಮಗೆ ಬ್ಯಾಟ್ರಿ ರೀಚಾರ್ಜ್ ಆಗುತ್ತೆ. ಬೆಂಗಳೂರು ದೊಡ್ಡ ದೊಡ್ಡ ಸಿಟಿ, ಮಂಗಳೂರು ಅಥವಾ ಮುಂಬೈಯಲ್ಲಿ ಈ ಹೊಗೆ ಕುಡಿದು ನೀವು ಅಲ್ಲಿ ಬಂದಾಗ ಒಂದು ರೀತಿಯಲ್ಲಿ ಚಾರ್ಜ್ ಆಗುತ್ತೆ. ಅದೊಂದು. ಅಫ್ಕೋರ್ಸ್ ಡೆಫಿನೆಟ್ಲಿ ನಿಮ್ಮ ಲಕ್ ಚೆನ್ನಾಗಿದ್ರೆ ಕಿಂಗ್ ಕೋಬ್ರಾ ನೋಡಿ. ಕಿಂಗ್ ಕೋಬ್ರಾ ನೋಡಬೇಕಂದ್ರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಇಸ್ ದ ಬೆಸ್ಟ್ ಟೈಮ್. ಆ ಟೈಮಲ್ಲಿ ಬನ್ನಿ. ಮಾರ್ಚ್, ಏಪ್ರಿಲ್. ಅದಕ್ಕೂ ಸ್ಪಾಟ್ಸ್ ಅಂತ ಇದೆಯಾ? ಇಂಥ ಸ್ಪಾಟ್ಸ್ ಅಂತಿಲ್ಲ, ನಾವು ಹುಡ್ಕೊಂಡು ಹೋಗಲೇಬೇಕಾಗತ್ತೆ. ಟ್ರೆಕ್ಕಿಂಗ್ ಅಂದರೆ ಲೀಗಲ್ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲಿ ಟ್ರೆಕ್ಕಿಂಗ್ ಪಾತ್ಸ್ ಓಪನ್ ಮಾಡಿದಾರೋ ಅಲ್ಲಿ ಮಾತ್ರ ಹೋಗಬೇಕು. ಕಾಡು ಒಳಗಡೆ ಎಲ್ಲ, ವೈಲ್ಡ್ ಲೈಫ್ ಸ್ಯಾಂಚುರಿ ಒಳಗಡೆ ಎಲ್ಲ ವಿತೌಟ್ ಪರ್ಮಿಷನ್ಸ್ ಹೋಗಬಾರ್ದು. ಅದು ಇಲ್ಲೀಗಲ್ ಆಗುತ್ತೆ. ಅದರಿಂದ ಡಿಸ್ಟರ್ಬು ಆಗುತ್ತೆ ಕೆಲವು ಕಾಡು ಪ್ರಾಣಿಗಳಿಗೆ. ನಮ್ಮಲ್ಲಿ ಲಯನ್ ಟೇಲ್ಡ್ ಮಕಾಕ್ಸ್ ಇದೆ. ನಮ್ಮ ಸೋಮೇಶ್ವರ ಘಾಟಿಯಲ್ಲಿ ಲಯನ್ ಟೇಲ್ಡ್ ಮಕಾಕ್ ಅಂದರೆ ಸಿಂಗಲಿಕಾ, ಒನ್ ಆಫ್ ದ ಎಂಡೆಮಿಕ್ ಸ್ಪೀಷೀಸ್. ನಮ್ಮ ವೆಸ್ಟರ್ನ್ ಘಾಟ್ ಬಿಟ್ಟರೆ ಬೇರೆ ಎಲ್ಲೂ ಸಿಗೋಲ್ಲ. ನಾರ್ತ್ ಈಸ್ಟಲ್ಲೆಲ್ಲ ನೀವು ಹೋಗಿ ಹುಡುಕೋಕ್ಕಾಗಲ್ಲ, ಆಫ್ರಿಕಾದಲ್ಲಿ ಹೋಗಿ ಹುಡುಕೋಕ್ಕಾಗಲ್ಲ. ಎಂಡೆಮಿಕ್ ಅಂದರೆ ಇಟ್ಸ್ ಫೌಂಡ್ ಓನ್ಲಿ ಇನ್ ದಿಸ್ ರೀಜನ್. ಅದನ್ನು ಬಂದು ನೋಡಿ. ಫೀಡ್ ಮಾಡೋಕ್ಕೆ ಹೋಗಬೇಡಿ, ಚಿಪ್ಸು ಬಿಸ್ಕೆಟ್ಸ್ ಕೊಡೋಕ್ಕೆ ಹೋಗಬೇಡಿ. ಇವಾಗ ಅವೆಲ್ಲ ಅಲ್ಲ ಸರ್, ರೀಲ್ ಮಾಡಬೇಡಿ ಇನ್ಬೇಕು ನೀವು ಜೊತೆ. ಹೌದು, ರೀಲ್ ಮಾಡಬೇಡಿ. ರೀಲ್ ಮಾಡಿ ಕಚ್ಚಿಸ್ಕೊಳ್ಳೋದು, ಅದಕ್ಕೆ ತೊಂದರೆ ಕೊಡೋದು ಮಾಡೋಕ್ಕೆ ಹೋಗಬೇಡಿ. ಕಚ್ತವೆ, ಕಚ್ಚಲ್ಲ. ಮತ್ತು ಯಾರಾದರೂ ಏನಾದರೂ ತೊಂದರೆ ಮಾಡಿರ್ತಾರೆ, ಆ ಥರ ಡಿಸ್ಟರ್ಬ್ ಆದಾಗ ಕಚ್ತಾರೆ. ಅವಾಗ ಅದಕ್ಕೆ ನಾವು ವಿಲ್ ಬ್ಲೇಮ್ ದಿ ಅನಿಮಲ್, ನಾಟ್ ದಿ ಹ್ಯೂಮನ್ ಬೀಯಿಂಗ್. ನಾವು ನಮ್ಮ ಕಡೆ ಯಾವತ್ತೂ ಬೆರಳು ತೋರಿಸಲ್ವಲ್ಲ, ಯಾವತ್ತೂ ಆ ಕಡೆನೇ ಹೋಗೋದು. ಆದ್ದರಿಂದ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಅದನ್ನು ಲಯನ್ ಟೇಲ್ ಮಕಾಕ್ ಇಸ್ ಒನ್ ಆಫ್ ದಿ ಇಂಟ್ರೆಸ್ಟಿಂಗ್ ಅನಿಮಲ್. ಮತ್ತು ಸೀತಾ ನದಿ ಇದೆ, ಸೂಪರಾಗಿ. ಸೀತಾ ನದಿ, ಹೌದು, ಅಲ್ಲಿ ಈಜ್ಬೋದು. ಐ ಮೀನ್ ಒಳ್ಳೆ ಪ್ಲೇಸ್, ಒಳ್ಳೆ ನದಿ ಅದು, ನಮ್ಮ ಕಾವೇರಿ ಥರನೇ. ನಂಗೆ ಸೀತಾ ನದಿಯಿಂದ ಇದೆ ಅಂತಲೇ ಗೊತ್ತು. ಹೌದು, ಸೀತಾ ನದಿ. ಈ ಫಿಶ್ಶು ಇಲ್ಲ ನಮ್ಮ ಈ ವಾಟರ್ ಸಿಸ್ಟಮ್ ಕೆಲಸ ಮಾಡೋರು ಹೇಳ್ತಾರೆ ಇಟ್ಸ್ ಒನ್ ಆಫ್ ದ ನ್ಯಾಚುರಲ್ ಅಕ್ವೇರಿಯಮ್ ಅಂತ. ಅಂದರೆ ಅಷ್ಟು ಚೆನ್ನಾಗಿದೆ ನೀರು ಅಂತ ಅರ್ಥ. ಬಟ್ ಇದೇ ರೀತಿ ಡೆವಲಪ್ಮೆಂಟ್ ಆಗ್ತಾ, ರೋಡ್ಗಳಾಗ್ತಾ,
ಕಾಡು ನಾಶ ಆಗ್ತಾಯಿದ್ರೆ ಆ ನ್ಯಾಚುರಲ್ ಅಕ್ವೇರಮ್ ಅಂತ ಹೋಗಿ ಗಲೀಜು ನೀರಾಗುತ್ತೆ, ಮಣ್ಣೆಲ್ಲ ಹೋಗಿ ಸೇರಿಕೊಂಡು ಸಿಲ್ಟೆಲ್ಲ ಬರುತ್ತೆ. ಸೊ ಅದು ಬಿಟ್ಟರೆ ಕಪ್ಪೆಗಳಿದ್ದಾವೆ, ಎಂಡೆಮಿಕ್ ಸ್ಪೀಷೀಸ್. ಫುಡ್ ಫ್ಲಾಗಿಂಗ್ ಅಂದರೆ ಅದ್ರ ಕಾಲನ್ನು ಹಿಂಗೆ ತೋರಿಸ್ತಾ ಇರುತ್ತೆ ಫೀಮೇಲ್ಸ್ಗೆ. ನಾವು ಈಗ ಹಾವುಗಳ ಬಗ್ಗೆ ಮಾತಾಡಿದ್ವಲ್ಲ, 2 ಗಂಡು ಜಗಳ ಮಾಡಿ ಹೆಣ್ಣು ಹತ್ರ ಹೋಗುತ್ತೆ ಅಂತ. ಈ ಕಪ್ಪೆಗಳು ಕೂಗ್ತವೆ, ಫೀಮೇಲ್ಸ್ಗೆ ಅಟ್ರ್ಯಾಕ್ಟ್ ಮಾಡುತ್ತೆ. ಈ ಕಪ್ಪೆ ಬಂದು ಫುಡ್ ಫ್ಲಾಗಿಂಗ್ ಫ್ರಾಗ್ ಬಂದು ಸ್ಟ್ರೀಮಲ್ಲಿರೋದು. ಸ್ಟ್ರೀಮಲ್ಲಿ ಜೋರಾಗಿ ನೀರು ಓಡ್ತಾ ಇರ್ತದೆ, ಶಬ್ದ. ಈ ಗಂಡು ಕೂಗ್ತಾ ಇದ್ದರೆ ಹೆಣ್ಣಿಗೆ ಹಿಂಗೆ ಕೇಳಿಸೋಕ್ಕಾಗಲ್ಲ. ಅದಕ್ಕೆ ಏನು ಮಾಡುತ್ತೆ, ಕಾಲನ್ನ ಹೀಗೆ ತೋರಿಸುತ್ತೆ. ಆ ಬ್ರೈಟ್ ಕಲರ್ ಕಾಣಿಸೋ ಫೀಮೇಲ್ ಅಟ್ರ್ಯಾಕ್ಟ್ ಆಗಿ ಅಲ್ಲಿ ಹೋಗ್ತವೆ. ಅದು ಒಂದು ಇಂಟ್ರೆಸ್ಟಿಂಗ್ ಫುಡ್ ಫ್ಲಾಗಿಂಗ್ ಫ್ರಾಗ್. ಹಿಂದೆ ಕಾಲು ಉದ್ದ ಇರುತ್ತೆ, ನಮ್ಮ ಬ್ರೂಸ್ಲಿ ಥರ ಕರಾಟೆ ಕಿಕ್ ಬಾಕ್ಸಿಂಗ್ ಅವ್ರು ಮಾಡೋ ಥರ ಸ್ವಲ್ಪ ತೋರಿಸುತ್ತೆ. ಪ್ಲಸ್ ಕಿಕ್ಕಿಂಗ್ ಆಗುತ್ತೆ. ಒಂದು ವೇಳೆ ಗಂಡು ಏನಾದರೂ ಬಂತಂದರೆ ದೇ ಫೈಟ್, ದೇ ಜಸ್ಟ್ ಕಿಕ್ ದೆಮ್ ಔಟ್. ಮತ್ತು ಇಲ್ಲಿ ಮಾಲ್ಗುಡಿ ಡೇಸ್ ಅದೂ ಇದೆ. ಅವರು ಕಲ್ಚರಲಿ ಕಾಡು ಒಂದು ಕಡೆ ಇದ್ರೂ ಮಾಲ್ಗುಡಿ ಡೇಸ್ ಹ್ಯಾಸ್ ಎ ವೆರಿ ಕಲ್ಚರಲ್ ಸಿಗ್ನಿಫಿಕೆನ್ಸ್. ಮುಖ್ಯವಾಗಿ ನಮ್ಮ ಶಂಕರ್ನಾಗ್ ಅವರು ತುಂಬ ವರ್ಷ ಅಲ್ಲಿ ಇದ್ಕೊಂಡು ಶೂಟ್ ಮಾಡಿದರು. ಮಾಲ್ಗುಡಿ ಡೇಸ್ ಅಲ್ಲಿ ಎಲ್ಲ ಸ್ವಲ್ಪ ಅದೇ. ನಮ್ಮಲ್ಲಿ ಅದೊಂದು ಪ್ರಾಬ್ಲಮ್ ಏನಂದರೆ, ನಾವು ವಿ ಫರ್ಗೆಟ್ ಹಿಸ್ಟ್ರಿ ಆ್ಯಂಡ್ ಕನ್ಸ್ಟ್ರಕ್ಷನ್ನು ಯಾವ ರೀತಿ ಡೆವಲಪ್ ಮಾಡ್ತೀವಿ ಅಂದರೆ, ನಮ್ಮ ಹಿಸ್ಟ್ರಿನೆಲ್ಲ ತುಳ್ಕೊಂಡು ಡೆಮಾಲಿಷ್ ಮಾಡಿ ಡೆಸ್ಟ್ರಾಯ್ ಮಾಡಿ ನಾವು ಒಂದು ಫ್ಯೂಚರ್ನ ಕ್ರಿಯೇಟ್ ಮಾಡ್ತಾಯಿದ್ವಿ. ಸೊ ಅದನ್ನು ಮಾಡಬಾರ್ದು. ಹಳೆ ಮನೆಗಳೆಲ್ಲ ಅಲ್ಲ ಹಂಗಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಹಂಗೂ ಕಟ್ಟಿದ್ರೆ ಹಳೆ ಮನೆ ಸ್ಟೈಲಲ್ಲೇ ಕಟ್ಟಬೇಕು, ನಮ್ಮ ಸಾಫ್ಟ್ವೇರ್ ಕಂಪ್ನಿ ಥರ ಕಟ್ಟಬಾರ್ದು ಅಂತ ಹೇಳ್ತಾ ಇರ್ತೀನಿ. ಸೊ ಮಾಲ್ಗುಡಿ ಡೇಸು. ಮತ್ತು ಫುಡ್ ಈಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಅಲ್ಲಿ ಮಲೆನಾಡು ಸ್ಟೈಲ್ ಕಡುಬು, ಒಳ್ಳೆ ಸಾಂಬಾರು, ಮತ್ತು ಮಂಗಳೂರು ಬಜ್ಜಿನೂ ಸಿಗುತ್ತೆ. ಆ ಥರದ್ದು ಐ ಆಲ್ಸೋ ಲೈಕ್. ಪ್ರಾಪರ್ ಹೋಮ್ ಸ್ಟೇಸ್ ಇದ್ದಾವೆ, ಒಳ್ಳೆ ಹೋಟೆಲ್ಸು ಇದ್ದಾವೆ. ಹೋಟೆಲ್ ಫುಡ್ ಆಫ್ಕೋರ್ಸ್ ಇಟ್ಸ್ ಆಲ್ ಅಡಲ್ಟ್ರೇಟೆಡ್. ನಿಮಗೆ ಗೋಬಿ ಮಂಜೂರಿಂದ ಎಲ್ಲ ಸಿಗುತ್ತೆ. ಬಟ್ ನಮ್ಮಲ್ಲಿ ಬಂದರೆ ನಮ್ಮದು ಫೀಲ್ಡ್ ಸ್ಟೇಷನ್, ರಿಸರ್ಚ್ ಸ್ಟೇಷನ್, ನಮ್ಮಲ್ಲಿ ಸಂಶೋಧನಾ ಕೇಂದ್ರ ಇದೆ ಆಗುಂಬೆಯಲ್ಲಿ. ಅಲ್ಲಿ ಸಂಶೋಧಕರಿಗೋಸ್ಕರ ನಾವು ಮಾಡಿರೋದು, ಸ್ಟೂಡೆಂಟ್ಸ್ಗೋಸ್ಕರ. BSc ಸ್ಟೂಡೆಂಟ್ಸ್ ಬರ್ತಾರೆ, MSc ಸ್ಟೂಡೆಂಟ್ಸ್ ಬರ್ತಾರೆ, PhD ಮಾಡಲಿಕ್ಕೆ ಬರ್ತಾರೆ, ಅವ್ರಿಗೋಸ್ಕರ ಇಟ್ಟಿರೋದು. ಬಟ್ ನಮ್ಮಲ್ಲಿ ಸಂಶೋಧಕರು, ರಿಸರ್ಚರ್ಸ್ ಎಲ್ಲ ಬರ್ತಾರೆ ಆಲ್ ಓವರ್ ದ ವರ್ಲ್ಡ್. ನೀವು ಬರ್ಬೋದು ನಿಮಗೆ ಇಂಟ್ರೆಸ್ಟ್ ಇದ್ದರೆ. ಅದಕ್ಕೆ ವೈಲ್ಡ್ ಲೈಫ್ ಇಂಟ್ರೆಸ್ಟ್ ಇದ್ದರೆ ಅಪ್ಲಿಕೇಶನ್ ಹಾಕಿ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ನೀವು ಅಲ್ಲಿ ಬಂದು ಪಾರ್ಟಿ ಮಾಡ್ತೀವಿ, ಲೌಡ್ ಮ್ಯೂಸಿಕ್ ಹಾಕ್ತೀವಿ, ಶಬ್ದ ಮಾಡ್ತೀವಿ ಅಂದರೆ ನಾವು ಸೇರಿಸ್ಕೊಳ್ಳೋದಿಲ್ಲ. ರಿಸಾರ್ಟ್ ಅಲ್ಲ ಅದು, ಇಟ್ಸ್ ಅ ರಿಸರ್ಚ್ ಸ್ಟೇಷನ್, ಸಂಶೋಧನಾ ಕೇಂದ್ರ. ಸೊ ನೀವು ಕ್ವೈಟಾಗಿ ಒಂದು ಬೈನಾಕ್ಯುಲರ್ಸ್ ಇಟ್ಕೊಂಡು, ಕ್ಯಾಮ್ರಾ ಇಟ್ಕೊಂಡು, ಪ್ರಾಣಿಗಳಿಗಾಗಲಿ ನಮಗಾಗಲಿ ತೊಂದರೆ ಮಾಡದಿರ್ತೀನಿ ಅಂದರೆ ನಾವು ನಿಮ್ಮನ್ನಂದರೆ ನಿಮ್ಮ ಆಡಿಯನ್ಸ್ನು ತಗೊಳ್ತೀವಿ ನಾವು. ಸೊ ದೇ ಕ್ಯಾನ್ ಆಲ್ಸೋ ಕಮ್. ಡಾಕ್ಟ್ರೇ, ಈಗ ಆಗುಂಬೆನಲ್ಲಿ ಬರಬೇಕಾದಾಗ 5 ಥಿಂಗ್ಸ್ ಟು ಕ್ಯಾರಿ ಮಸ್ಟ್ ವಿತ್ ಮೀ ಏನೇನು? ವೆರಿ ಇಂಪಾರ್ಟೆಂಟ್. ಮಳೆಗಾಲದಲ್ಲಿ ಬಂದರೆ ರೈನ್ ಕೋಟ್ ಬೇಕು. ಒಂದು ಲೀಚ್ ಸಾಕ್ಸ್ ಅಂತೀವಿ ಅಲ್ಲಿ. ನಾನು ನೆಗೆಟಿವ್ ಬಗ್ಗೆ ಹೇಳಿಲ್ಲ, ನೆಗೆಟಿವ್ ನಮಗಲ್ಲ, ಅದು ಹಿಂಬಳ. ವೆರಿ ಇಂಟ್ರೆಸ್ಟಿಂಗ್. ಜಿಗಣೆ ಆದರೆ ಕೆಲವ್ರಿಗೆ ಅದು ಆಗೋದಿಲ್ಲ. ಲೀಚ್ ಸಾಕ್ಸ್ ಅಂದರೆ ನಮ್ಮ ನಾರ್ಮಲ್ ಸಾಕ್ಸ್ ಬಂದು ಇಲ್ಲಿವರೆಗೂ ಹಾಕ್ತೀವಿ, ಬಟ್ಟೆಯಲ್ಲೇ ಹೊಡಿಬೇಕಾಗತ್ತೆ. ಪ್ಯಾಂಟ್ ಒಳಗಡೆ ಹಾಕಿ ಸಾಕ್ಸ್ ಹಾಕಿ ಇಲ್ಲಿ ಕಟ್ಟು ಬಿಟ್ಬಿಟ್ರೆ ಆಮೇಲೆ ನೀವು ಗಮ್ ಬೂಟ್ಸು ಇದ್ದರೆ ಒಳ್ಳೆಯದು. ಅವಾಗ ಏನಾಗುತ್ತೆ, ಲೀಚ್ ಮೇಲೆ ಒಳಗಡೆ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ, ಬರುತ್ತೆ. ನಿಮಗೆ ಇಲ್ಲಿ ನಾರ್ಮಲ್ ಶೂ ಹಾಕೊಂಡೋದಾಗ ಇಲ್ಲೇ ನಿಮ್ಗೇನೋ ಕಾಣಿಸುತ್ತೆ, ಅಲ್ಲಿ ಬ್ಲಡ್ಡು ಸಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಲೀಚ್ ಸಾಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಉಪ್ಪು ವರ್ಕ್ ಆಗುತ್ತೆ. ಬಟ್ ಮಳೆ ಬರ್ತಾ ಇರ್ತದೆ, ನೀವು ಎಷ್ಟು ಉಪ್ಪು ಹಾಕಿದ್ರೂ ಹೋಗ್ತಾ ಇರತ್ತೆ, ಸೊರಕ್ಕಾಗಲ್ಲ. ಬೇರೆ ಇನ್ನೇನು ಹಾಕಿಲ್ವಾ ಅದಕ್ಕೆ? ಏನೂ ಮಾಡೋಕ್ಕಾಗೋದಿಲ್ಲ. ಯು ಶುಡ್ ಫಾಲ್ ಇನ್ ಲವ್ ವಿತ್ ದಟ್ ಆನಿಮಲ್. ನಮ್ಮ ಥರ ನಮಗೇನು ತಲೆನೋವಿಲ್ಲ, ನಾವು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ, ಕಚ್ಚಿದ್ರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ. ನಾನು ಕಾಫಿ ತೋಟಕ್ಕೆ ಹೋದಾಗ ಅಲ್ಲಿ ಬರ್ತಾವಲ್ಲ, ಹೆದರ್ಕೊಂಡ್ಬಿಟ್ಟಿದ್ದೆ. ಅದು ಬೇರೆ ಹತ್ತೋ ರೀತಿ ಹಿಂಗೆ ಹೋಗತ್ತಲ್ಲ. ಸೊ ಆಸ್ಕಿಂಗ್ ಫ್ರಮ್ ದಿ ಕ್ಯೂರಿಯಾಸಿಟೀಸ್ ಆಫ್ ಅ ನೋವಿಸ್ ಲೈಕ್ ಮೀ, ಅದು ಹಿಂಗೇನೋ ಹೇಳ್ತಾರೆ, ಹಲ್ಲು ಸಮೇತ ಹಿಂಗೆ ಎಳಿಬಾರ್ದು, ಹಲ್ಲು ಉಳಿದೋಗುತ್ತೆ. ನಿಮ್ಮ ಬೆರಳಲ್ಲಿ ನಮ್ಮ ಉಗುರು ಇರುತ್ತಲ್ಲ, ಸ್ವಲ್ಪ ಹಂಗೆ ಸ್ಕ್ರೇಪ್ ಮಾಡಿದ್ರೆ ಅದು ಹಲ್ಲು ಆಚೆ ಬಂದುಬಿಟ್ಟಿರುತ್ತೆ. ಅಂದರೆ ಸಕ್ಷನ್, ಇಟ್ ವಿಲ್ ಬೈಟ್, ಇಟ್ ವಿಲ್ ಓಪನ್ ಅಪ್ ಯುವರ್ ಸ್ಕಿನ್, ಪುಟ್ ದ ಹೆಡ್ ಇನ್ಸೈಡ್ ಆ್ಯಂಡ್ ಸ್ಟಾರ್ಟ್ ಸಕ್ಕಿಂಗ್ ದ ಬ್ಲಡ್ ಅಲ್ವಾ ಸಿಸ್ಟಮ್. ಅವಾಗ ನೀವು ಎಳೆದಾಗ ಅದು ಹಲ್ಲು ಅದನ್ನು ಕಚ್ಚಲಿಕ್ಕೆ ಏನು ಉಪಯೋಗ ಮಾಡಿರ್ತದೋ ಅದು ಅದರಲ್ಲೇ ಇದ್ಬಿಡುತ್ತೆ. ಅದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ನೀವು ಉಪ್ಪು ಗಿಪ್ಪು ಹಾಕಿದ್ರೆ ಬಿಟ್ಬಿಡುತ್ತೆ. ಸರಿ. ಟೊಬ್ಯಾಕೊ ಪೌಡರ್ ನಶೆ ಅಂತೀವಲ್ಲ, ಅದು ಹಾಕಿದ್ರೂ ಬಿಟ್ಬಿಡುತ್ತೆ. ಸೊ ದಿಸ್ ಇಸ್ ದ ವೇಟ್. ಸೊ ಲೀಚ್ ಸಾಕ್ಸ್, ಶೂಸ್ ಕಂಪಲ್ಸರಿ, ರೈನ್ ಕೋಟ್, ಆ್ಯಂಡ್ ಅಂಬ್ರಲಾ ವೆರಿ ಇಂಪಾರ್ಟೆಂಟ್. ಟಾರ್ಚ್, ತುಂಬ ಜನ ಟಾರ್ಚ್ ತರೋದಿಲ್ಲ.
ಅವರು ಫೋನಲ್ಲಿರೋ ಲೈಟಲ್ಲಿ ನಡೀತೀನಿ ಅಂತಾರೆ, ತಪ್ಪದು. ಹಾವು ನಿಮಗೆ ಕಾಣಿಸಲ್ಲ, ಫೋನ್ ಲೈಟ್ಗೂ ಟಾರ್ಚ್ ಲೈಟ್ಗೂ ತುಂಬ ಇಂಟೆನ್ಸಿಟಿ ಕಮ್ಮಿ ಇರುತ್ತೆ. ಇಂಟೆನ್ಸಿಟಿ ಕಡಿಮೆ ಇರುತ್ತೆ. ಸೊ ಟಾರ್ಚ್ ಈಸ್ ವೆರಿ ಇಂಪಾರ್ಟೆಂಟ್. ಡೆಫಿನೆಟ್ಲಿ ಸಮ್ಮರಲ್ಲಿ ಬಂದರೆ ಹ್ಯಾಟು, ವಾಟರ್ ಬಾಟ್ಲು, ದಯವಿಟ್ಟು 10 ರೂಪಾಯಿ 20 ರೂಪಾಯಿ ವಾಟರ್ ಬಾಟ್ಲ್ ತೊಗೊಂಡು ಆ ಬಾಟ್ಲನ್ನ ಅಲ್ಲೇ ಬಿಸಾಕಿ ಹೋಗಬೇಡಿ. ನಮ್ಮ ಥರ ಒಂದು ಒಳ್ಳೆ ಬಾಟ್ಲ್ ತೆಗೊಂಡು ಇಟ್ಕೊಂಡು ಫ್ಲಾಸ್ಕ್ ಮತ್ತೆ ಫಿಲಪ್ ಮಾಡಿ. 10 ರೂಪಾಯಿ ಬಾಟ್ಲ್ ನೀರು ತೊಗೊಳ್ಳೋ ಅಂಥ ಅವಶ್ಯಕತೆನೇ ಇಲ್ಲ. ಆಗುಂಬೆ ಹ್ಯಾಸ್ ಒನ್ ಆಫ್ ದ ಬೆಸ್ಟ್ ವಾಟರ್. ಸೊ ಇದು ತುಂಬ ಟೂರಿಸ್ಟ್ಗೆ ಕ್ಯಾರಿ ಯುವರ್ ಓನ್ ವಾಟರ್ ಬಾಟಲ್, ಡೋಂಟ್ ಬೈ ವಾಟರ್. ಮೆಡಿಸಿನ್ಸ್ ಡೆಫಿನೆಟ್ಲಿ ಇಫ್ ಯು ಹ್ಯಾವ್ ಎನಿ ಎಮರ್ಜೆನ್ಸಿ ಅದೆಲ್ಲ ನೀವೇ ಇಟ್ಕೊಂಡ್ರೆ ಒಳ್ಳೆಯದು. ಫಸ್ಟ್ ಏಡ್ ಕಿಟ್ ಇಟ್ಕೊಂಡ್ರೆ ಒಳ್ಳೆಯದು. ದಿಸ್ ಆರ್ ದ ಬೇಸಿಕ್ ಸ್ಟಫ್ ಐ ವುಡ್ ಸೇ. Wake up to fresh ideas. Repose. ಈ ಸ್ನೇಕ್ಸ್ ಬಗ್ಗೆ ಮಾತಾಡೋದ್ರಿಂದ ಐ ಹ್ಯಾವ್ ಸಮ್ ಮಿತ್ಸ್. ಓಕೆ, ಮಿತ್ಗೂ ಮುಂಚೆ ಈ ಸ್ನೇಕ್ ಎಸ್ಪೆಷಲಿ ಕಿಂಗ್ ಕೋಬ್ರಾದು ಟ್ರಿಗರ್ಸ್ ಏನು, ಎಸ್ಪೆಷಲಿ ಫಾರ್ ಪೀಪಲ್ ಅರ್ಬನ್ ಮೈಂಡ್ಸಿಗೆ ಭಯ ಹೋಗೋದಕ್ಕೆ, ವಾಟ್ ಆರ್ ದ ಟ್ರಿಗರ್ಸ್ ಇನ್ ದ ಫಾರೆಸ್ಟ್ ಫಾರ್ ಕಿಂಗ್ ಕೋಬ್ರಾ? ಅರ್ಬನ್ಗಿಂತ ನಮ್ಮ ಮಲೆನಾಡು ಸೈಡಲ್ಲಿ ಅರ್ಬನ್ ದೇ ಹ್ಯಾವ್ ಎ ಡಿಫ್ರೆಂಟ್ ಪ್ರಾಬ್ಲಮ್. ವಿ ಡೋಂಟ್ ಹ್ಯಾವ್ ಕಿಂಗ್ ಕೋಬ್ರಾಸ್ ಹಿಯರ್. ಒಂದು ಅಲ್ಲ, ಇಲ್ಲಿರೋರು ಅಲ್ಲಿ ಬಂದರೆ ಒಂದು ಬರಲೇಬಾರ್ದು, ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡಬಾರ್ದು. ವಾಟ್ ಐ ಮೆಂಟ್ ಇಸ್ ಇಫ್ ಯು ಕಮ್ ಯು ಲರ್ನ್ ಆ್ಯಂಡ್ ಕಮ್. ಭಯ ಅಂದರೆ ಅವು ನಮ್ಮ ಮಲೆನಾಡಲ್ಲಿ ಕೆಲವು ಮೂಢನಂಬಿಕೆ ಅಂದರೆ ಅದು ಅಟ್ಟಿಸ್ಕೊಂಬರುತ್ತೆ ಅಂತ. ಓಕೆ, ಅಟ್ಟಿಸ್ಕೊಂಡು ಬರಲ್ಲ, 90% ಬರಲ್ಲ. ಇನ್ನೊಂದು ಪೊರೆ ಬಿಡೋ ಟೈಮ್ಗೆ ಅದು ಜುಟ್ಟು ಕಾಳಿಂಗ ಅಂತಾರೆ. ಜುಟ್ಟು ಕಾಳಿಂಗ ಅಂದರೆ ಅದ್ರ ಮುಖ ಮೇಲೆ ಪೊರೆ ಅಂದರೆ ಕೂದಲಿರುತ್ತಂತೆ, ಅದು ಕಣ್ಣು ಮುಚ್ಕೊಂಡಿರುತ್ತೆ. ಸೊ ವೆನ್ ಇಟ್ಸ್ ಟ್ರೈಂಗ್ ಟು ಚೇಸ್, ಓಕೆ, ಡೋಂಟ್ ರನ್ ಡೌನ್ ಸ್ಟ್ರೀಮ್ಸ್, ಡೌನ್ವರ್ಡ್ಸ್. ಅವಾಗ ಅದರದ್ದು ಪೊರೆ ಅಥವಾ ಅದರ ಕೂದಲು ಬಂದು ಕಣ್ಣು ಮೇಲೆ ಬಿದ್ದು ಅದಕ್ಕೆ ಕಣ್ಣು ಕಾಣಿಸಲ್ಲ, ಆರ್ ಇಟ್ ವಿಲ್ ನಾಟ್ ಬಿ ಏಬಲ್ ಟು ಚೇಸ್ ಯು ಅಂತ ಒಂದು ಮೂಢನಂಬಿಕೆ. ಬಟ್ ಆ ಥರ ಬರಲ್ಲ. ಪೊರೆ ಬಿಡೋ ಟೈಮಲ್ಲಿ ಪೊರೆ ಸ್ವಲ್ಪ ಮೇಲೆ ಅಂಟ್ಕೊಂಡಿದ್ರೆ ಅದನ್ನೇ ಕೂದಲು ಅಂದ್ಕೊಂಡಿದ್ದಾರೆ ನಮ್ಮ ಜನ. ಇಟ್ಸ್ ಅ ಪೊರೆ, ಅದು ಬಿಚ್ಚೋಗುತ್ತೆ, ಬಿದ್ದೋಗುತ್ತೆ, ಬಟ್ ನಿಮ್ಮನ್ನು ಹಟ್ಟಿಸ್ಕೊಂಡಂತೂ ಬರಲ್ಲ. ಯು ಡೋಂಟ್ ನೀಡ್ ಟು ಪ್ಯಾನಿಕ್. ಮತ್ತೆ ಈ ಹಾವು ಅಂದರೆ ಜಿಗ್ಜಾಗ್ ಅದು ಬರೋದ್ರಿಂದ ನಾವು ಜಿಗ್ಜಾಗ್ ಓಡಬೇಕು. ಅದು ನಿಮ್ಮ ಹಿಂದೆ ಬರೋದೇ ಇಲ್ಲ, 99% ನಿಮ್ಮನ್ನು ಚೇಸ್ ಮಾಡೋದೇ ಇಲ್ಲ. ಅಫ್ಕೋರ್ಸ್ ಒಂದು ದಾರಿ ಇದೆ, ಕಾಲ್ ದಾರಿಯಿಂದ ಒಂದು 10 ಅಡಿ 15 ಅಡಿಯಲ್ಲಿ ಗೂಡು ಮಾಡಿದೆ ಒಂದು ಹೆಣ್ಣು ಕಾಳಿಂಗ. ನಿಮಗೆ ಗೊತ್ತಿಲ್ಲ, ನೀವು ಆ ದಾರಿಯಲ್ಲಿ ನಡೆದಾಗ ಯಾವುದೋ ಒಂದು ಪ್ರಾಣಿ ಬಂದಿದೆ ಅಂದ್ಬಿಟ್ಟು ಅದು ಹಟ್ಟಿಸೋ ಒಂದು ಸಿಚುವೇಶನ್ಸ್ ಇದ್ದಾವೆ. ಹಂದಿ, ಕಡವೆ, ಯಾವುದೇ ಒಂದು ಪ್ರಾಣಿ ಬಂದ್ರೂ ಇದು ಚೇಂಜ್ ಮಾಡುತ್ತೆ. ಯಾಕಂದರೆ ಸಿಟಿಂಗ್ ಆನ್ ಪ್ರೊಟೆಕ್ಟಿಂಗ್ ದಿ ನೆಸ್ಟ್. ಆ ಟೈಮಲ್ಲಿ ನೀವು ಹೋದಾಗ ನಿಮಗೆ ಸ್ಟ್ರೈಕ್ ಮಾಡೋಕ್ಕೆ ಬಂದಿರುತ್ತೆ, ನೀವು ಓಡಿರ್ತೀರ. ಅದನ್ನು ನಮ್ಮ ಜನ ಅದು ಚೇಂಜ್ ಮಾಡಿತು, ಹಟ್ಟಿಸ್ಕೊಂಡು ಬಂತು ಅಂತ. ಅದು ಫೀಮೇಲ್ ಇಸ್ ಡೂಯಿಂಗ್ ಜಸ್ಟ್ ಹರ್ ಡ್ಯೂಟಿ ಜಾಬ್ ಪ್ರೊಟೆಕ್ಟಿಂಗ್ ದ ನೆಸ್ಟ್. ಅದನ್ನು ತಪ್ಪಾಗಿ ತಿಳ್ಕೊಬಾರ್ದು ನಾವು. ಮುಂದೆ ಈ ಮಲ್ಟಿಪಲ್ ತಲೆ ಹಾವುಗಳು, ಅದೊಂದು ಇದು ರಿಯಾಲಿಟಿನ ಫಿಕ್ಷನ್ ನೀವು ಯಾವ್ದಾದ್ರು ನೋಡಿ? 2 ತಲೆ ಬಂದಿರೋದು ಇದೆ ನಮ್ಮಲ್ಲಿ. ಮಕ್ಕಳಲ್ಲೂ ಒಂದೊಂದು ಸಲ ನೋಡಿ, ನಮ್ಮ ಉಪೇಂದ್ರ ಅವ್ರದ್ದು ಒಳ್ಳೆ ಫಿಲಮು ಮಾಡಿದ್ರು, ಟ್ವಿನ್ಸ್, ಒಂದು 2 ಬಾಡಿ ಸಿನಿಮಾನಲ್ಲಿ ಅವರು ಅಲ್ಲಿ 3 ಇತ್ತು. ಉಪೇಂದ್ರ ಅವರು H2O ಅಂತ ಒಂದು ಮೂವಿ ಮಾಡಿ, ಅದರಲ್ಲಿ ಒಂದು ಹುಡುಗಿ ಬರ್ತಲ್ಲ ನೋಡಿ, ಒಂದು ನಮ್ಮ ಹ್ಯೂಮನ್ಸಲ್ಲಿ ಇದ್ದಾರಲ್ಲ, ಒಂದೊಂದು ಸಲ 2 ತಲೆ 5 ಬೆರಳು ಆ ಥರ ಹುಟ್ಟೋ ಥರ, ಆ ಥರ ಒಂದು ಜೆನೆಟಿಕ್ ಡಿಸಾರ್ಡರಿಂದ ಆಗುತ್ತೆ ಹೊರತು 2 ತಲೆ ಬರುತ್ತೆ. ಈ 3 ತಲೆ 5 ತಲೆ ಎಲ್ಲ ಕಂಪ್ಯೂಟರಾಗಿ ಜನರೇಟ್ ಮಾಡಿರೋದು ಅಷ್ಟೇ. ಈಗಲ್ಲ ಇಟ್ಸ್ ಜಸ್ಟ್ ಅ ಫೋಟೋಶಾಪ್. 2 ತಲೆ ಬರುತ್ತೆ. ಬಟ್ ದಟ್ ಆಲ್ಸೋ ವಿಲ್ ನಾಟ್ ಸರ್ವೈವ್ ಫಾರ್ ಲಾಂಗ್ ಟೈಮ್ ಬಿಕಾಸ್ ಇಟ್ ಹ್ಯಾಸ್ 2 ಬ್ರೈನ್ಸ್, 2 ಮೌತ್, 2 ಥಿಂಕಿಂಗ್. ಒಂದು ಈ ಕಡೆ ಹೋಗಬೇಕು ಅನ್ನುತ್ತೆ, ಇನ್ನೊಂದು ಈ ಕಡೆ ಹೋಗಬೇಕು ಅನ್ನುತ್ತೆ. ಒಂದು ಇಲಿ ತಿನ್ನಬೇಕು ಅನ್ನುತ್ತೆ, ಇನ್ನೊಂದು ಕಪ್ಪೆ ತಿನ್ನಬೇಕು ಅನ್ನುತ್ತೆ. ಆ ಕನ್ಫ್ಯೂಷನಲ್ಲಿ ದೇ ಗೆಟ್ ಈಟನ್ ಅಪ್ ಬೈ ಅದರ್ ಪ್ರೆಡೇಟರ್ಸ್, ದೇ ಗೆಟ್ ಕಾಟ್. ಒಂದೇ ಬ್ರೈನ್ ಇದ್ದರೆ ಪರವಾಗಿಲ್ಲ. ನೀವು ನೋಡಿದ್ದೀರಾ? ನೋಡಿದ್ದೀನಿ. ಜಸ್ಟ್ 2 ತಲೆ ಇರೋದು ವೆರಿ ರೇರ್. ನಮ್ಮ ಕ್ಯಾಪ್ಟಿವಿಟಿಯಲ್ಲಿ ಕೆಲವು ಟೈಮಲ್ಲಿ ಇಟ್ಕೊಂಡ್ರೆ ಒಂದು 2 ವರ್ಷ 3 ವರ್ಷವರೆಗೂ ಬದುಕುತ್ತೆ. ಕೆಲವು ಟೈಮಲ್ಲಿ ರ್ಯಾಂಡಮಾಗಿ ನಮ್ಮ ರೆಸ್ಕ್ಯೂರ್ಸ್ಗೆ ಸಿಕ್ಕುತ್ತೆ. ಯಾರು ನಮ್ಮ ಹಾವು ಸಂರಕ್ಷಕರು ಇರ್ತಾರಲ್ಲ, ಅವರು ಸಿಕ್ಕಿರೋದು ನೋಡಿದ್ದೀನಿ. ತುಂಬ ವರ್ಷ ಬದುಕಲ್ಲ. ಆದರೆ ಮೋಸ್ಟ್ ಬಿಜಾರ್ಡ್ ಸ್ನೇಕ್ ಮಿತ್ ನೀವು ಕೇಳಿರೋದೇನು? ಕಿಂಗ್ ಕೋಬ್ರಾದೆ. ಕಿಂಗ್ ಕೋಬ್ರದ್ದು ಇದೆ, ಇದು ಜುಟ್ಟು ಕಾಳಿಂಗದೊಂದು. ಮತ್ತು
ಅಷ್ಟೇ. ಜುಟ್ಟು ಕಾಳಿಂಗ್ ಅದೇ ಒಂದು ರಿಯಲಿ ವಿಯರ್ಡ್ ಥಿಂಗ್. ಬಿಕಾಸ್ ಆ ಪೊರೆ ಬಿಡೋದು ಒಂದು ವಿಷಯ ಗೊತ್ತಿಲ್ಲದೆ ಇರೋದ್ರಿಂದ ಅವ್ರು ಅದನ್ನು ಹೇಳ್ತಾರೆ. ಈ ಹಾವು ಹಾಲು ಕುಡಿಯೋದು ಎಲ್ಲಿಂದ ಸ್ಟಾರ್ಟ್ ಆಗಿದ್ದು? ಹಾವು ಮತ್ತೆ ಹಾಲು ಆ್ಯಂಡ್ ಮೊಟ್ಟೆ. ಹೌದಾ? ಅದು ಆಫ್ಕೋರ್ಸ್ ಕೋಬ್ರಾಗೆಲ್ಲ ಹಾಕ್ತಾರೆ. ಈಗ ತಾನೇ ನಾವು ನಾಗಪಂಚಮಿನ ಮುಗಿಸಿದ್ವಿ. ಅದು ರೀತಿಯಲ್ಲಿ ದೇವರು ಭಕ್ತಿ ಅಂತ ಕ್ರಿಯೇಟ್ ಮಾಡಿದ್ದಾರೆ ಅಷ್ಟೇ ಹೊರತು ಯಾವುದೇ ರೀತಿಯಲ್ಲಿ ಹಾಲನ್ನು ಕುಡಿಯಲ್ಲ. ಯಾಕಂದರೆ ನಾವು ಮೊದಲೇ ಹೇಳ್ದಂಗೆ ಮರಿ ಆಚೆ ಬಂದ ತಕ್ಷಣ ಕಾಡಿಗೆ ಹೊರಟೋಗುತ್ತೆ, ಮರ ಹತ್ಕೊಳ್ಳುತ್ತೆ, ಏನೋ ಮಾಡುತ್ತೆ, ಕಪ್ಪೆನೆಲ್ಲ ತಿಂದು ಬದುಕುತ್ತೆ ಹೊರತು ಸಸ್ತನೀಯಗಳು ಅಂದರೆ ಮ್ಯಾಮಲ್ಸ್ಗೆ ಮಿಲ್ಕ್ ಗ್ಲ್ಯಾಂಡ್ ಇರೋದು. ವಿ ಗಿವ್ ಮಿಲ್ಕ್ ಟು ಯಂಗ್ ಒನ್ಸ್ ಆ್ಯಂಡ್ ವಿ ಗ್ರೋ. ಸೊ ದೇ ಡೋಂಟ್ ಹ್ಯಾವ್, ಓನ್ಲಿ ಮ್ಯಾಮಲ್ಸ್ ಹ್ಯಾವ್. ಇದು ಬೇಸಿಕಲಿ ನಂಬಿಕೆ, ನಿಮ್ಮ ಭಕ್ತಿ. ಭಕ್ತಿನ ಅವರು ಅದನ್ನು ಕಾಪಾಡಲಿಕ್ಕೆ ಈ ಥರ ಎಲ್ಲ ಮಾಡ್ಕೊಂಡು ಯಾರು ಮಾಡಿದರೆ ಮಾಡಲಿ ಬಿಡಿ, ಪರವಾಗಿಲ್ಲ. ಸ್ವಲ್ಪ ಹಾಲು ಹಾಕೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಹುತ್ತಲ್ಲಿ ಲೀಟ್ರ್ಗಟ್ಟಲೆ ಹಾಕಿ ಹುತ್ತನ್ನ ಹಾಳು ಮಾಡಿದ್ರೆ ಅದು ಯು ಡಿಸ್ಟ್ರಾಯ್ಡ್ ಇಟ್ಸ್ ಡಿಸ್ಟ್ರಕ್ಷನ್ ಆಗುತ್ತೆ ಹೊರತು ಅದಕ್ಕೆ ಇದಾಗಲ್ಲ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಮತ್ತು ಲೈವ್ ನಾಗರವನ ಮನೆಗೆ ತಂದು ಅದಕ್ಕೆ ಹಾಲು ಹಾಕಿ ಮತ್ತು ಕುಂಕುಮ ಎಲ್ಲ ಹಾಕಿ ಪ್ಲೀಸ್ ಟಾರ್ಚರ್ ಮಾಡಬೇಡಿ. ಪಾಪ ಹಾವಿಗೆ ನಿಮ್ಮ ಭಕ್ತಿ ಗೊತ್ತಾಗೋದಿಲ್ಲ. ಕಲ್ಲು ಮೇಲೆ ಹಾಕಿ ಒಳ್ಳೆಯದು, ನಮ್ಮ ದೇವರು ನಾಗರ ಕಲ್ಲು ಮಾಡ್ತಾರೆ. ಲೈವ್ ಹಾವುಗಳೆಲ್ಲ ಇಡ್ತಾರೆ. ಆ್ಯಕ್ಚುಲಿ ಇಟ್ಸ್ ಅಗೇನ್ಸ್ಟ್ ಲಾ. ನಾಗರಾವು ಇಟ್ಸ್ ಶೆಡ್ಯೂಲ್ 1 ಸ್ಪೀಶೀಸ್. ನೀವು ಆ ಥರ ಯಾರಾದರೂ ಮನೇಲಿ ತಂದು ಮಾಡಿದಾಗ ಕೇಸ್ ಬುಕ್ ಮಾಡ್ಬೋದು. ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬೋದು. ಶೆಡ್ಯೂಲ್ 1. ಅದೇ ಯಾರೋ ಹಾವಡಿಗೆ ತರ್ತಾನಂದರೆ ಅವನ ಮೇಲೆ ಕೇಸ್ ಮಾಡಿದ್ರೆ ಅವ್ನು ಜೈಲು ಕಳಿಸಿದ್ರೆ ಅವ್ನಿಗೇನು ಆಗಲ್ಲ. ಆದರೆ ನಿಮ್ಮ ಮೇಲೆ ಕೇಸ್ ಬುಕ್ ಆದರೆ ನೀವು ಜವಾಬ್ದಾರಿ ಆಗ್ತೀರಾ. ದಯವಿಟ್ಟು ಅದನ್ನು ಎನ್ಕರೇಜ್ ಮಾಡಬೇಡಿ. ಮತ್ತು ಇನ್ನೊಂದು, ಇದು ಹಾವಿಗೆ ಕಿವಿ ಕೇಳಿಸಲ್ಲ ಅಲ್ವಾ? ಕಿವಿ ಕೇಳಿಸಲ್ಲ. ಮತ್ತು ಅದು ಪುಂಗಿ ಊದೋದು ಅದು ಮೂಮೆಂಟಿಗೆ ಮಾತ್ರ ಆಡುತ್ತೆ ಅಷ್ಟೇ. ಕರೆಕ್ಟ್. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಹಾವಿಗೆ ಕಿವಿ ಕೇಳಿಸುತ್ತೆ, ಕಣ್ಣು ಕಾಣಿಸಲ್ಲ ಅಂತ. ಬಟ್ ಆ್ಯಕ್ಚುಲಿ ದ ಫ್ಯಾಕ್ಟ್ ಇಸ್ ಕಣ್ಣು ಕಾಣಿಸುತ್ತೆ, ಕಿವಿ ಕೇಳಿಸಲ್ಲ. ಕಿವಿನೇ ಇಲ್ಲ ಅದಕ್ಕೆ. ಸೊ ಮೂಮೆಂಟಲ್ಲಿ ಮಾತ್ರ ಆಡೋದು, ವೈಬ್ರೇಷನಲ್ಲಿ. ಸೊ ನೋ ಸೌಂಡ್. ದಿಸ್ ವಿ ಕವರ್ಡ್. ಈ ವೆಂಜ್ಫುಲ್ ಅಥವಾ ಹಿಪ್ನಾಟಿಕ್ ಅದು ಹೇಳಿದ್ವಲ್ಲ, ಅದಲ್ಲ, ಹಾರಲ್ಲ. ವಿಷ್ಣುವರ್ಧನ್ದು ಹಾಡ್ತಾರ ಇಲ್ಲ, ಅದೇನಿಲ್ಲ. ಫೆರೋಮೋನ್ಸ್. ನಿಮ್ಗೆ ಇದುವರೆಗೂ ವಿಯರ್ಡೆಸ್ಟ್ ಕ್ವೆಶನ್ ಏನು ಕೇಳಿರೋದು? ಬಿಕಾಸ್ ನಿಮ್ಮ ಟೆಡ್ ಟಾಕ್ ಆಗಿದೆ ಮತ್ತು ನ್ಯಾಟ್ ಜಿಯೋ ಡಾಕ್ಯುಮೆಂಟ್ರಿ ಎಲ್ಲ ಆಗಿದೆಯಲ್ಲ. ವಾಟ್ಸ್ ಒನ್ ವಿಯರ್ಡ್ ಕ್ವೆಶನ್ ದಟ್ ಯು ಬೀನ್ ಆಸ್ಡ್? ನನಗೆ ಹಾವಿನ ಮಚ್ಚೆ ಇದೆ, ಅದಕ್ಕೆ ನನಗೆ ಹಾವೇ ಕಚ್ಚಲ್ಲ, ಅದಕ್ಕೆ ಅವರು ಹಿಡಿತಾರೆ ಅಂತ ಹೇಳ್ತಾರೆ. ನಾನು ಜೋಕ್ ಮಾಡ್ತೀನಿ, ಎಲ್ಲಪ್ಪ ಇದು ಮಚ್ಚೆ ನಾನೇ ನೋಡಿಲ್ಲ, ನೀವೆಲ್ಲಿ ನೋಡಿದ್ರಿ ಅಂತ. ಹಾವಿನ ಮಚ್ಚೆನಾ? ಹಾವಿನ ಮಚ್ಚೆ, ಗರುಡು ರೇಖೆ ಅಂತಾರಲ್ಲ, ಅಂದರೆ ಸ್ವಲ್ಪ ಪ್ಯಾಚ್ ಇರುತ್ತೆ ಅಂತ. ಬಟ್ ನೋ, ಹಂಗಿದ್ರೆ ನನಗೆ ಕಾಳಿಂಗ ಕಚ್ಚಬಾರ್ದಾಗಿತ್ತು, ನಾಗರಾವು ಕಚ್ಚಬಾರ್ದಾಗಿತ್ತು. ಆ ಥರ ನಂಬಿಕೆ ಇಟ್ಟವರು ಯಾರು ತುಂಬ ಜನ ಕೇರ್ಲೆಸ್ ಆಗಿ ಹ್ಯಾಂಡಲ್ ಮಾಡಿ ಕಚ್ಚಿಸ್ಕೊಂಡು ಸತ್ತೋಗಿದ್ದಾರೆ. ನನ್ನ ಹತ್ರ ಗರುಡು ರೇಖೆ ಇದೆ ಅಂದರೆ ಒಂದು ಸಲ ಹಿಡಿದಿರ್ತಾರೆ, 2 ಸಲ ಹಿಡಿದಿರ್ತಾರೆ ಸಕ್ಸಸ್ಫುಲ್ಲಾಗಿ. ಕೋಇನ್ಸಿಡೆನ್ಸ್, ನಾಲೆಜ್ ಅಲ್ಲ, ಕೋಇನ್ಸಿಡೆನ್ಸ್. ಮತ್ತು ನನ್ನ ಗರುಡು ರೇಖೆ ಇರೋದ್ರಿಂದ ನನಗೆ ಕಚ್ಚಲಿಲ್ಲ ಅಂದ್ಬಿಟ್ಟು ಕೇರ್ಲೆಸ್ ಆಗಿ ಹ್ಯಾಂಡಲ್ ಮಾಡ್ತಾರೆ, ಕಚ್ಚಿಸ್ಕೊಂಡು ಸತ್ತೋಗ್ತಾರೆ. ಸೊ ಪ್ಲೀಸ್ ಡೋಂಟ್ ಗೋ ವಿತ್ ಇಟ್. ಐ ಸರ್ವೈವ್ಡ್ ವಿತ್ ಮೈ ನಾಲೆಡ್ಜ್. ನಾನು ಕಷ್ಟಪಟ್ಟು ಅದ್ರ ಬಗ್ಗೆ ಓದಿ, ಅದ್ರ ಬಗ್ಗೆ ತಿಳ್ಕೊಂಡು ಕಲಿತು ರಿಸರ್ಚ್ ಮಾಡಿ ಕಲ್ತಿರೋದು 25 ವರ್ಷದ್ದು. ದಯವಿಟ್ಟು ಗರುಡ ರೇಖೆ ಮೇಲೆ ನನ್ನ ಒಂದು ನಾಲೆಡ್ಜ್, ಜ್ಞಾನನ ಒಂದು ಗರುಡ ರೇಖೆ ಮೇಲೆ ಹಾಕಬೇಡಿ. ಥ್ಯಾಂಕ್ ಯು ಸರ್ ಫಾರ್ ದ ರಿಮೈಂಡರ್. ಮತ್ತು ಅಫ್ಕೋರ್ಸ್ ಈ ಹಾವುಗಳು ಈ ಹ್ಯಾಂಡ್ಲರ್ಸ್ಗಳನ್ನು ನಾಪ್ಕ ಇಟ್ಕೊಳ್ಳತ್ವಾ? ಇಲ್ಲ. ಅದಕ್ಕೆ ಈ ಡಿಯೋಡ್ರೆಂಟು, ಪರ್ಫ್ಯೂಮು, ಈ ಕ್ರೀಮ್ ಸ್ಮೆಲ್ಲು ಡಸಂಟ್ ಮ್ಯಾಟರ್. Is that a trigger? No, nothing. Anybody who is too close to them, ತುಂಬ ಅನ್ಕಂಫರ್ಟಬಲ್ ಝೋನಲ್ಲಿದ್ದರೆ ಕಚ್ತವೆ ಅಷ್ಟೇ. ಸೊ ನಿಮ್ಮದು ಟೆಲಿಮೆಟ್ರಿ ಇಸ್ ಅ ಸ್ಟಡಿ ಆಫ್ ಕಿಂಗ್ ಕೋಬ್ರಾ. ಕಿಂಗ್ ಕೋಬ್ರಾಸ್ಗೆ ಟ್ರ್ಯಾಕಿಂಗ್ ಡಿವೈಸ್ ಹಾಕಿದ್ವಿ. ಜಸ್ಟ್ ಲೈಕ್ ನಿಮ್ಮ ಮೊಬೈಲಲ್ಲಿ ಒಂದು ಸಿಮ್ ಕಾರ್ಡ್ ಹೆಂಗಿರುತ್ತೋ ಆ ಥರ ಒಂದು ಟ್ರಾನ್ಸ್ಮಿಟರ್ ಹಾವಿಗೆ ಹಾಕಿ ಕಾಡಿಗೆ ಬಿಟ್ಬಿಡ್ತೀವಿ. ನಮ್ಮ ಹತ್ರ ರಿಸೀವರ್ ಇರುತ್ತೆ, ಅಂದರೆ ನಿಮ್ಮ ಫೋನಲ್ಲಿರೋ ಆ್ಯಂಟೆನಾ ಥರ, ಇಲ್ಲ ನಮ್ಮ ಟವರ್ ಥರ. ಆ ರಿಸೀವರಲ್ಲಿ ಸಿಗ್ನಲ್ ಪಿಕಪ್ ಮಾಡಿ, ಅಂದರೆ ಹಾವು ಎಲ್ಲಿ ಹೋಗ್ತಾ ಇದೆ, ಅದೇನು ಆಹಾರ ತಗೊಳ್ತಾ ಇದೆ. ಈಗ ನೀವು ಇಷ್ಟು ಪ್ರಶ್ನೆ ನೀವು ಕೇಳಿದ್ದಕ್ಕೆ ಅರ್ಧಕ್ಕರ್ಧ ವಿಷಯ ನಾನು ಅದರಿಂದನೇ ತಿಳ್ಕೊಂಡಿರೋದು. ಫಾರ್ ಎಕ್ಸಾಂಪಲ್, ನಮ್ಮ ಟೆರಿಟರಿ ಜಯನಗರ್, JP ನಗರ್, ಬೆಂಗಳೂರು ಅಂತ ಹೇಳ್ತೀವಿ. ಹಾವಿನ ಟೆರಿಟರಿ ಎಷ್ಟು, ಹೋಮ್ ರೇಂಜ್ ಎಷ್ಟು ಕಿಲೋಮೀಟರ್ ಓಡಾಡುತ್ತೆ, ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ನಾವು ಆ ಟ್ರ್ಯಾಕಿಂಗ್ ಡಿವೈಸ್ ಹಾಕಿದ್ವಿ. ಟೆಲಿಮೆಟ್ರಿ ಚಿಕ್ಕದೊಂದು ಟ್ರಾನ್ಸ್ಮಿಟರ್, ನಮ್ಮ AA ಬ್ಯಾಟ್ರಿ ಇದೆಯಲ್ಲ ಅಷ್ಟಿರುತ್ತೆ. ಅದನ್ನು ಸರ್ಜರಿ ಮಾಡಿ ಜಸ್ಟ್ ನಮ್ಮ ಮನುಷ್ಯರಿಗೆ ಮಾಡ್ದಂಗೆ ಅನಸ್ತಿಷ್ಯ ಕೊಟ್ಟು ಅದನ್ನು ಮಲಗಿಸಿ ಒಂದು ಚಿಕ್ಕ ಕಟ್ ಮಾಡಿ ಅದರೊಳಗೆ ಹಾಕಿ ಸ್ಟಿಚ್ ಮಾಡಿರ್ತೀವಿ. ಅದರಲ್ಲಿ ಆ್ಯಂಟೆನಾ ಇರುತ್ತೆ. ಆ್ಯಂಟೆನಾ ವಿಲ್ ಎಮಿಟ್ ದ ಸಿಗ್ನಲ್. ನಮ್ಮ ಹತ್ರ ರಿಸೀವರ್ ಇರುತ್ತೆ. ಹಾವನ್ನು ಬಿಟ್ಟುಬಿಟ್ರೆ ಕಾಡಲ್ಲಿ ನಾವು ಹಾವನ್ನು ಬಿಟ್ಟಿದ ತಕ್ಷಣ ಮಾಯ ಆಗಿಬಿಡುತ್ತೆ. ಹೌ ಡು ಯು ಟ್ರ್ಯಾಕ್ ಇಟ್? ಹೌ ಡು ಯು ಸ್ಟಡಿ ದೆಮ್? ಎಲ್ಲಿ ಮಲಗುತ್ತೆ ಗೊತ್ತಿಲ್ಲ. ಅದಕ್ಕೆ ಅದನ್ನು ಟ್ರ್ಯಾಕ್ ಮಾಡಿ ಬಿಟ್ಬಿಟ್ರೆ ಅದು ಹೋಗಿ ಒಂದು 200 ಮೀಟ್ರ್ 300 ಮೀಟ್ರಲ್ಲಿ ಹೋಗಿ ಮಲಗಿದ್ರೆ ನಾವು ಟ್ರ್ಯಾಕ್ ಮಾಡ್ಕೊಂಡು ಹೋದರೆ ಅಲ್ಲಿ ಮಲಗಿದೆ ಅಂತ. ಸೊ ಓಕೆ, 9 ಗಂಟೆಗೆ
ಬಾಸ್ಕಿಂಗ್ ಮಾಡ್ತಾ ಇದೆ. 10 ಗಂಟೆಗೆ ಏನೇನೇನು ಬಾಸ್ಕಿಂಗ್ ಅಂದರೆ ಬಿಸಿಲು ಕಾಯ್ತಾ ಇದೆ. 9 ಗಂಟೆಗೆ ಬಾಸ್ಕಿಂಗ್ ಇನ್ ದ ಸನ್ಲೈಟ್ ಕರೆಕ್ಟ್. ಬಾಸ್ಕಿಂಗ್ ಇನ್ ದ ಏನೋ ಯುವರ್ glory ಗ್ಲೋರಿ ಅಂತೀವಲ್ಲ, ಎಕ್ಸಾಕ್ಟ್ಲಿ. 10 ಗಂಟೆಗೆ ಸ್ಟಾರ್ಟ್ ಆಗಿದೆ, ಓಡಾಡ್ತಾ ಇದೆ. 11:15 ಏನೋ ಒಂದು ಕೇರೆ ಹಾವು ಸಿಕ್ತು, ತಿಂತು, ಬರ್ಕೊಳ್ತೀವಿ. ಮತ್ತು 3 ಗಂಟೆಗೆ ಮಲಗಿತ್ತು. ತಿಂದಿದ್ದೆಲ್ಲ ಹೆಂಗ್ ಗೊತ್ತಾಗತ್ತೆ ನಿಮ್ಗೆ? ನಾವು ನೋಡ್ತೀವಲ್ಲ, ಅದನ್ನೇ ಟ್ರ್ಯಾಕ್ ಮಾಡಬೇಕು. ನೀವು track ಮಾಡಿ ಹೋಗಿ ಟ್ರ್ಯಾಕ್ ಮಾಡಿ ನೋಡ್ಬೋದು. ದೂರ ಇರಬೇಕು, ಡಿಸ್ಟರ್ಬ್ ಮಾಡಬಾರ್ದು. ಡಿಸ್ಟರ್ಬ್ ಮಾಡಿ ಯೂಶಲಿ ಒಂದು 50 ಫೀಟ್ ಬೈನಾಕ್ಯುಲರ್ಸ್ ಇಟ್ಕೊಂಡು ನೋಡ್ಬೋದು. ತುಂಬ ಹತ್ರ ಹೋದರೆ ಅದು ಹೆದರ್ಕೊಂಡು ಓಡೋಗ್ಬಿಡುತ್ತೆ. ಸೊ ವಿ ಟ್ರ್ಯಾಕ್ಟ್ ಇಟ್. ನೀವು ಕೇಳಿದ್ರಲ್ಲ ಎಷ್ಟು ಅದದ್ದು ಹೋಮ್ ರೇಂಜ್ ಅಂತ, 6 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಓಡಾಡುತ್ತೆ ಅದು. ಅಷ್ಟರಲ್ಲೇ ಇರುತ್ತೆ. 6 ಸ್ಕ್ವೇರ್ ಕಿಲೋಮೀಟರ್ಸ್ ಕರೆಕ್ಟ್. ಅಂದರೆ 36 ಕಿಲೋಮೀಟರ್ಸ್. 36 ಹೌದು ಕರೆಕ್ಟ್. ಅಷ್ಟು ಸ್ಕ್ವೇರ್ ಕಿಲೋಮೀಟ್ರಲ್ಲಿರುತ್ತೆ. ಒಂದು ಆಹಾರ ಏನು ತಿನ್ನುತ್ತೆ ನೀವು ಕೇಳಿದ್ರಲ್ಲ, ಕೇರೆ ಹಾವು ತಿನ್ನೋದು ನೋಡಿದ್ದೀವಿ ನಾವು, ನಾಗರಾವು ತಿನ್ನೋದು ನೋಡಿದ್ದೀವಿ, ಬೇರೆ ಕಾಳಿಂಗನ ತಿನ್ನೋದು ನೋಡಿದ್ದೀವಿ, ಮರ ಹತ್ತೋದು ನೋಡಿದ್ದೀವಿ. ಮರ ಹತ್ತಿ 500-600 ಮೀಟ್ರ್ ಹಾಗೇ ಓಡಾಡಿದೆ. ಮರದ ಮೇಲೆ ಕೆರಡೆ ಇಳಿಲೇ ಇಲ್ಲ. ರೋಡ್ ಕ್ರಾಸ್ ಮಾಡ್ತು. ರೋಡ್ ಕ್ರಾಸ್ ಮಾಡೋದು ಯಾಕೆ ಅಂತ, ರೋಡ್ಗೆ ಈ ಕಡೆ ಮರ ಹತ್ಕೊಂಡು ರೋಡ್ ಕ್ರಾಸ್ ಮಾಡಿದಾಗ ಮತ್ತೆ ಗಾಡಿಗೆಲ್ಲ ಬರ್ತು. ಸೂಪರ್, ಇದೊಂದು ಇಂಟ್ರೆಸ್ಟಿಂಗ್ ಬಿಹೇವಿಯರ್ ನೋಡಿದ್ವಿ. ಸ್ಪೈಡರ್ಮ್ಯಾನ್ ಹೋಗ್ತಾ ಇತ್ತು. ಈ ಥರದ್ದೆಲ್ಲ ನೀವು ಟ್ರ್ಯಾಕ್ ಮಾಡಬೇಕಂದ್ರೆ ನಮಗೆ ಟ್ರ್ಯಾಕಿಂಗ್ ಡಿವೈಸ್ ಬೇಕು. ಸೊ ಪ್ರಪಂಚದಲ್ಲೇ ಫಸ್ಟ್ ಟೈಮ್ ಕಾಳಿಂಗ ಸರ್ಪದ ಮೇಲೆ ಮಾಡಿದ್ದಂದ್ರೆ ನಾವೇ. ಸೊ ಐ ವಾಸ್ ಒನ್ ಆಫ್ ದ ಮೇನ್ ಪರ್ಸನ್ ಹೂ ಅದನ್ನು ಮಾಡಿ 4 ವರ್ಷ ಅಷ್ಟು ಅದನ್ನು ಫಾಲೋ ಮಾಡಿ ತುಂಬ ವಿಷಯಗಳನ್ನು ಕಲಿತು ಆರ್ಟಿಕಲ್ಸ್ ಬರೆದಿದ್ವಿ, ಶೂಟು ಮಾಡಿದ್ವಿ. ಸೀಕ್ರೆಟ್ಸ್ ಆಫ್ ಕಿಂಗ್ ಕೋಬ್ರಾ ನ್ಯಾಷನಲ್ ಜಿಯೋಗ್ರಫಿಕಲ್ಲಿ ಅದು ವಿಡಿಯೋ ಬಂದಿದೆ. ವಾವ್, ಬ್ಯೂಟಿಫುಲ್. ವಾಟ್ ಹ್ಯಾಸ್ ಶಾಕ್ಡ್ ದ ಕಮ್ಯುನಿಟಿ ಮೋಸ್ಟ್? ಕಿಂಗ್ ಕೋಬ್ರಾ ಅದು ಯಾವುದೋ ಒಂದು ವಿಚಾರ. ಫಾರ್ ದ ಪೀಪಲ್, ಫಾರ್ ಯು ಆಲ್ಸೋ, ಫಾರ್ ಮೀ, ಯು ಆ್ಯಂಡ್ ಆಫ್ ಕೋರ್ಸ್ ಅದರಲ್ಲಿ ಒಂದು ವಿಷಯ ಕರೆಕ್ಟ್. ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಒಂದು ಹಾವು, ಕ್ಯಾಟ್ ಸ್ನೇಕ್ ಅಂತ ಬರುತ್ತೆ, ಅದನ್ನು ಹೊಡೆದು ಸಾಯಿಸ್ಬಿಟ್ಟು ರೋಡಲ್ಲಿ ಹಾಕ್ಬಿಟ್ಟಿದ್ರು. ಓಕೆ, ನಾವು ನೋಡಿದ್ವಿ. ನಮ್ಮ ಹಾವು ಆ ಕಡೆ ಹೋಗ್ತಾ ಇತ್ತು. ಮಾರನೇ ದಿನ ಐ ಥಿಂಕ್ 1 ದಿನನೋ 2 ದಿನ ಆಗಿತ್ತು. ಅದು ಏನಾಗಿದೆ, ಕೆಟ್ಟೋಗಿರುತ್ತೆ. ಕರೆಕ್ಟಾ, ಹೊಡೆದಾಕಿರೋದು ಡಿಕಂಪೋಸ್ ಆಗ್ತಾ ಇರುತ್ತೆ. ನಾವೇನು ನಂಬಿದ್ವಿ, ಹಾವು ಯಾವಾಗಲೂ ಫ್ರೆಶ್ ಆಗಿ ಒಂದು ಕೇರೆ ಹಾವನ್ನ ಹಿಡಿದು ತಿನ್ನುತ್ತೆ, ಸತ್ತೋಗಿರೋದನ್ನ ತಿನ್ನಲ್ಲ ಅಂತ. ನಮ್ಮ ಆಶ್ಚರ್ಯಕ್ಕೇನಾಯಿತು, ಆ ಕಡೆ ಹೋಗ್ತಾ ನೋಡಿದೆ, ಇಲ್ಲೊಂದು ಏನೋ ಸತ್ತು ಬಿದ್ದಿದೆಯಲ್ಲ ಅಂತ ಅದು ತಿಂದ್ಬಿಡ್ತು. ಸೊ ದ್ಯಾಟ್ ವಾಸ್ ವೆರಿ ಸರ್ಪ್ರೈಸಿಂಗ್ ಫಾರ್ ಅಸ್. ವಿ ಕುಡಂಟ್ ಬಿಲೀವ್ ಇಟ್. ಕಿಂಗ್ ಕೋಬ್ರಾ ವಿಲ್ ಈಟ್ ಡಿಕಂಪೋಸ್ಡ್. ಅಂದರೆ ನಮ್ಮ ಹುಲಿ ಚಿರತೆಗಳೆಲ್ಲ ಒಂದು ಪ್ರಾಣಿ ಸಾಯಿಸಿದ್ರೆ 3-4 ದಿನವರೆಗೂ ಇಟ್ಕೊಂಡು ತಿನ್ನುತ್ತೆ. ಯಾಕಂದರೆ ದೊಡ್ಡ ಪ್ರಾಣಿ ಅದು. ಒಂದು ಕಡವೆ ಆಗಲಿ, ಒಂದು ಜಿಂಕೆ ಆಗಲಿ ಅಂದರೆ ಒಂದೇ ದಿನದಲ್ಲಿ ಖಾಲಿ ಮಾಡೋಕ್ಕಾಗಲ್ಲ, ಆಯಿತಾ. ಮತ್ತು ಹೈನಾ ಎಲ್ಲ ಪ್ಯೂಟ್ರಿಫೈಡ್, ಲೈಕ್ 3 ದಿನ 4 ದಿನ 10 ದಿನ ಆಗಿದ್ರು ಕೆಟ್ಟೋಗಿದ್ರು ತಿಂದ್ಬಿಟ್ಟು ಖಾಲಿ ಮಾಡಿಬಿಡುತ್ತೆ. ಮತ್ತು ಮೊಸಳೆನೂ ಅಷ್ಟೇ, ಎಷ್ಟೋ ದಿನ ಆಗಿ ಒಂದು ಪ್ರಾಣಿ ಕೆಟ್ಟೋಗಿರೋದನ್ನು ತಕ್ಕಂಡು ತಿಂದ್ಬಿಡುತ್ತೆ. ನಾವೇನು ಅಂದ್ಕೊಂಡಿದ್ವಿ, ಕಾಳಿಂಗ ಸರ್ಪ ಆ ಥರ ಮಾಡಲ್ಲ, ಫ್ರೆಶ್ ಆಗಿ ಹೋಗಿ ದಿನ ಹಿಡ್ಕೊಂಡು ತಿನ್ನುತ್ತೆ ಅಂತ. ಬಟ್ ನಮ್ಮ ಒಂದು ಆಶ್ಚರ್ಯಕ್ಕೆ ತಿಂದ್ಬಿಡ್ತು ಅದನ್ನು. ದಟ್ ವಾಸ್ ಕ್ವೈಟ್ ಸರ್ಪ್ರೈಸಿಂಗ್. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದರೆ, ಹಾವನ್ನ ಹುಡ್ಕೊಂಡು ಹೋಗುತ್ತಲ್ಲ ತಿನ್ನಲಿಕ್ಕೆ. ಒಂದು ಸಲ ನೀರು ಒಳಗಡೆ ಮಳೆಗೆ ಬಾವಿ ಫುಲ್ಲಾಗಿತ್ತು, ನೀರು ಒಳಗಡೆ ಡೈವ್ ಮಾಡಿ ಹುಡುಕ್ತಾ ಇತ್ತು. ನೀವು ನೀರು ಒಳಗಡೆ ನೀರು ಹಾವು ಇರ್ತವೆ, ಕೇರೆ ಹಾವು ಇರೋದಿಲ್ಲ. ಬಟ್ ಐ ವಾಸ್ ಲೈಕ್ ಸರ್ಪ್ರೈಸ್ಡ್. ಹಾವು ಒಳಗಡೆ ಹೋಗಿ ಹುಡುಕ್ತಾ ಇದೆ, ಹಂಟಿಂಗ್. ಸುಮಾರು 8 ಗಂಟೆವರೆಗೂ ಹಂಟಿಂಗ್ ಮಾಡ್ತಾ ಹೋತ್ತು. 8 ಗಂಟೆವರೆಗೂ ರಾತ್ರಿ, 8 o'clock ಇನ್ ದ ನೈಟ್. ನಾನು ಹೇಳಿದ್ದೆ 6 ಗಂಟೆಗೆಲ್ಲ ಮಲಗ್ತಾವಂತ, ಬಟ್ 8 ಗಂಟೆ ಪಾಪ ಮೋಸ್ಟ್ಲಿ ಹೊಟ್ಟೆ ಹಸಿವು ಇರ್ಬೋದು, ಹುಡುಕ್ತಾ ಇತ್ತು 8 ಗಂಟೆವರೆಗೂ. ಸೊ ಹೀಗೆ ನೀವು ಇದು ಮಾಡಿರೋದು ಓಫಿಯೋಫೇಗಸ್ ಕಳಿಂಗನ, ಲೈಕ್ ಅದು ಇನ್ನೊಂದು ಹಾವನ್ನು ತಿನ್ನತ್ತೆ ಅಂತ ಅದು ಫೈಂಡಿಂಗ್ ಬಂದಿರೋದು ಅದೇ ಕಾರಣ? ಕರೆಕ್ಟ್. ಇಲ್ಲ, ಅದು ಓಲ್ಡ್ ಅವರು ಮೊದಲೇ ಕೊಟ್ಟಿದ್ದರು, ಬಿಕಾಸ್ ದೇ ನ್ಯೂ ಆಲ್ ದೋಸ್ ಥಿಂಗ್ಸ್. ನಾನು ಕೊಟ್ಟಿದ್ದು ನಮ್ಮ ಕನ್ನಡ ಹೆಸರು ಮತ್ತು ಇದೆಲ್ಲ ವಿಷಯಗಳು ನಾವು ಕಂಡುಹಿಡ್ತಿದ್ದು. ಅವು ಎಷ್ಟು ಕಿಲೋಮೀಟ್ರ್ ಓಡಾಡ್ತವೆ, ಎಲ್ಲೆಲ್ಲಿ ಮಲಗ್ತವೆ. ಕ್ಯಾನಬಲಿಸಮ್ ನಾನು ರೆಕಾರ್ಡ್ ಮಾಡಿದ್ದೀನಿ. ಮೇಟಿಂಗ್ ಬಿಹೇವಿಯರ್, ಮೇಲ್ ಕಾಂಬ್ಯಾಕ್ಟ್ ಎಲ್ಲ ನಾನು ರೆಕಾರ್ಡ್ ಮಾಡಿದ್ದೆ. ಐ ವಾಸ್ ದ ಫಸ್ಟ್ ಪರ್ಸನ್ ಟು ರೆಕಾರ್ಡ್. ಈವನ್ ನೆಸ್ಟ್ ಬಿಲ್ಡಿಂಗ್ 2005 ಐ ವಾಸ್ ದ ಫಸ್ಟ್ ಪರ್ಸನ್ ಟು. ಐ ಮೀನ್ ಜನ ನೋಡಿರ್ತಾರೆ, ಸೈಂಟಿಫಿಕ್ ವರ್ಲ್ಡ್ಗೆ ನಾನು ತಿಳಿಸಿದ್ದೆ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಮಲೆನಾಡು ಜನ ಮತ್ತು ತಪ್ಪಾಗಿ ತಿಳ್ಕೊಳ್ತಾರೆ, ಗೌರಿಶಂಕರ್ ಅವ್ರಿಗಿಂತ ಮುಂಚೆ ನಾವು ನೋಡಿದ್ದೀವಿ ಅಂತ. ನೀವು ನೋಡಿದ್ರಿ, ಬಟ್ ಅದು ಪ್ರಪಂಚಕ್ಕೆ ಹೇಳಿದ್ರಾ, ಸೈಂಟಿಫಿಕ್ ಡೇಟಾ ಬರೆದಿದ್ರ? ನಾವೇನು ಮಾಡಿದ್ವಿ, ಅದನ್ನು ಅನಲೈಸ್ ಮಾಡಿ 5 ವರ್ಷ 10 ವರ್ಷ ಬರೆದು ಪ್ರಪಂಚಕ್ಕೆ ಎಲ್ಲ ಕಡೆ ನಮ್ಮ ಹಾವು ಬಗ್ಗೆ ಹೇಳಿದ್ದೀವಿ ಅಂತ ಹೇಳ್ಬೋದು. ದಟ್ ಈಸ್ ದ ಡಿಫ್ರೆನ್ಸ್. ಐ ಆಮ್ ನಾಟ್ ಡಿಸ್ರಿಗಾರ್ಡಿಂಗ್ ಅವರ ನಮ್ಮ ಲೋಕಲ್ ನಾಲೆಜ್ನ ನಾನು ಯಾವಾಗಲೂ ತಪ್ಪು ಅಂತ ಹೇಳೋದಿಲ್ಲ. ಅವ್ರ ಹತ್ರನೂ ತುಂಬ ಕಲ್ತಿದ್ದೀವಿ ನಾವು.
ಮೊಟ್ಟೆ ಬಗ್ಗೆ ಹ್ಞೂ ಹಾವು ಮೊಟ್ಟೆ ತಿನ್ನಲ್ಲ. ಮೊಟ್ಟೆ ತಿನ್ನಲ್ಲ. ನಾಗರಾವ್ ತಿನ್ನುತ್ತೆ. ನಾಗರಾವ್ ತಿನ್ಬೋದು. ಕಿಂಗ್ ಕೋಬ್ರಾ ತಿನ್ನಲ್ಲ. ಕಿಂಗ್ ಕೋಬ್ರಾ ತಿನ್ನೋಲ್ಲ. ಅವ್ರು ಮೇ ಬಿ ನಮ್ಗೆ ಗೊತ್ತಿಲ್ಲ, ಇವತ್ತಿಲ್ಲ ನಾಳೆ ಕಂಡುಹಿಡಿತೀವೇನೋ. ಸ್ಟಿಲ್ ವರ್ಕ್ ಇನ್ ಪ್ರೋಗ್ರೆಸ್. ಆಲ್ವೇಸ್. ನಿಮ್ಮ ಬಿಗ್ಗೆಸ್ಟ್ ಚಾಲೆಂಜ್ ಏನು ಈ ಟೆಲಿಮೆಟ್ರಿ ರಿಸರ್ಚ್ ಟೈಮಲ್ಲಿ ಆಗುಂಬೆನಲ್ಲಿ? ಅದೇ ಪ್ರಾಣಿಗಳು, ಕಾಡು, ಮಳೆ ಎಲ್ಲನೂ ಚಾಲೆಂಜೇ. ಬಟ್ ಅದನ್ನೆಲ್ಲ ಡೀಲ್ ಮಾಡೋಕ್ಕೆ ರೆಡಿ ಇರ್ತೀವಿ. ಬಟ್ ಜನರ ಮೂಢನಂಬಿಕೆಗಳು ಕೆಲವು ಟೈಮಲ್ಲಿ ಅನ್ಕೋಆಪರೇಟಿವ್ನೆಸ್, ಅದು ನಮಗೆ ದೊಡ್ಡ ಚಾಲೆಂಜ್ ಆಗುತ್ತೆ. ಕೆಲವು ಟೈಮಲ್ಲಿ ಅವರು ಅಬ್ಜೆಕ್ಟ್ ಮಾಡ್ತಾರೆ. ಉದಾಹರಣೆಗೆ ನಮ್ಮ ಹಾವನ್ನ ರಿಸರ್ಚ್ ಮಾಡ್ತಾ ಇರ್ತೀವಿ. ಆ ಹಾವು ಅವ್ರದ್ದೇ ಹಾವು, ನಮ್ಮ ಹಾವಲ್ಲ ಅದು. ನಿಮ್ಮ ಊರಲ್ಲಿ ಹಿಡಿದಿದ್ದ ಹಾವಿಗೆ ನಾವು ರೇಡಿಯೋ ಟೆಲಿಮೆಟ್ರಿ ಹಾಕಿರ್ತೀವಿ ಅಂತ ಇಟ್ಕೊಳ್ಳಿ. ಆ ಹಾವು ನಮ್ಮ ಕಡೆ ಬಂದು ನಿಮ್ಮ ಹಾವು ಬಂದಿದೆ ತೊಗೊಂಡೋಗಿ ಅಂತಾರೆ. ಅದು ವೆರಿ ಡಿಸಪಾಯಿಂಟ್. ನಮ್ಮ ಹಾವು ಅದು, ನಿಮ್ಮ ಹಾವು ನಮ್ಮದು ಹಾವು, ನಮ್ಮ ಸೊತ್ತು ಅದು, ನಮ್ಮ ಪ್ರಾಪರ್ಟಿ ಅದು. ಅದು ಹೆಂಗೆ ಅದು ನಿಮ್ಮ ಹಾವು ಅಂತ ಆಗ್ಬಿಡ್ತದೆ, ತೊಗೊಂಡೋಗಿ ಅನ್ನೋದು. ಆ ರೀತಿ ಕೋಆಪ್ರೇಟ್ ಮಾಡೋದಿಲ್ಲ ಕೆಲವು ಟೈಮಲ್ಲಿ ಜನ. ಅದು ವೆರಿ ಡಿಸಪಾಯಿಂಟಿಂಗ್. ಯಾಕಂದರೆ ನಾವು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಅದ್ರ ಬಗ್ಗೆ ತಿಳ್ಕೊಂಡು, ಈಗ ನಿಮಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕು. ಆ ಸೊಲ್ಯೂಷನ್ನ ನಾವು ಹೆಂಗೆ ಕೊಡಬೇಕಂದ್ರೆ ನಾವು ಸಂಶೋಧನೆ ಮಾಡಿನೇ ನಿಮಗೆ ಸೊಲ್ಯೂಷನ್ ಕೊಡಬೇಕು. ನಿಮಗೆ ರೆಡಿಮೇಡ್ ಸೊಲ್ಯೂಷನ್ನು ಬೇಕು, ಆದರೆ ಸಂಶೋಧನೆ ಮಾಡಲಿಕ್ಕೆ ಯಾವುದೇ ರೀತಿಯಲ್ಲಿ ನಿಮ್ಮ ಕಡೆಯಿಂದ ನಮಗೆ ಕೋಆಪ್ರೇಷನ್ ಇರೋದಿಲ್ಲ. ಅದು ತುಂಬ ಡಿಸಪಾಯಿಂಟಿಂಗ್ ಅನಿಸುತ್ತೆ. ವಾಟ್ ಆರ್ ದ ಸೂಪರ್ಸ್ಟಿಷಿಯಸ್ ಬಿಲೀವ್ಸ್ ದಟ್ ನೀವು ಅಲ್ಲಿ ಜನಗಳ ಮಧ್ಯೆ ನೋಡಿರೋದು ಊರ ಕಡೆ? ಅದೇ ಸೇಡ್ ತೀರಿಸ್ಕೊಳ್ಳುತ್ತೆ. ನೀವೇನಾದರೂ ಬಂದು ಹಿಡ್ಕೊಂಡು ಅದಕ್ಕೆ ತೊಂದರೆ ಕೊಟ್ಟರೆ ನಮಗೆ ತೊಂದರೆ ಕೊಡ್ತದೆ ಅಂತ. ತೊಂದರೆ ಕೊಡಲ್ಲ. ಅದು ಹೇಳಿದ್ರಲ್ಲ ಫೆರಮೋನ್ಸ್ದು ಅಷ್ಟೇ, ಅದು ಅಷ್ಟೇ. ಪಾಪ ಅದು ಬಂದಿದೆ ಹೋಗುತ್ತೆ. ಇಲ್ಲ ಹೆಣ್ಣು ಕಾಳಿಂಗ ಹೋಗಿದೆ, ಅದು ನೀವು ನೋಡಿಲ್ಲ. ಗಂಡು ಕಾಳಿಂಗ ಹೋದಾಗ ನೀವು ನೋಡಿದ್ದೀರಾ. ಅಷ್ಟೆಲ್ಲ ಹೇಳಿದ್ಮೇಲೂ ಅವ್ರು ಅದನ್ನು ವಿಡಿಯೋಗಳು ನೋಡಿರ್ತಾರೆ, ಎಲ್ಲ ನೋಡ್ತಾರೆ. ಬಟ್ ಜನ ಇದ್ದರೆ ಕೆಲವರು ನೆಗೆಟಿವ್ ಆಗಿ ಮಾಡಬೇಕು ಅಂತಲೇ ಇರ್ತಾರೆ, ಕೆಲವರು ಈ ರಿಸರ್ಚ್ ಆಗಬಾರ್ದು ಅಂತ ಇರ್ತಾರೆ. ಡೆವಲಪ್ಮೆಂಟ್ ಆಗೋದು ಒಂದು ಉದ್ದೇಶ. ಇವಾಗ ನಾವು ರಿಸರ್ಚ್ ಮಾಡಿದಾಗ ಹೇಳ್ಬೋದು ಈ ಕಾಡು ತುಂಬ ಇಂಪಾರ್ಟೆಂಟು, ಮುಖ್ಯ, ಹಾವುಗಳಿಗೋಸ್ಕರ ಅದನ್ನು ಕಾಪಾಡ್ಕೋಬೇಕು ಅಂತ. ಬಟ್ ರಿಯಲ್ ಎಸ್ಟೇಟ್ ಅವ್ರು ಏನು ಹೇಳ್ತಾರೆ, ಇದನ್ನು ಡೆವಲಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಾರೆ. ಸೊ ರೋಡ್ ಡೆವಲಪ್ ಆಗ್ತಾಯಿದೆ. ನಮ್ಮ ಆಗುಂಬೆ ಕಡೆಯಲ್ಲೂ ಅಷ್ಟೇ 500 ಮರಗಳಿಗಿಂತ ಹೆಚ್ಚು ಕಡ್ದಿದ್ದಾರೆ. ಸೊ ನಾನು ಡೆವಲಪ್ಮೆಂಟ್ ವಿರುದ್ಧ ಅಲ್ಲ, ಅನ್ಸೈಂಟಿಫಿಕ್ ಡೆವಲಪ್ಮೆಂಟ್ ವಿರುದ್ಧ. ಬೇಡದಿರೋ ಮರ, ಬೇಕಾಗಿರೋ ಮರನೆಲ್ಲನೂ ಕಡ್ದಾಕ್ಬಿಡ್ತಾರೆ. ದಟ್ ಐ ಡೋಂಟ್ ಲೈಕ್ ಇಟ್. ಸೊ ಈ ಮಧ್ಯ ಇನ್ನೊಂದು ಗೂಗ್ಲಿ ಕ್ವೆಶನ್, ಕಾಡು ಮಧ್ಯದಲ್ಲಿ ಯಾವ ಥರ ದೇವಾಭೂತ ನೋಡಿ? ನನಗೆ ತುಂಬ ಇಂಟ್ರೆಸ್ಟಿಂಗ್. ಇಲ್ಲ, ಆ ಥರ ಇದಿಲ್ಲ. ಎನರ್ಜೀಸ್ ಎಲ್ಲ ನಮಗೇನಿಲ್ಲ. ವಿ ಡೋಂಟ್ ಬಿಲೀವ್ ಇನ್ ಎನಿಥಿಂಗ್. ವಿ ಜಸ್ಟ್ ಬಿಲೀವ್ ಇನ್ ಅವರ್ ವರ್ಕ್. ವಿ ಲವ್ ಟು ಬಿ ಇನ್ ಡಾರ್ಕ್. ನಾನು ಬೆಂಗಳೂರಿಗೆ ಬಂದರೆ ನನಗೆ ಮಲಗಲಿಕ್ಕೆ ಕಷ್ಟ ಆಗುತ್ತೆ. ಸ್ಟ್ರೀಟ್ ಲೈಟ್ಸ್ ಇರುತ್ತೆ, ಇಲ್ಲ ಪಕ್ಕದ ಮನೆಯವ್ರದ್ದು ಲೈಟ್ ನಮ್ಮ ಬೆಡ್ರೂಮಲ್ಲಿ ಬರ್ತಾ ಇರ್ತದೆ. ಕಾಡಲ್ಲಿ ನಾನು ನೆಮ್ಮದಿಯಾಗಿ ಕಂಪ್ಲೀಟ್ ಲೈಟ್ಸ್ ಆಫ್ ಮಾಡಿದಾಗ ಒಳ್ಳೆ ನಿದ್ದೆ ಬರುತ್ತೆ. ಇವತ್ತು ಹೇಳ್ತಾರಲ್ಲ ಈ ಬ್ಲೂ ಲೈಟು, ವೈಟ್ ಲೈಟು, ಅದೆಲ್ಲ ಏನಿಲ್ಲ, ಏನು ಅಷ್ಟೇ. ಬರೀ ಡೈರೆಕ್ಟ್ ನಾನು ಎಲ್ಲ ವಿಂಡೋಸ್ ಓಪನ್ ಮಾಡಿಟ್ಟಿರ್ತೇನೆ. ಒಳ್ಳೆ ಗಾಳಿ ಬರುತ್ತೆ, ಫ್ಯಾನು ಇಲ್ಲ, ಕತ್ಲೆ ಇರುತ್ತೆ, ಡೆಡ್ ಡಾರ್ಕ್ ಇರುತ್ತೆ, ಒಳ್ಳೆ ನಿದ್ದೆ ಬರುತ್ತೆ ಅಲ್ಲಿ. ಸೊ ನಮಗೆ ದೆವ್ವಾಗಿವ ಏನು ನಂಬೋದಿಲ್ಲ, ನಮ್ಗೆ ಬರೋದಿಲ್ಲ. ನಂಬೋದಿಲ್ಲ ಅಂದಮೇಲೆ ಬರೋ ಮಾತೇ ಇಲ್ಲ. ಯಾಕೆಂದರೆ ನಂಬಿಕೆನೇ ಎಲ್ಲ ಅಂತ. ಕರೆಕ್ಟ್. ಪಾಪ ಅವರು ಹೋಗಿದ್ದಾರೆ, ಸತ್ತೋಗಿದ್ದಾರೆ, ಅವರೆಲ್ಲೋ ಇದ್ದಾರೆ. ಅವರು ನಮ್ಮನ್ನು ಕಾಡಬೇಕು ಅಂತ ಅವ್ರೇನು ಬರೋದಿಲ್ಲ. ಇಟ್ ಜಸ್ಟ್ ನಮ್ಮ ಒಂದು ವೀಕ್ನೆಸ್ ಅಷ್ಟೇ, ವೀಕ್ ಮೆಂಟಾಲಿಟಿ. ರಿವೆಂಜ್ ಆಯಿತು, ಮೆಮೊರೈಸ್ ಹ್ಯೂಮನ್ ಫೇಸಸ್ ಆಯಿತು, ಹಾಲಾಯಿತು. ಹಾವುಗಳು ಡಾನ್ಸ್ ಮಾಡಲ್ಲ ಅಲ್ಲ? ಡಾನ್ಸ್ ಮಾಡಲ್ಲ, ಇದು ಬರೀ ಮೂಮೆಂಟಿಗೆ ಹಿಂಗೆ ತಲೆ ಅಲ್ಲಾಡ್ಸೋದು ಅದು. ಹಾಲು ಕುಡಿಯಲ್ಲ, ಅದಾಯಿತು. ಕ್ಯಾಂಬೋಡಿಯಾಗೆ ಹೋದಾಗ ಈ ಹಾವುಗಳದೆಲ್ಲ ಈ ಲಿಕ್ವಿಡಲ್ಲಿ ಬಾಟಲ್ ಮಾಡಿ ಮಾರ್ತಾರೆ. ಏನದು? ಮತ್ತು ಫುಡ್ಡನ್ನು ಕೇಳ್ಬೋದು. ಮೆಡಿಕಲಿ ಇಟ್ಸ್ ನಾಟ್ ಪ್ರೂವ್ಡ್. ಅದನ್ನು ತೊಗೊಂಡ್ರೆ ವೈಟಲ್ ಎನರ್ಜಿ ಬರುತ್ತೆ? ಏನು ಬರಲ್ಲ. ದೇರ್ ಇಸ್ ನೋ ಸೈಂಟಿಫಿಕ್ ಎವಿಡೆನ್ಸ್ ಫಾರ್ ದಟ್. ಈಗ ನಾವು ಪ್ರೋಟೀನ್, ಚಿಕನ್ ತಿಂದರೆ ಪ್ರೋಟೀನ್, ಬೇರೆ ಏನಾದರೂ ತಿಂದರೆ ವಿ ಗೆಟ್ ಪ್ರೋಟೀನ್, ಫ್ಯಾಟ್ಸ್, ಕಾರ್ಬೋಹೈಡ್ರೇಟ್ಸ್ ಅಷ್ಟೇ ಹೊರತು ಅದು ಇದನ್ನು ತಿಂದರೆ ಅದಾಗ್ಬಿಡುತ್ತೆ, ಅದು ತಿಂದರೆ ಇದಾಗುತ್ತೆ ಅಂತ ಮೆಡಿಕಲ್ ಎವಿಡೆನ್ಸ್ ಇಲ್ಲ. ಇಟ್ ಜಸ್ಟ್ ಫೀಡ್ಸ್ ಯುವರ್ ಬಾಡಿ ಅಷ್ಟೇ, ಫುಡ್. ಈ ಮಧ್ಯೆ ಈಗ ಹಾವು ಹೇಳ್ತಾರೆ, ಈಗ ಹ್ಯೂಮನ್ಸ್ ಆ್ಯಂಡ್ ಹಾವು ವೆರಿ ಸ್ಪಿರಿಚುವಲಿ ಕನೆಕ್ಟೆಡು. ನಮ್ಮ ಕುಂಡಲಿನಿ ಇದೆಲ್ಲನೂ ಕೆಳಗಡೆ ಕಾಯಿಲ್ ಇರುತ್ತೆ, ನಮ್ಮ ವರ್ಡ್ ಏನಿಲ್ಲ, ಅದೆಲ್ಲ ಅವರ ಒಂದು ಬಿಲೀಫ್ ಅಷ್ಟೇ. ಹಾವ್ ಗಿವ್ಸ್ ನಥಿಂಗ್. ಅದೇ ನೋ ಸ್ಪಿರಿಚುವಲ್ ಕನೆಕ್ಷನ್ ಬಿಟ್ವೀನ್ ಹ್ಯೂಮನ್ಸ್ ಆ್ಯಂಡ್ ಇದು ಏನಿಲ್ಲ. ಹಾವ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಯು. ದೇ ವಿಲ್ ಬಿ ಲೈಕ್ ಲಾಫಿಂಗ್. ಏನು ಈ ಮನುಷ್ಯರಿಗೆ ಬೇರೆ ಕೆಲಸ ಇಲ್ಲ, ನಾನೇನೋ ನನ್ನ ಪಾಡಿಗಿದ್ದೀನಿ, ಇವರೇನು ನನ್ನ ಜೊತೆ ಕನೆಕ್ಷನ್ ಇಲ್ಲ ಅಂತಾರೆ. ರೈಟ್? ಹಾವೆಲ್ಲ
110 million years ಇಂದ they've lived with along with dinosaurs ಎಲ್ಲನೂ ನೋಡಿ ಬಂದು ಬಿಟ್ಟಿರೋದು. ನಾವು ಬಂದಿದ್ದು ಯಾವಾಗ 3 to 5 millions. We just evolved from monkeys or apes recently. What do you think? They have nothing to do with us. ನಿಮ್ಮ ಬಿಲೀಫ್, ನಿಮಗೆ ನಾಯಲ್ಲೂ ಸ್ಪಿರಿಚುವಲ್ ಕನೆಕ್ಷನ್ ಇರ್ಬೋದು, ಬೆಕ್ಕತ್ರನೂ ಇರ್ಬೋದು, ಇಲ್ಲ ಹಾವು ಹತ್ರನೂ ಇರ್ಬೋದು. ನೀವು ಕ್ರಿಯೇಟ್ ಮಾಡ್ತಾ ಇರ್ತೀರೋ ಹೊರತು ಈ ಸ್ಟೋರಿ ಇದು ಒನ್ ವೇ ಸ್ಟೋರಿ, ಒನ್ ವೇ ಲವ್ ಥರ. ಹಾವು ನಿಮ್ಮ ಮೇಲೆ ಲವ್ನು ಇಟ್ಟಿಲ್ಲ, ಎಫೆಕ್ಷನ್ ಇಟ್ಟಿಲ್ಲ, ಸ್ಟೋರಿನೂ ಕ್ರಿಯೇಟ್ ಮಾಡಿಲ್ಲ. ಸೊ ಇಫ್ ಐ ಹ್ಯಾವ್ ಟು ಆಸ್ಕ್, ಬಿಕಾಸ್ ನಮ್ಮ ಕಲ್ಚರಲ್ಲಿ ಸ್ನೇಕ್ಸ್ ಆರ್ ಇದರ್ ಫಿಯರ್ಡ್ ಆರ್ ವರ್ಷಿಪ್ಡ್ ಆ್ಯಸ್ ಅ ವೈಲ್ಡ್ ಲೈಫ್ ರೆಪ್ರೆಸೆಂಟೇಷನ್ ಅಂತ ನಿಮ್ಮ ಕಡೆನ ಕೇಳೋದಾದರೆ, how should people look at snakes? Correct. That both works together. Fear, good, so that you don't disturb them. Conserve. And the worship or whatever the cultural attachment people have given is conservation. Don't trouble them. Leave them alone. ಬಿಡಿ, ಅದು ಪಾಡ್ಗೆ ಅದು ಬಿಡಿ ಅಂತ. ಓಕೆ, ಆ ಥರ ಬಿಡಿ ಅಂದರೆ ಬಿಡ್ತಾ ಇಲ್ಲ ನೀವು. ಸರಿ, ದೇವರು ದಿನರು ಹಾಗೆ ಹೀಗೆ ಅಂತ ಕೊಟ್ಟಾಗ ಯು ಆರ್ ರೆಸ್ಪೆಕ್ಟಿಂಗ್ ದೆಮ್. ಅದನ್ನು ಓಕೆ. ಐ ಥಿಂಕ್ ದಟ್ ಟೈಮ್ ಇಟ್ ಸೆಲ್ಫ್ ಪೀಪಲ್, ಅವರು ನಮ್ಮ ಥರ ರಿಸರ್ಚರ್ಸೋ ಇಲ್ಲ ರಾಜರು ಇಲ್ಲ ಕನ್ಸರ್ವೇಷನಿಸ್ಟ್ ಯೋಚನೆ, ಈ ಮನುಷ್ಯನಿಗೆ ಈ ಥರ ಹೇಳಿದ್ರೆ ಅರ್ಥ ಆಗಲ್ಲ, ದೇವರು ಅಂತ ಹೇಳೋಣ, ಸೇಡ್ ತೀರಿಸ್ಕೊಳ್ಳುತ್ತೆ, ಪಾಪ ಬರುತ್ತೆ, ಪುಣ್ಯ ಬರುತ್ತೆ ಅಂತ ಹೇಳಿದ್ರೆ ನಂಬ್ತಾನೆ, ಇವನು ಮಾಡ್ತಾನೆ, ವಿಚ್ ಇಸ್ ಗುಡ್. ನಮ್ಮ ದೇಶದಲ್ಲಿ ಮಾತ್ರ ಅದಿರೋದು, ಸೌತ್ ಅಮೆರಿಕಾದಲ್ಲಿಲ್ಲ. ಕೆಲವು ಆಫ್ರಿಕನ್ ಕಂಟ್ರೀಸ್, ಕೆಲವು ಪ್ಲೇಸ್ಗಳಲ್ಲಿ ಟ್ರೈಬ್ಸ್ ಬಿಲೀವ್ ಮಾಡ್ತಾರೆ. ಮೋಸ್ಟ್ ಆಫ್ ದ ಸಿಟಿ ಪೀಪಲ್ ಹ್ಯಾವ್ ನೆಗೆಟಿವ್ ಒಪಿನಿಯನ್ ಅಬೌಟ್ ಇಟ್. ಸೊ ಈ ಒಂದು ಕಲ್ಚರಿಂದ ನಮ್ಮ ದೇಶದಲ್ಲಿ ಮೋಸ್ಟ್ ಆಫ್ ದ ಪ್ರಾಣಿಗಳು ಉಳ್ಕೋಬೋದು. ಯಾಕೆ ಹೇಳಿ, ಎಲಿಫೆಂಟ್, ಗಣೇಶ, ವಿನಾಯಕ, ನಮ್ಮ ಟೈಗರ್ಗೆ ದುರ್ಗಾ ಮಾತೆ ಅದ್ರ ಮೇಲೆ ಕೂತಿರ್ತಾರೆ ಅಲ್ವಾ. ನಮ್ಗೆ ಆಮೆಗೂ ಇದೆ, ಎಲ್ಲದಕ್ಕೂ ಇದೆ. ಹೌದು, ಎಲ್ಲ ಪ್ರಾಣಿಗಳಿಗೂ ನಾವು ದೇವರನ್ನ ಕನೆಕ್ಷನ್ ಅದ್ರ ಮೇಲೆ ಅಂತ ಹೇಳಿ. ಕರೆಕ್ಟ್. ಅದಕ್ಕೆ ಪ್ರಾಣಿಗಳನ್ನ ಕನೆಕ್ಟ್ ಮಾಡಿದ್ರೆ ಇಟ್ಸ್ ಒಳ್ಳೆಯದು. ಇಟ್ಸ್ ಅ ಪಾಸಿಟಿವ್ ಫೀಲಿಂಗ್, ಪಾಸಿಟಿವ್ ಥಿಂಗ್. ಐ ವಿಲ್ ಗೋ ವಿತ್ ಇಟ್. ನನ್ನ ಸೈನ್ಸ್ನ ಅಲ್ಲಿ ಸೈಡ್ಗೆ ತೆಗೆದಿಟ್ಬಿಡ್ತೀನಿ, ಆಸ್ ಲಾಂಗ್ ಆಸ್ ಕನ್ಸರ್ವೇಷನ್ ಆಗ್ತಾಯಿದ್ರೆ. ವಾಟ್ಸ್ ದ ಮೋಸ್ಟ್ ಮ್ಯಾಜಿಕಲ್ ಎಮೋಷ್ನಲ್ ಮೊಮೆಂಟ್ ಫಾರ್ ಯು ಇನ್ ಯುವರ್ ಹೋಲ್ ಜರ್ನಿ ಕೀಪಿಂಗ್ ಆಗುಂಬೆ ಆ್ಯಂಡ್ ಕಿಂಗ್ ಕೋಬ್ರಾ ಇನ್ ಮೈಂಡ್? ವೆನೆವರ್ ಐ ಸಿ ದ ಸ್ನೇಕ್ ಐ ಫೀಲ್ ವೆರಿ ಕಾಮ್, ಕಂಪೋಸ್ಡ್. ನಾನು ರೆಸ್ಕ್ಯೂ ಮಾಡಿದಾಗಲೂ ಅಷ್ಟೇ. ಐ ಥಿಂಕ್ ನಾನು ತುಂಬ ವೀಡಿಯೋಸಲ್ಲೇ ಹೇಳಿದ್ದೀನಿ, ದ ಐ ಕಾಂಟ್ಯಾಕ್ಟ್, ಕನೆಕ್ಟ್. ಅಫ್ಕೋರ್ಸ್ ಐ ಆಮ್ ಅ ಸೈಂಟಿಸ್ಟ್, ಐ ಆಮ್ ನಾಟ್ ಎಮೋಷ್ನಲಿ ಥಿಂಗ್, ಬಟ್ ಸ್ಟಿಲ್ ಐ ಫೀಲ್ ದರ್ ಇಸ್ ಸಮ್ ಕನೆಕ್ಷನ್ ಏನೋ. ಆ್ಯಂಡ್ ಅದೇ ನಾನು ಹೇಳ್ದಂಗೆ ಅದು ನನ್ನ ಕನೆಕ್ಷನ್ ಅಷ್ಟೇ. ಇವನು ಯಾವನಪ್ಪ, ಇವನು ನನ್ನ ಹತ್ರ ಇಷ್ಟು ಹತ್ರ ಬರ್ತಾ ಇದ್ದಾನೆ, ಯಾಕೆ ನನ್ನ ಬಾಲಾಲ ಹಿಡಿತಾ ಇದ್ದಾನೆ, ನನ್ನ ಬಿಟ್ಟರೆ ಸಾಕು ನಾನು ಓಡೋಗ್ತೀನಿ ಅಂತ ಅಂದ್ಕೋಬೋದು. ಬಟ್ ರೆಸ್ಕ್ಯೂ ಮಾಡಿ ಬಿಡೋವಾಗ ಅದು ಹೋಗುತ್ತಲ್ಲ, ಕಾಡು ಒಳಗಡೆ ಡಿಸಪಿಯರ್ ಆಗುತ್ತಲ್ಲ, ಐ ಫೀಲ್ ವೆರಿ ಹ್ಯಾಪಿ. ಓಕೆ, ಇವತ್ತೊಂದು ಕಾಳಿಂಗ ಉಳಿತು, ಯಾರೋ ಸಾಯಿಸಿಲ್ಲ. ಕೇರಳದಲ್ಲೆಲ್ಲ ನಾನು ಕೇಳಿದ್ದೀನಿ, ಈ ಥರ ಗೂಡು ಮೇಲೆ ಹೆಣ್ಣು ಕಾಳಿಂಗ ಇದ್ದರೆ ಪೆಟ್ರೋಲ್ ಹಾಕಿ ಹಂಗೆ ಬೆಂಕಿ ಹಾಕಿ ಸುಟ್ಬಿಟ್ಟಿದ್ದಾರೆ. ನನಗೆ ಎಷ್ಟು ಬೇಜಾರಾಗುತ್ತೆ. ನಮ್ಮ ನಾರ್ತ್ ಈಸ್ಟಲ್ಲೂ ಅಷ್ಟೇ, ಮಿಜೋರಾಮು, ಮೇಘಾಲಯ, ಸುಂದರ್ಬನ್ಸು, ನೇಪಾಳಲ್ಲೆಲ್ಲ ಸಾಯಿಸ್ಬಿಡ್ತಾರೆ. ಸೊ ನಾನು ಒಂದು ಹಾವನ್ನ ಹಿಡಿದು ಕಾಡಿಗೆ ಬಿಟ್ಟಿದ್ವಿ, ಕಾಳಿಂಗಾಗಲಿ ಯಾವುದೋ ಒಂದು ಹಾಗೆ ಇದ್ದಾಗ ಅಲ್ಲಿ ನನಗೆ ಒಳ್ಳೆ ಫೀಲಿಂಗ್ ಬರುತ್ತೆ. ವಿ ಹ್ಯಾವ್ ಸೇವ್ಡ್ ಸಮಥಿಂಗ್ ಟುಡೇ ವಿಚ್ ಲಿವ್ಡ್ 110 years, 110 million yearಸಿಂದ ಬದುಕಿದ್ನ ನಾವು 5 ನಿಮಿಷದಲ್ಲಿ ಕೊಂದಾಕ್ಬಿಡ್ತೀವಲ್ಲ ಅಂತ ನನಗೆ ಒಂದು ಫೀಲಿಂಗ್. ಸೊ ದೇ ಹ್ಯಾವ್ ಟು ಲಿವ್ ಲಾಂಗರ್. ನಿಮ್ಗೆ ಯಾರು ಕನ್ಸಲ್ಲಿ ಹಾವು ಬಂದಿರೋರೆಲ್ಲ ಬಂದು ಕೇಳಿದಾರಾ, ಸರ್ ನಂಗೆ ಹಾವು ಬಂದು? ಹೌದು, ಕೇಳ್ತಾರೆ. ಏನು ಹೇಳ್ತಾರೆ ಅವ್ರಿಗೆ, ನಿಮ್ಗೆ ಅದ್ರ ಬಗ್ಗೆ ತಿಳ್ಕೊಳ್ಳಿ, ಒಳ್ಳೆ ಕೆಲಸ ಮಾಡಿ ಅಂತ. ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಅಂತ ಹೇಳ್ತಾರೆ. ನಾವು ಅಲ್ಲಿ ಕೊಡೋ ಬದಲು ಡೊನೇಷನ್ ನಮಗೂ ಕೊಡಿ, ನಾವು ಒಂದು ಒಳ್ಳೆ ರಿಸರ್ಚ್ ಮಾಡಿ ಸುಮ್ಮನೆ ದೇವಸ್ಥಾನಗಳಿಗೆ ದುಡ್ಡು ಕೊಟ್ಟು ದೇವಸ್ಥಾನಗಳು ರಿಚ್ ಆಗಿದೆ ಹೊರತು ಇಫ್ ದಟ್ ಮನಿ ಕುಡ್ ಬಿ ಯೂಸ್ಡ್ ಫಾರ್ ರಿಸರ್ಚ್ ಆ್ಯಂಡ್ ಕನ್ಸರ್ವೇಷನ್, ದಟ್ ವಿಲ್ ಬಿ ಗ್ರೇಟ್ ಅಲ್ಲ. ಈಗಾಗಲೇ ಹೇಳ್ದಂಗೆ ಆ್ಯಂಟಿ ವೆನಮ್ ಇನ್ನೂ ಅದಕ್ಕೆ ನೋಡಲಿಲ್ಲ. ಈಗ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ ಶುಡ್ ಬಿ ಅ ಫಂಡಿಂಗ್ ಏಜೆನ್ಸಿ ಫಾರ್ ಅಸ್. ಅಪ್ಲಿಕೇಶನ್ ಕೊಡಿ ಸರ್. ಮಾತಾಡಿದ್ದೀರಾ? ಇಲ್ಲಿ ಮಾತಾಡಿಲ್ಲ. ದಟ್ಸ್ ಅ ಗುಡ್ ಐಡಿಯಾ. ನೋಡಿ, ದಟ್ಸ್ ಗುಡ್ ಥಿಂಗ್. ಆ್ಯಕ್ಚುಲಿ ವಿ ಶುಡ್ ಅಪ್ರೋಚ್ ದೆಮ್. ಯಾಕೆ ನಾವು ಫಾರಿನರ್ಸ್ಗೆ ಬೇರೆಯವ್ರ ಅವ್ರವ್ರ ಹತ್ರ ದುಡ್ಡು ಕೇಳಬೇಕು? ದೇವಸ್ಥಾನನೇ ದುಡ್ಡು ಕೊಡಬೇಕು. ಅಷ್ಟು ಜನ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂದರೆ ಆ ದುಡ್ಡಲ್ಲಿ ನಾವು ರಿಸರ್ಚ್ ಮಾಡಿ ಕನ್ಸರ್ವೇಷನ್ ಮಾಡಬೇಕು. ಬರೀ ಬಂದು ಪೂಜೆ ಮಾಡಿ $100 ಹಾಕಿ ಮಾಡಿದ್ರೆ ಕನ್ಸರ್ವೇಷನ್ ಆಗಲ್ಲ. ನಮ್ಮಂಥವ್ರಿಂದ ಸಂರಕ್ಷಣೆ ಆಗುತ್ತೆ. ಸೈನ್ಸಿಂದ ಸ್ಪಿರಿಚುವಲ್ ಅದಕ್ಕೆ ಫಂಡ್ಸ್ ಬೇಕಲ್ವಾ. ಈಗ ಒಂದು ಹಾವು ಹಿಡಿಬೇಕಂದ್ರೆ ನನಗೆ $1,000-2,000 ಖರ್ಚಾಗುತ್ತೆ. ಯಾಕಂದ್ರೆ ಡೀಸೆಲ್ ಖರ್ಚು, ಹೋಗಬೇಕು, ಹಿಡಿಬೇಕು, ತೊಗೊಂಡೋಗಿ ನನ್ನ ಟೈಮ್ ಅರ್ಧ ದಿನ ಹೋಗ್ಬಿಡುತ್ತೆ. ಒಂದೊಂದ್ಸಲ ಒಂದು ದಿನನೇ ಆಗುತ್ತೆ. 40 ಕಿಲೋಮೀಟರ್ ಇರುತ್ತೆ. ಇದಕ್ಕೆಲ್ಲ ಚಾರ್ಜ್ ಮಾಡ್ತಾರೆ? ಚಾರ್ಜ್ ಮಾಡಲ್ಲ, ನಾವು ಚಾರ್ಜ್ ಮಾಡಲ್ಲ, ಮಾಡೋಕ್ಕಾಗೋದಿಲ್ಲ. ಅದು ನಮಗೆ ಒಂದು ಆಸೆ, ಒಂದು ಹುಚ್ಚು. ಎರಡನೇದು ಪಾಪ ಅಲ್ಲಿರೋ ಫಾರ್ಮರ್ಸ್, ರೈತರು
1 ಎಕರೆ 2 ಎಕರೆ ಇರ್ತಿರ್ತಾ ಪರವಾಗಿಲ್ಲ, ದುಡ್ಡಿರೋರ ಹತ್ರ ಅವರು ಡೀಸೆಲ್ ದುಡ್ಡು ಕೊಟ್ಟರೆ ನಾವು ತೊಗೊಳ್ತೀವಿ. ಇಲ್ಲ ಅಂದಮೇಲೆ ಪಾಪ ಅವ್ರ ಹತ್ರ ಹೋಗ್ಬಿಟ್ಟು ನಾವು ದುಡ್ಡು ತೊಗೊಳ್ಳೋದು ಚೆನ್ನಾಗಿರಲ್ಲ. ನಿಮ್ಗೆ ಎಲ್ಲಿಂದ ಬರುತ್ತೆ? ನಾವು ಇದೇ ಥರನೇ ಫಂಡ್ಸ್ ರೈಸ್ ಮಾಡ್ತೀವಿ, ಪ್ರಪೋಸಲ್ಸ್ ಬರಿತೀವಿ, ವಿ ಅಪ್ರೋಚ್ಡ್ CSR ಫಂಡಿಂಗು, ಮತ್ತು ಇಂಡಿವಿಜುವಲ್ಸು ನಮಗೆ ಸೋರ್ಸ್ ಕೊಡ್ತಾರೆ. ಓಕೆ, ಇವ್ರು ಒಳ್ಳೆ ಕೆಲಸ ಮಾಡ್ತಾ ಇವಾಗ ಇದ್ದಾರೆ, ಇದನ್ನ ನೋಡ್ತಾ ಇರೋರು ನಿಮಗೆ ಖಂಡಿತ ಮಾಡ್ಬೋದು. ಬರೀ ಏನೋ ಐ ಆಮ್ ನಾಟ್ ಅಗೇನ್ಸ್ಟ್ ದೇವಸ್ಥಾನ ಕಟ್ಟಲೇಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ರಿಸರ್ಚು ಅಷ್ಟೇ ಇಂಪಾರ್ಟೆಂಟು, ಕನ್ಸರ್ವೇಷನ್ ಅಷ್ಟೇ. ಒಂದು ಮರ, ಒಂದು ಗಿಡ ನೀವು ಹಾಕಿ ಬಿಟ್ಬಿಟ್ರೆ ಅದು ಬೆಳೆಯಲ್ಲ. ಅದನ್ನು ಬೆಳೆಸ್ಬೇಕಂದ್ರೆ 2 ವರ್ಷ ನಾವು ನೀರು ಹಾಕಬೇಕು ಅದಕ್ಕೆ. ಸೊ ನಾವು ನಮ್ಮ ಒಂದು ಒಳ್ಳೆ ಕೆಲಸನ ತ್ಯಾಗ ಮಾಡಿ ಈ ಕೆಲಸ ಮಾಡ್ತಾಯಿದ್ವಿ. ನಿಮ್ಮ ಹತ್ರ ದುಡ್ಡಿದೆ, ನಮ್ಮ ಹತ್ರ ಟೈಮ್ ಇದೆ, ಅಲ್ಲ ನಮ್ಮ ಹತ್ರ ನಾಲೆಜ್ ಇದೆ, ಆಮೇಲೆ ಪ್ಯಾಷನ್ ಇದೆ. ನಾವು ಒಳ್ಳೆ ಕೆಲಸಕ್ಕೆ ಹೋಗ್ಬೋದು. ನಾನು ಇಷ್ಟೊತ್ತಿಗೆ ಯಾವುದಾದ್ರೂ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದರೆ CEO ಆಗ್ಬೋದಾಗಿತ್ತು, ಇಲ್ಲ ಒಂದು CA ಆಗ್ಬೋದಾಗಿತ್ತು. ನಾವು ನಮಗೆ ಪ್ಯಾಷನೇಟಾಗಿ ಹೋಗಿದ್ದೀವಿ ಹೊರತು ಅದಕ್ಕೆ ನಿಮ್ಮ ಹತ್ರ ದುಡ್ಡು ಇರ್ಬೋದು, ಇಲ್ಲ ನಿಮ್ಮ ಹತ್ರ ಒಂದು ಗಾಡಿ ಇರ್ಬೋದು, ಇಲ್ಲ ನಿಮ್ಮ ಹತ್ರ ನಾಲೆಜ್ ಇರ್ಬೋದು. ಇವತ್ತು ನೀವು ಮಾಡ್ತಾ ಇರೋದು ನನಗೆ ಒಂದು ಸಹಾಯನೇ, ಬಿಕಾಸ್ ವಿ ಏಬಲ್ ಟು ರೀಚ್ ಪೀಪಲ್. ಸೊ ಯುವರ್ ಸ್ಕಿಲ್, ನಿಮ್ಮ ಟ್ಯಾಲೆಂಟ್ ಇಲ್ಲಿ ಯೂಸ್ ಆಗ್ತಾಯಿದೆ. ನೀವು ಕೇಳ್ತಾ ಇರೋ ಪ್ರಶ್ನೆಗಳೆಲ್ಲ ಎಷ್ಟು ಒಳ್ಳೆ ಪ್ರಶ್ನೆಗಳು. ಒಂದು 5 ಲಕ್ಷ ಜನ ನೋಡ್ತಾರೆ ಅಂದರೆ ಯು ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಸಮಥಿಂಗ್ ಫಾರ್ ಮೀ ಟುಡೇ. ಮೈ ಪ್ಲೇಜರ್. ವರ್ಲ್ಡ್ ವರ್ಕ್ಸ್ ಆ ಥರ ನಾನೇ ಮಾಡಬೇಕು ಅಂತ. ನೀವೆಲ್ಲ ಕೆಲಸ ಬಿಟ್ಟು ಹಾವು ಹಿಡಿಬೇಕು ಅಂತ ನಾನು ಹೇಳ್ತಾ ಇಲ್ಲ. ಕೆಲಸ ಮಾಡಿದವ್ರಿಗೆ ಸಹಕಾರ ಮಾಡಿ. ಸೋಷಿಯಲ್ ಸರ್ವಿಸ್ ಮಾಡ್ತಾರೆ, ಅನಾಥಾಶ್ರಮ, ನೀವು ಹೇಗೆ ಅದೇ ಥರ ನಮಗಾಗುತ್ತೆ. ಸೊ ಈ ದೇವಸ್ಥಾನಗಳೆಲ್ಲ ಡಿನಾಮಿನೇಷನ್ಸ್ ಆ ಥರ ಇಷ್ಟೇ ಕೊಡಬೇಕು, ಎಷ್ಟಾದರೂ ಕೊಡ್ಬೋದು. ದೇರ್ ಇಸ್ ಏನೋ ವಿಲ್ ಗಿವ್ ದ QR ಕೋಡ್. ನಮ್ಮದು ಕಾಳಿಂಗ ಫೌಂಡೇಶನ್ ಅಂತ ಸಂಸ್ಥೆನೇ ಇದೆ, ATG 12A ಇದೆ, CSR ಫಂಡಿಂಗು ತೊಗೋಬೋದು, ಟ್ಯಾಕ್ಸ್ ಬೆನಿಫಿಟ್ಸ್ ಇದೆ. ಆ್ಯಂಡ್ ಯು ವಿಲ್ ಆಲ್ಸೋ ಫೀಲ್ ಹ್ಯಾಪಿ. ಕೆಲವು ಹಾವುಗಳನ್ನು ನಾವು ಸಂರಕ್ಷಣೆ ಮಾಡಿದ್ದೀವಿ. ಕೆಲವು ಜನರ ನಾವು ಇವಾಗ ಶಾಲೆಗೆಲ್ಲ ಹೋಗಿ ಟೀಚ್ ಮಾಡ್ತೀವಿ, ಅದು ಖರ್ಚು ಒಂದಿನ ಆಗುತ್ತೆ. ನನಗೆ ಒಂದು 13-15 ಜನ ಕೆಲಸ ಮಾಡ್ತಾರೆ ಟೀಮಲ್ಲಿ. ಗೌರ್ಮೆಂಟ್ ಫಂಡಿಂಗು ಕಡಿಮೆ. ನೋ, ದೇ ದೆಮ್ಸೆಲ್ಫ್ ಹ್ಯಾವ್ ಶಾರ್ಟೇಜ್. ಅವ್ರಿಗೆ ಪಾಪ ಸ್ಟಾಫು ಪ್ರಾಬ್ಲಮ್ ಇರುತ್ತೆ. ಸೊ ಪ್ರೈವೇಟ್ ಅವರು ಮಾಡಬೇಕು. ಗೌರ್ಮೆಂಟು ಕರ್ನಾಟಕ ಸರ್ಕಾರ, ಕರ್ನಾಟಕ ಅರಣ್ಯ ಇಲಾಖೆ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದೆ. ಕಾಡನ್ನು ರಕ್ಷಣೆ ಮಾಡ್ತಾರೆ, ವೈಲ್ಡ್ ಫೈರ್ ಆದಾಗ ರಕ್ಷಣೆ ಮಾಡ್ತಾರೆ. ಅವ್ರ ಹತ್ರ ನಾವು ದುಡ್ಡು ಕೇಳಬಾರ್ದು. ಪ್ರೈವೇಟ್ ಫಂಡಿಂಗ್ ಅವರು ಕೊಟ್ಟರೆ ಚೆನ್ನಾಗಿರುತ್ತೆ ಟು ಕನ್ಸರ್ವ್ ಫಾರ್ ಫ್ಯೂಚರ್ಸ್. ನಾವು ಇವತ್ತು ಅಲ್ಲಿ ಆಗುಂಬೆಯಲ್ಲಿ ಕಾಡು ಉಳಿಸಿದ್ರೇ ನಿಮಗೆ ತುಂಗಭದ್ರಾ ಎಲ್ಲ ಮಳೆ ಬರೋದು, ತುಂಗಭದ್ರಾ ನೀರು ಬರೋದು, ಕಾವೇರಿ ಬರೋದು. ನಿಮ್ಮ ಮನೆಯಲ್ಲಿ ಟ್ಯಾಪಲ್ಲಿ ನೀರು ಬರ್ತಾ ಇದೆ ಅಂದರೆ ನಾವು ಕಾರಣ. ಬರೀ ಇವತ್ತು ಎಲೆಕ್ಟ್ರಿಸಿಟಿ ಬಿಲ್ ಕೊಟ್ಬಿಟ್ರೆ ಅಥವಾ ಏನೋ ತೊಗೊಂಡ್ರು ಸಾಲದು. ಅದು ಎಲ್ಲಿಂದ ಬಂತು ನಮ್ಮ ಒಂದು ಅರಿವು, ಒಂದು ಸ್ವಲ್ಪ ಜವಾಬ್ದಾರಿ ಇರಬೇಕು. ನಾನು ಏನೋ ನನ್ನ ಟ್ಯಾಪ್ ಓಪನ್ ಮಾಡಿದ ತಕ್ಷಣ ನೀರು ಬರ್ತಾಯಿದೆ, ನಾನು ನೀರು ಬಿಲ್ ಕಟ್ಬಿಟ್ಟಿದ್ದೀನಿ ಅಂತ ನೀವು ಅಂದ್ಕೊಳ್ಳೇಬಾರ್ದು. ಕಾಡಲ್ಲಿ ನಾಶ ಆದರೆ ಮಳೆ ಕಡಿಮೆ ಆಗುತ್ತೆ, ಮಳೆ ಕಡಿಮೆ ಆದರೆ ನೀರು ಕಡಿಮೆ ಆಗುತ್ತೆ. ಡಾಮಿನೋಸ್ ಎಫೆಕ್ಟ್ ಅದು. ಹೌದು, ಎಲ್ಲ ಒಂದು ಸೈಕಲ್ ಸ್ಟ್ಯಾಂಡಲ್ಲಿ ಒಂದು ಬಿದ್ದರೆ ಎಲ್ಲ ಬೀಳುತ್ತೆ. ಎಕ್ಸಾಕ್ಟ್ಲಿ. ಸೊ ನನ್ನ ತುಂಬ ಜನ ಕೇಳ್ತಾರೆ ನಿಮಗೇನು ಲಾಭ ಅಂತ. ಎಲ್ಲನೂ ಲಾಭ ಹುಡ್ಕೊಂಡು ಹೋಗ್ಲಿಕ್ಕಾಗಲ್ಲ. ನೀವು ದೇವಸ್ಥಾನಕ್ಕೆ ಹೋಗ್ತಾರೆ, ಏನು ಲಾಭ ನಿಮಗೆ ಅಂತೀನಿ. ಅಲ್ಲಿ ನೆಮ್ಮದಿ ಸಿಗುತ್ತೆ, ನಮಗೂ ನೆಮ್ಮದಿ ಸಿಗುತ್ತೆ. ನಮಗೆ ಒಂದು ಹಾವು ಹಿಡಿದ್ರೆ ನೆಮ್ಮದಿ. ಯಾಕೆ ಎಲ್ಲನೂ ದುಡ್ಡಲ್ಲೇ ನೀವು ಕ್ಯಾಲ್ಕುಲೇಟ್ ಮಾಡಬೇಕು? ನಿಮ್ಗೆ ಎಷ್ಟು ದುಡ್ಡು ಬರುತ್ತೆ, ಯಾಕೆ ದುಡ್ಡು ಬರಬೇಕು? ಬಿಕಾಸ್ ಮೋಸ್ಟ್ ಆಫ್ ದ ಪ್ರಪಂಚ ಇವತ್ತು ನಿಂತಿರೋದು ದುಡ್ಡು ಮೇಲೆ. ಹೌದು, ಮತ್ತು ಎರಡೂ ಬ್ಯಾಲೆನ್ಸ್ ಆಗುತ್ತೆ. ನೀವು ಹೇಳ್ದಂಗೆ ವರ್ಕ್ಶಾಪ್ಸ್ ಮಾಡ್ತೀವಿ, ಕ್ಯಾಂಪ್ ಮಾಡ್ತೀವಿ, ನೀವು ಪೇ ಮಾಡ್ತೀರಾ. ಇಲ್ಲ ಒಂದು ನ್ಯಾಷನಲ್ ಜಿಯೋಗ್ರಫಿಕ್ ಡಿಸ್ಕವರಿ ಚಾನಲ್ ಬಂದಾಗ ನಾವು ಕನ್ಸಲ್ಟೆನ್ಸಿ ಕೊಡೋದ್ರಿಂದ ಅವರು ನಮ್ಮ ಸ್ಯಾಲ್ರಿ ಕೊಡ್ತಾರೆ. ವಿ ಲಿವ್. ನನಗೆ BMW ಬೇಕಾಗಿಲ್ಲ, ನಮಗೆ ಮಾರುತಿ 800 ಇದ್ರೂ ಆಗುತ್ತೆ. ಸೊ ಐ ಹ್ಯಾವ್ ಕಾಂಪ್ರಮೈಸ್. ನಮ್ಮ ಮನೇಲಿ ಇವಾಗಲೂ TV ಇಲ್ಲ, ಫ್ರಿಜ್ಜು ಇರಲಿಲ್ಲ. ನಮ್ಮ ಮನೆಯವರ ಮನೆಯಿಂದ ಅವ್ರು ಕೊಟ್ಟಿದ್ದಾರೆ ಫ್ರಿಜ್ಜು. ನಾವು ತಗೊಳ್ಳೋದಿಲ್ಲ, ಬೇಕಾಗಿಲ್ಲ ನಮಗೆ. ಐ ಡೋಂಟ್ ಹ್ಯಾವ್ ಲಕ್ಸುರಿ ಕಾರ್ಸ್. ಯಾವುದ್ರ ಹಿಂದೆ ಓಡಬೇಕು ಅಷ್ಟೇ, ಅದ್ರ ಹಿಂದೆ ಅಷ್ಟೇ ಓಡ್ತಾ ಇದ್ದೀರಾ. ಅದಕ್ಕೆ ಬೇಕಾಗಿರೋದನ್ನ ಹೌದು. ನೀವು ನನ್ನ ಸ್ನೇಹಿತರ ಜೊತೆ ನಾನು ಕಂಪೇರ್ ಮಾಡಿಕೊಂಡ್ರೆ ಅವ್ರು BMW ಅಲ್ಲಿ ಹೋಗ್ಬೋದು, ಇಲ್ಲ ಒಂದು 5 ಎಕರೆ ಜಮೀನು ಇಟ್ಕೋಬೋದು, ಇಲ್ಲ ಒಂದು ವಿಲಾ ಇಟ್ಕೊಂಡಿರ್ಬೋದು. ಐ ಡೋಂಟ್ ಕಂಪೇರ್ ಮೈ ಸೆಲ್ಫ್ ವಿತ್ ದೆಮ್. ನನ್ನ ಒಬ್ಜೆಕ್ಟಿವ್ ಬೇರೆ, ಅವ್ರ ಒಬ್ಜೆಕ್ಟಿವ್ ಬೇರೆ. ಹಾಗೆ ನಾವು ನಿಮ್ಮನ್ನು ನೋಡ್ಬೋದಲ್ಲ, ಇವ್ರು ಇಷ್ಟೊಂದು ಕೈನಲ್ಲಿ ಹಾವು ಹಿಡಿದಿದ್ದಾರೆ, ನಮ್ಮ ಹತ್ರ ಅದಿಲ್ವಲ್ಲ. ಬೇಡ, ಅದೇ ನೀವು ಅಷ್ಟೇ ದೃಷ್ಟಿಕೋನ. ಸೊ ನಾನು ಅವ್ರ ಜೊತೆ ಕಂಪೇರ್ ಮಾಡ್ಕೊಳೋದಾಗ ನನಗೆ ಬೇಜಾರಾಗುತ್ತೆ. ಅಯ್ಯೋ ನನ್ನ ಕ್ಲಾಸ್ಮೇಟ್ ಹತ್ರ BMW ಇಟ್ಕೊಂಡವನೇ, ನನ್ನ ಹತ್ರ ನಾನು ಮಾಡ್ಕೊಳ್ಳೋಕೆ ಹತ್ರ ಇರೋದನ್ನ ಫಸ್ಟ್ ನೋಡ್ಬೇಕು. ನನ್ನ ಹತ್ರ ಇಷ್ಟೆಲ್ಲ ಇದೆಯಲ್ಲ, ಸಾಕು. ಐ ಆಮ್ ಹ್ಯಾಪಿ ವಿತ್ ಇಟ್. ಐ ಲಿವ್ ಇನ್ ಅ ಬ್ಯೂಟಿಫುಲ್ ಪ್ಲೇಸ್, ಫಾರೆಸ್ಟ್. ಅಲ್ಲೇ ಇರ್ತೀರಾ ನೀವು? ಅಲ್ಲೇ ಇರ್ತೀನಿ, ಬಂದು ಹೋಗ್ತಾ ಇರ್ತೀನಿ. ಒಂದ್ಸತಿ ಬೆಂಗಳೂರಿಗೆ ಹಿಂಗೆ ನೋಡಿ. ಇವಾಗ ನಿಮ್ದು ಇಂಟರ್ವ್ಯೂ ಇತ್ತು, ನಿನ್ನೆ ಬಂದೆ, ಇವತ್ತಿದ್ದೀನಿ, ನಾಳೆ ಹೋಗ್ತೀನಿ. ಇಲ್ಲ ನಾಳೆ ಚೆನ್ನೈಗೆ ಹೋಗ್ಬೋದು, ಇಲ್ಲ ಅರುಣಾಚಲ್ಗೆ ಹೋಗ್ತೀನಿ, ಮಿಜೋರಾಮ್ಗೆ ಹೋಗ್ತೀನಿ. ಕಾಡು ಎಲ್ಲಿದೆಯೋ ಅಲ್ಲಿ ಹೋಗ್ತಾ ಇರ್ತೀವಿ. ಮತ್ತು ಟ್ರೈನಿಂಗ್ ವರ್ಕ್ಶಾಪ್ಸ್ಗೆ ತುಂಬ ಕಡೆ ನನ್ನ ಇನ್ವೈಟ್ ಮಾಡ್ತಾ ಇರ್ತಾರೆ, ಲೆಕ್ಚರ್ಸ್ಗೆ ಇನ್ವೈಟ್ ಮಾಡ್ತಾರೆ, ಹೋಗ್ತೀನಿ. ನನಗೆ ಊಟ, ಆ ಒಂದು ಕಲ್ಚರು ಇಷ್ಟ, ಊಟನೂ ಇಷ್ಟ. ಎಲ್ಲಾದರೂ ಒಳ್ಳೆ ಊಟ ಕೊಟ್ಟರೆ ಒಂದು ಟಾಕ್ ಮಾಡಿ ಬರ್ತೀನಿ. ಐ ಆಮ್ ಟಾಕಿಂಗ್ ಅಬೌಟ್ ಟ್ರಾವೆಲಿಂಗ್. Yes. You travel and enjoy their culture, food,
ಶೇರ್ ನಾಲೆಜ್ ಆ್ಯಂಡ್ ಕಮ್. ಅಮೇಝಿಂಗ್. ಎಲ್ಲಿಂದ ಶುರುವಾಗಿರೋ ನಿಮ್ಮ ಜರ್ನಿ ಇವತ್ತು ಟುಡೇ ಯು ಆರ್ ದ ಫೌಂಡರ್ ಆಫ್ ಕಳಿಂಗ ಸೆಂಟರ್ ಫಾರ್ ರೈನ್ ಫಾರೆಸ್ಟ್ ಇಕಾಲಜಿ. ಮತ್ತು ನಿಮ್ಮ ಜರ್ನಿ ನೋಡ್ತಾ ಇದ್ದೆ, ಯು ಆರ್ ಮೆಂಟರ್ಡ್ ಬೈ ರೊಮುಲಸ್ ವಿಟೇಕರ್. ಅವರು ಅದೇ ಮಡ್ರಾಸ್ ಕ್ರೊಕೊಡೈಲ್ ಬ್ಯಾಂಕ್ ಟ್ರಸ್ಟ್ ಆಗಿರಲಿ ಅಥವಾ ಅಲ್ಲಿದು ಫೇಮಸ್ ಪಾರ್ಕ್ ಇದೆಯಲ್ಲ ಸ್ನೇಕ್ ಪಾರ್ಕು, ಅದರದ್ದು ಫೌಂಡರ್ ಅವರು. ಸೊ ಆ ಕಡೆ ಹೆಂಗೆ ತಿರ್ಕೊಂಡ್ರಿ? ನನಗೆ ಚಿಕ್ಕವಾಗಿಂದನೂ ಆಸೆ ಇತ್ತು. ಅವಾಗ ಅವ್ರದ್ದು ವೀಡಿಯೋಸ್ ನೋಡಿದ್ದೆ ನಾನು, ನ್ಯಾಷನಲ್ ಜಿಯೋಗ್ರಫಿಕ್ ಡಿಸ್ಕವರಿ. ಅವ್ರನ್ನ ಹೋಗಿ ಮೀಟ್ ಮಾಡಬೇಕು ಅಂತ. ಅವಾಗೆಲ್ಲ ಚೆನ್ನೈಗೆ ಹೋಗಿ ಬರೋದೇ ಒಂದು ಅಮೆರಿಕಾಗೆ ಹೋದಂಗೆ ಇತ್ತು ನಮಗೆ, ಯಾಕಂದರೆ ಬೆಂಗಳೂರು ಬಿಟ್ಟು ಹೋಗಿರಲಿಲ್ಲ, ಮನೇಲೂ ಬಿಡ್ತಾ ಇರಲಿಲ್ಲ ಅಲ್ವಾ. ಸೊ ಯಾವುದೋ ಫ್ರೆಂಡ್ ಮದುವೆಗೆ ಅಂತ ಹೋಗಿದ್ವಿ ಚೆನ್ನೈಗೆ. ಅವಾಗ ಅಲ್ಲಿ ಹೋಗಿ ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಅವ್ರು ಇರಲಿಲ್ಲ, ಲೆಟ್ರ್ ಬರೆಯೋಕ್ಕಾಗಲ್ಲ. ಇವಾಗೆಲ್ಲ ನಮಗೆಲ್ಲ ವಾಟ್ಸಪ್ ಮೆಸೇಜ್ ಕಳಿಸ್ತಾರೆ ಜೂನಿಯರ್ಸು, ಅವಾಗೆಲ್ಲ ಅದೆಲ್ಲ ಇರಲಿಲ್ಲ. ಸೊ 5 ಸಲ ಹೋಗಿದ್ದೆ ಅವ್ರನ್ನ ಮೀಟ್ ಮಾಡೋಕ್ಕೆ. 4 ಸಲ ಹೋಗಿ 5ನೇ ಸಲ ಮೀಟ್ ಮಾಡಿದ್ದು. ಅಷ್ಟು ಕಷ್ಟ ಆಯಿತು ಒಬ್ಬರನ್ನ ಮೀಟ್ ಮಾಡೋಕ್ಕೆ. ಸೊ ಐ ಆಸ್ಕ್ಡ್ ಹಿಮ್, ಐ ವಾಂಟ್ ಟು ವರ್ಕ್, ಕ್ಯಾನ್ ಯು ಮೆಂಟರ್ ಮೀ ಅಂತ. ಅವರು ನಮ್ಮ ಫೀಲ್ಡಲ್ಲಿ ಡಾಕ್ಟರ್ ರಾಜ್ಕುಮಾರ್ ಥರ, ವಿಷ್ಣುವರ್ಧನ್ ಥರ ಸೀನಿಯರ್ ಮೋಸ್ಟ್, ಈಸ್ 80+ ನಾವು. ನಮ್ಮಂಥವ್ರನ್ನ ತುಂಬ ಜನ ಡೆವಲಪ್ ಮಾಡಿದ್ದಾರೆ. ಸೊ ಈಸ್ ಒನ್ ಆಫ್ ಅವರ್ ಗ್ರೂಪ್ಸ್. ಪದ್ಮಶ್ರೀ ಅವಾರ್ಡ್ ಕಾಂಟ್ರಿಬ್ಯೂಷನ್, ಒನ್ ಆಫ್ ದ ಬೆಸ್ಟ್ ಮೆಂಟರ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ. ಟಚ್ ಪಾಯಿಂಟ್ಸ್ ಆರ್ ಆಲ್ವೇಸ್ ಸೂಪರ್ಫಿಷಿಯಲ್. ನಾನು ತುಂಬ ಹಿಂದೆ ಚೆನ್ನೈಗೆ ECR ಏನದು ECR ಹೌದು, ಅಲ್ಲೇ ಇದೆ ಕ್ರಾಕ್ ಬ್ಯಾಂಕ್. ಹೌದು, ಹೋಗಿದ್ರಾ? ನೋಡಿದೆ ನಾನು ಆಚೆಯಿಂದ, ಅಂದರೆ ಯಾವುದೋ ವಿಲ್ಲಾನಲ್ಲಿ ಅಂತ ಎಲ್ಲ ಫ್ರೆಂಡ್ಸ್ಗಳು ಹೋಗ್ತಾ ಇದ್ದಾಗ ದಾರಿನಲ್ಲಿ. ಸೊ ವೆನ್ ಐ ಸಾ ದಿಸ್ ಮಡ್ರಾಸ್ ಕ್ರೊಕೊಡೈಲ್ ಇದು ಬ್ಯಾಂಕು. ಸೊ ಐ ಮೀನ್ ಕೀಪಿಂಗ್ ಅವರ್ ಆಡಿಯನ್ಸ್ ಪರ್ಸ್ಪೆಕ್ಟಿವ್, 5 things that they should know about that crocodile bank. ನಾನು ಅಲ್ಲಿ 4 ವರ್ಷ ಇದ್ದೆ. ಐ ವಾಸ್ ಟೇಕಿಂಗ್ ಕೇರ್ ಆಫ್ ದ ಕ್ರಾಕಡೈಲ್ಸ್ ಆ್ಯಂಡ್ ಸ್ನೇಕ್ಸು, ಕಿಂಗ್ ಕೋಬ್ರಾಸ್ ಎಲ್ಲ ಅಲ್ಲಿ. 5 things ಅಂದರೆ ಒನ್ ಆಫ್ ದ ಓಲ್ಡೆಸ್ಟ್ ಹರ್ಪಟಾಲಜಿ ಸೆಂಟರ್ ಅಂತ ಹೇಳ್ಬೋದು. ಒಂದು ಕ್ರಾಕಡೈಲ್ ಪಾರ್ಕು ಸೌತ್ ಆ್ಯಂಡ್ ಸೌತ್ ಈಸ್ಟ್ ಏಷ್ಯಾ ಅಂದರೆ ಇದೆ. ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಕ್ರಾಕಡೈಲ್ ಪಾರ್ಕ್ ಅಂತ ಅದೇ 1976 ಓಪನ್ ಮಾಡಿದ್ದು. ನೀವು ಸ್ನೇಕ್ ಪಾರ್ಕ್ ಹೇಳಿದ್ರೆ 1969 ಅವರು ಓಪನ್ ಮಾಡಿದ್ರು. ಆಮೇಲೆ ಇಲ್ಲಿ ದೇ ವಾಂಟೆಡ್ ಟು ಮೇಕ್ ಇಟ್ ಆಸ್ ಅ ಜೀನ್ ಪೂಲ್, ಅಂದರೆ ಪ್ರಪಂಚದಲ್ಲಿರೋ ಎಲ್ಲ ಕ್ರಾಕಡೈಲ್ಸ್ನ ಅಲ್ಲಿ ಇಟ್ಕೊಂಡು ಕ್ಯಾಪ್ಟಿವ್ ಬ್ರೀಡಿಂಗ್ ಮಾಡಿ ರೆಡಿಯಾಗಿ ಇರೋಕ್ಕೆ. ಅಂದರೆ ನಾಳೆ ಒಂದು ಲೆಟ್ಸೆ ಆಫ್ರಿಕಾದಲ್ಲಿ ಒಂದು ಸ್ಪೀಷೀಸ್ ಏನೋ ಹೆಚ್ಚು ಕಡಿಮೆ ಆಗಿ ಅದು ನಶಿಸ್ತಾ ಇದೆ, ಅದಕ್ಕೆ ಸ್ಟಾಕ್ ಜೀನ್ ಪೂಲ್ ಅಂತೀವಿ. ಜೀನ್ ಪೂಲ್ ಯೂಶಲಿ ಹೆಂಗೆ ಮಾಡ್ತಾರೆ ಅಂದರೆ ನೀವು ಎಗ್ಸು ಮತ್ತು ಸ್ಪರ್ಮ್ಸು ಸೇವ್ ಮಾಡಿ ಇಟ್ಕೋಬೋದು. ಇಲ್ಲ ಆ ಪ್ರಾಣಿಗಳು ನಿಮ್ಮ ಕ್ಯಾಪ್ಟಿವಿಟಿಲಿ ಇರೋದೇ ಒಂದು ಜೀನ್ ಪೂಲು. ಅಲ್ಲಿ ಕಡಿಮೆ ಆಗ್ತಾ ಇದೆಯಾ, ಓಕೆ ನಮಗೆ ಒಂದು ಲೈವ್ ಬರೋ ವರ್ಷ ಒಂದು 50 ಕೊಡ್ತೀರಾ? ನಾವು ಕೊಡ್ತೀವಿ. ಬ್ರೀಡಿಂಗ್ ಬಿಟ್ರೆ 35-40 ಮೊಟ್ಟೆ ಬಿಡುತ್ತೆ. ಪ್ರಾಪರಾಗಿ ನೀವು ಇನ್ಕ್ಯುಬೇಟ್ ಮಾಡಿದ್ರೆ 35 ಮರಿ ಆಚೆ ಬರುತ್ತೆ. 2 ವರ್ಷ 3 ವರ್ಷ ಅದನ್ನು ದೊಡ್ಡದಾಗಿ ಬೆಳೆಸಿ ಕಾಡಿಗೆ ಬಿಡ್ಬೋದು. ಆ ಥರ ಇವರು ತುಂಬ ಸ್ಟೇಟ್ಸಲ್ಲಿ ಇರೋ ನದಿಗಳಲ್ಲಿ ಇದ್ದ ಮೊಸಳೆಗಳೆಲ್ಲ ಸತ್ತೋದ್ಮೇಲೆ ಇವರು ಮತ್ತೆ ರೀಸ್ಟಾಕ್ ಮಾಡಿದ್ದಾರೆ. ಮತ್ತು ಅದನ್ನು ಆ ಲೈಫ್ ಐ ಮೀನ್ ದೇ ಬ್ರಾಟ್ ಬ್ಯಾಕ್ ಸ್ಪೀಷೀಸ್. ಫಾರ್ ಎಕ್ಸಾಂಪಲ್ ಗರಿಯಾಲ್ ಅಂತ ಉದ್ದವಾದ ಒಂದು ಮೂಗು ಇರುತ್ತೆ ನೋಡಿ, ಬಾಯಿ ಇರುತ್ತೆ, ಅದು ಬರೀ ಮೀನು ಮಾತ್ರ ತಿನ್ನುತ್ತೆ. ವೆರಿ ಜೆಂಟಲ್ ಅನಿಮಲ್, ಇಟ್ ವಿಲ್ ನಾಟ್ ಕಿಲ್ ಪೀಪಲ್. ಆಲಿಗೇಟರ್ ಅಲ್ಲ, ಅದೇ ಗರಿಯಾಲ್ ಅಂತೀವಿ. ಆಲಿಗೇಟರ್ ಬೇರೆ ಅಮೆರಿಕಾದಲ್ಲಿರೋದು, ಇದು ಗರಿಯಾಲ್ ನಮ್ಮ ದೇಶದ್ದು. ಅದನ್ನು ಆಲ್ಮೋಸ್ಟ್ ಎಕ್ಸ್ಟಿನ್ಷನ್ ಆಗ್ತಿತ್ತು ಆ ಟೈಮಲ್ಲಿ, 70s 80s. ಸೊ ಇವರು ಅದನ್ನು ಬ್ರೀಡ್ ಮಾಡಿ ಕ್ಯಾಪ್ಟಿವಿಟಿಯಲ್ಲಿ ಮತ್ತೆ ನಮ್ಮ ಉತ್ತರ ಪ್ರದೇಶಲ್ಲೆಲ್ಲ ಬಿಟ್ಟು ಅದನ್ನು ಸ್ಟಾಕ್ ವಾಪಸ್ ತಂದಿದ್ದಾರೆ. ಸೊ ದೇ ಹ್ಯಾವ್ ಡನ್ ಅ ಟ್ರೆಮೆಂಡಸ್ ಜಾಬ್. ಸೊ ಈ ಜೀನ್ ಪೂಲು ಇದೆಲ್ಲ ಹೇಗಿರೋ ಹರ್ಪಟಾಲಜಿ ಅಂದರೆ ಇಟ್ಸ್ ಸ್ಟಡಿ ಆಫ್ ರೆಪ್ಟೈಲ್ಸ್, ಸರೀಸೃಪಗಳು. ಅದರಲ್ಲಿ ಮೋಸ್ಟ್ಲಿ ಇದು ಇನ್ನೂ ಒಂದು ಲೆವೆಲ್ ಮೇಲೆ. ಐ ಮೀನ್ ಅದೇ ಹುಷಾರಾಗಿರಬೇಕು. ಈಗ ನಮ್ಮಲ್ಲಿ ಹೇಳ್ತಾರೆ ರಿಸರ್ಚ್ ಬೇಡ ಅಂತ. ನಾನು ಮೊದಲೇ ಹೇಳಿದೆ, ರಿಸರ್ಚ್ ಮಾಡಿಲ್ಲ ಅಂದರೆ ಇವಾಗ ಅವು ಸಂತತಿನೇ ಬೆಳೆಸೋದು ಹೇಗೆ? ಈಗ ನಾಳೆ ಕಾಳಿಂಗ ಸರ್ಪಗಳು ಕಾಡಲ್ಲೆಲ್ಲ ನಶಿಸ್ತು, ಇವಾಗ ಅದನ್ನು ಮತ್ತೆ ರೀಸ್ಟಾಕ್ ಮಾಡಬೇಕು, ನಮಗೆ ಕಾಳಿಂಗ ಸರ್ಪ ಕೊಡಿ ಅಂದ್ರೆ ಅಲ್ಲೋ ನಾವು ಏನು ಮಾಡೇ ಇಲ್ಲ, ನಾವು ರಿಸರ್ಚೇ ಮಾಡಿಲ್ಲ, ಅದನ್ನು ಬ್ರೀಡ್ ಮಾಡೋದೇನು ಗೊತ್ತಿಲ್ಲ. ನಾನು ಮೊದಲೇ ಹೇಳಿದೆ, ಆ ಟೆಂಪ್ರೇಚರ್ ತುಂಬ ಇಂಪಾರ್ಟೆಂಟು. 28-30ರಲ್ಲಿ ಅದು ಮೊಟ್ಟೆ ಹ್ಯಾಚ್ ಆಗಬೇಕು. ಅದು ಹೆಂಗೆ ಗೊತ್ತಾಯಿತು? ರಿಸರ್ಚಿಂದ ಗೊತ್ತಾಯಿತು. ಸೊ ನಾಳೆ ನೀವು ನಮ್ಮ ಹತ್ರ ಒಂದು 50 ಮರಿಗಳು ಕೊಡಿ ಅಂದರೆ ನನಗಿರೋ ಡೇಟಾದಲ್ಲಿ ನಿಮಗೆ ನಾನು ಮರಿ ಮಾಡಿ ಕೊಡಬೇಕಾಗತ್ತೆ. ಸೊ ರಿಸರ್ಚ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋ ವಾಟ್ ಇಸ್ ಹ್ಯಾಪ್ನಿಂಗ್. ಸೊ ಇಲ್ಲಿ ಒಂದು ಮೊಸಳೆ ಇದೆ, ಅಂದರೆ 5 things ಅಬೌಟ್ ದ ಮೊಸಳೆ ಬ್ಯಾಂಕಲ್ಲಿ ಆಲ್ಮೋಸ್ಟ್ 13-14 ವೆರೈಟಿ ಆಫ್ ಮೊಸಳೆಗಳು ಪ್ರಪಂಚದಲ್ಲಿ 23-24 ಇದೆ. ಅಷ್ಟರಲ್ಲಿ 13-14 ಇಟ್ಕೊಂಡಿದ್ದಾರೆ ಅವರು, ಜೀನ್ ಪೂಲ್ ಮಾಡಿದ್ದಾರೆ. ಇತ್ತು ಈ ಕತೆ ಪ್ರಶ್ನೆ, ಇದು ಈ ಪಂಚತಂತ್ರ ಕತೆನೆಲ್ಲ ಈ ಮೊಸಳೆ ಬಂದು
ಏನೋ ಕಾಲ್ ಹಿಡ್ಕೊಳತ್ತೆ. ಮತ್ತೆ ಇನ್ನೊಂದು AI ಎಲ್ಲ ಬಂದ್ಬಿಟ್ಟು ಯಾವ ನಿಜಾನೋ ಸುಳ್ಳೋ ಗೊತ್ತಾಗಲ್ಲ. ಯಾರೋ ಆ ಮೊಸಳೆ ಮೇಲೆ ಕೂತ್ಕೊಂಡು ಈ ಕಡೆ ಅದು ಮುಂದಕ್ಕೆ ಹೋಗ್ತಾ ಇದೆ. ಅದೆಲ್ಲ ಎಲ್ಲ ಡೋಂಗಿನ. ಅದು ಕೆಲವೆಲ್ಲ ಇದ್ದಾವೆ, ಬಟ್ ಯಾವ ಟೈಮಲ್ಲಿ ಅವನ್ನ ತಿನ್ಬಿಡುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಬಿಕಾಸ್ ದೇ ಡೋಂಟ್ ಹ್ಯಾವ್ ದಟ್ ಕೈಂಡ್ ಆಫ್ ಬಾಂಡಿಂಗ್. ರೆಪ್ಟೈಲ್ಸ್ ಆರ್ ವೆರಿ ವೆರಿ ದೇ ಆರ್ ಸಾಲಿಟರಿ. ಯಾವ ಬಾಂಡಿಂಗ್ ಇರೋದಿಲ್ಲ, ಯಾವಾಗಲೂ ಒಂದೇ ಇರುತ್ತೆ. ಬ್ರೀಡಿಂಗ್ ಟೈಮಲ್ಲಿ ಮಾತ್ರ ಜೊತೆಯಲ್ಲಿ ಬರ್ತವೆ, ಆಮೇಲೆ ಸಪ್ರೇಟ್ ಆಗಿಬಿಡ್ತವೆ. ಸೊ ನೀವು ಅದಕ್ಕೆ ಆಹಾರ ಹಾಕ್ತಾ ಇದ್ದೀರಾ ಅಂದರೆ ಆಹಾರ ಎಲ್ಲಿಂದ ಬರ್ತಾ ಇದೆ? ನಿಮ್ಮ ಬಾಡಿಯಿಂದ ಬರ್ತಾ ಇದೆ. ಸೊ ನೀವು ಅದಕ್ಕೆ ಒಂದು ಆಹಾರ ಥರನೇ ಕಾಣಿಸೋದು. ಇವತ್ತಿಲ್ಲ ನಾಳೆ ಕೈ ನಿಮಗೆ ಆಹಾರನೇ ಆಗುತ್ತೆ ಅದು. ಸೊ ವಿ ಶುಡ್ ಬಿ ವೆರಿ ಕೇರ್ಫುಲ್. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿದ್ರೆ ತುಂಬ ಜನ ಏನು ಅಂದ್ಕೊಳ್ತಾರೆ, ಓ ಇದು ನನ್ನ ಫ್ರೆಂಡು, ನನ್ನ ಪೆಟ್ಟು ಅಂತ ಕೈ ಇಡೋಕೆ ಬಾಂಡಿಂಗ್ ಎಲ್ಲ ಇಟ್ಕೊಳ್ಳಂಗೆ ಇಲ್ಲ. ದೇ ಡೋಂಟ್ ಹ್ಯಾವ್ ಎನಿ ಬಾಂಡಿಂಗ್. ಸೊ ಮೊಸಳೆದು ಅದು 14 ಪ್ರಭೇದಗಳಿದ್ದಾವೆ. ಒನ್ ಆಫ್ ದ ಲಾರ್ಜೆಸ್ಟ್ ನಂಬರ್ ಆಫ್ ಕ್ರಾಕಡೈಲ್ಸ್ ಅಲ್ಲೇ ಇರೋದು. 2000-3000 ಇರಬೇಕು. ಇವಾಗ ಎಷ್ಟಿದೆ ಗೊತ್ತಿಲ್ಲ. ಮತ್ತು ತುಂಬ ಅತ್ಯುತ್ತಮವಾದ ಒಂದು ರಿಸರ್ಚ್ ಮಾಡಿದ್ದಾರೆ. ಮತ್ತು ಮರಿಗಳನ್ನು ಮಾಡಿ ಕಾಡಿಗೆ ಬಿಟ್ಟಿದ್ದಾರೆ. ಮತ್ತು ಒಂದು ಒಳ್ಳೆ ಎಜುಕೇಷನ್ ಸೆಂಟರ್, ಅಂದರೆ ನಿಮ್ಮಂಥವ್ರು ಎಲ್ಲ ನಮ್ಮಂಥವ್ರು ಹೋಗಿ ಅಲ್ಲಿ ನಾನು ಅಲ್ಲೇ ಕಲ್ತಿದ್ದು. ಬಟ್ ಅಲ್ಲಿ ಹೋಗಿ ಎವ್ರಿ ಡೇ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಅದರ ಬಗ್ಗೆ ತಿಳ್ಕೊಂಡು ಹೋಗ್ತಾರೆ. ಸೊ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ನಾನು ಅಲ್ಲೇ 4 ವರ್ಷ ಇದ್ದು. ಇಟ್ಸ್ ಅಮೇಝಿಂಗ್ ಜರ್ನಿ ದಟ್ ಯು ಹ್ಯಾಡ್. ಮತ್ತು ಮುಂದೆ ಏನನ್ನ ಎದುರು ನೋಡ್ತಾ ಇದ್ದೀರಾ ನಿಮ್ಮ ಲೈಫಿಂದ? ಈಗ ಮುಂದೆ ನೀವು ಹೇಳ್ದಂಗೆ ಆ್ಯಂಟಿವೆನಮ್ ಮಾಡಬೇಕು. ಗೌರ್ಮೆಂಟ್ ಹತ್ರ ಹೆಂಗಾದರೂ ಮಾತಾಡಿ, ಗೋವಾ, ಕರ್ನಾಟಕ, ಕೇರಳ, ತಮಿಳ್ನಾಡವ್ರ ಹತ್ರ ಮಾತಾಡಿ ನೋಡಿ ಆ್ಯಂಟಿವೆನಮ್ ಪ್ರೊಡಕ್ಷನ್ ಮಾಡಿಸಿ ಎವ್ರಿ 100-200 ಕಿಲೋಮೀಟರ್ಸ್ ಇಷ್ಟು ವಾಯಿಲ್ಸ್ ಅಂತ ಇಟ್ಟು ನಾಳೆ ಯಾರಾದರೂ ಕಚ್ಚಿದ್ರೆ ಅದು ಯೂಸ್ ಮಾಡ್ಕೋಬೇಕು. ಅದು ಗೌರ್ಮೆಂಟ್ ಅಷ್ಟು ಸ್ಟೆಪ್ ಇನ್, ಗೌರ್ಮೆಂಟ್ ಅಷ್ಟು ಪೇ. ನೀವು ಹೇಳ್ದಂಗೆ 5 ಕೋಟಿ ಖರ್ಚಾಗ್ಬೋದು, ಇಲ್ಲ 10 ಕೋಟಿ ಖರ್ಚಾಗ್ಬೋದು. ಯಾವ ಕಂಪ್ನಿನ ಮ್ಯಾನುಫ್ಯಾಕ್ಚರ್ ಮಾಡಿ ನಿಮಗೆ ಫ್ರೀಯಾಗಿ ಕೊಡೋದಿಲ್ಲ. ಗೌರ್ಮೆಂಟು ಸಬ್ಸಿಡಿ ಮಾಡಿ ಅದನ್ನು ಕೊಟ್ಟರೆ ಅದನ್ನು ಮಾಡಿಸೋಣ ಅಂತಿದ್ದೀನಿ. ಐ ಶುಡ್ ವರ್ಕ್ ವಿತ್ ದ ಗೌರ್ಮೆಂಟ್. ಅದಕ್ಕಿಂತ ದೊಡ್ಡದು ಇನ್ನೊಂದು ದೊಡ್ಡ ಒಂದು ಡ್ರೀಮ್ ನನಗೆ ಅಂದರೆ, ನಮ್ಮ ಕಾಳಿಂಗ ಸರ್ಪಕ್ಕೆ ಒಂದು ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿ ಡಿಕ್ಲೇರ್ ಮಾಡಿದ್ರೆ ಅದು ನಮ್ಮ ಕರ್ನಾಟಕದಲ್ಲೇ ಆಗಬೇಕು. ಅದೊಂದು ಹೆಮ್ಮೆಯ ವಿಷಯ. ಪ್ರಪಂಚದಲ್ಲಿ ಮೊದಲ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿ ಅಂದರೆ ಒಂದು ಅಭಯಾರಣ್ಯ ಆಗುತ್ತೆ ಅಂದರೆ ಅದು ನಮ್ಮ ಕರ್ನಾಟಕದಲ್ಲೇ ಆಗಬೇಕು, ನಮ್ಮ ದೇಶದಲ್ಲೇ ಆಗಬೇಕು. ಅದೊಂದು ಆಸೆ. ನಮ್ಮ ರಾಮ್ ವಿಟೇಕರ್ ಅವರ ಆಸೆನೂ ಅದು. ಸೊ ನಾನು ಮಾಡಬೇಕು ಅಂತಿದ್ದೀನಿ. ನಿಮ್ಮೆಲ್ಲರ ಕೋಆಪ್ರೇಷನ್ ಇದರಿಂದ ಆದರೆ ಆಗ್ಬೋದು, ನೋಡೋಣ. ದಟ್ಸ್ ಮೈ ಫ್ಯೂಚರ್ ಪ್ರಾಜೆಕ್ಟ್ ರೈಟ್ ನಾವು. ಅದ್ರ ಜೊತೆಗೆ ವಿ ಆರ್ ವರ್ಕಿಂಗ್ ವಿತ್ ಆ್ಯಂಟಿವೆನಮ್. ತುಂಬ ಜನ 50,000 ಜನ ಸಾಯ್ತಾ ಇದ್ದಾರೆ ಅಂದರೆ ಅದಕ್ಕೊಂದು ದೊಡ್ಡ ಕಾರಣ ಎಜುಕೇಷನ್. ವಿ ಆರ್ ಕ್ರಿಯೇಟಿಂಗ್ ಅವೇರ್ನೆಸ್. ಮತ್ತು ಆದರೆ ಒಳ್ಳೆ ಆ್ಯಂಟಿವೆನಮ್ ತಯಾರಿ ಮಾಡಿ ಅದನ್ನು ಅದ್ರ ಬಗ್ಗೆನೂ ನಾವು ಏನು ಹೋಮ್ ರೆಮಿಡೀಸೇ ಇಲ್ಲ, ಏನಿಲ್ಲ ನಾವು ಹಾಸ್ಪಿಟಲ್ಗೆ ಹೋಗ್ಬೇಕು. ಯಾಕಂದರೆ ವಿಷ ಬ್ಲಡ್ ಒಳಗಡೆ ಹೋಗ್ಬಿಟ್ಟಿದೆ. ಅದನ್ನು ನೀವು IV-ಇಂದಾನೇ ಮಾಡಬೇಕು, ಮನೆಯಿಂದ ಮಾಡಲಿಕ್ಕಾಗಲ್ಲ. ಫ್ಯೂ ಡಾಕ್ಯುಮೆಂಟ್ರೀಸ್ ದಟ್ ಯು ವುಡ್ ಸಜೆಸ್ಟ್ ಪೀಪಲ್, ಯಾರಿಗೆ ಸ್ನೇಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೋ. ಈ ಉದಾಹರಣೆಗೆ ಸೀಕ್ರೆಟ್ ಆಫ್ ದ ಕಿಂಗ್ ಕೋಬ್ರಾ ಇದೆ. ಅದು ವೆರಿ ಇಂಟ್ರೆಸ್ಟಿಂಗ್, ವೆರಿ ಬ್ಯೂಟಿಫುಲ್ ಡಾಕ್ಯುಮೆಂಟ್ರಿ. ದೇ ಶುಡ್ ವಾಚ್ ಎಂಟೈರ್. ಈಗ ನಂದು ಇನ್ನೂ ಒಂದು ಹೊಸದು ಬಂದಿದೆ, ಕೋಬ್ರಾ ಕಿಂಗ್ ಅಂತ. ಎಲ್ಲಿದೆ ಅದು? ಅದು ಸ್ಮಿತ್ಸೋನಿಯನ್ ಚಾನೆಲ್ ಮತ್ತು ನ್ಯಾಷನಲ್ ಜಿಯೋಗ್ರಫಿಕ್ ಮಾಡಿದ್ದು ನಾವು, ನ್ಯಾಟ್ ಜೋ ವೈಲ್ಡ್ಗೆ. ಅದು ಯೂಟ್ಯೂಬಲ್ಲಿ ಇಲ್ಲ, ಅದೇ ಒಂದು. ಬಟ್ ಬರ್ತಾ ಇರುತ್ತೆ, ಆಗಾಗ ಮಾಡ್ತಾ ಇರ್ತಾರೆ. ಕಿಂಗ್ ಕೋಬ್ರಾ ಬಗ್ಗೆ ನೋಡಬೇಕಂದ್ರೆ ಆ 2 ಡಾಕ್ಯುಮೆಂಟ್ರಿ ನೋಡಿದ್ರೆ ದೇ ವಿಲ್ ಗೆಟ್ ಲಾಟ್ ಆಫ್ ಇನ್ಫಾರ್ಮೇಷನ್. ಸೊ ಫ್ಯಾಸಿನೇಟಿಂಗ್ ಅಂತ ಗೊತ್ತಾಗುತ್ತೆ. ಎನಿ ಟಿಪ್ಸ್ ಆನ್ ಹೌ ಟು get rid of the fear of snakes? Just learn more, read more, watch more videos. But please don't watch all the idiots or jokers or clowns ಮಾಡೋದನ್ನ ಅದನ್ನು ಎನ್ಕರೇಜ್ ಮಾಡಬೇಡಿ, ಅದನ್ನು ಫಾರ್ವರ್ಡು ಮಾಡಬೇಡಿ. ಒಳ್ಳೆ ರೆಸ್ಕ್ಯೂನ ಫಾರ್ವರ್ಡ್ ಮಾಡಿ, ಒಳ್ಳೆ ನಾಲೆಜ್ನ ಫಾರ್ವರ್ಡ್ ಮಾಡಿ. ಪ್ಲೀಸ್ ಟೆಸ್ಟ್. ನೀವು ಹೇಳ್ದಂಗೆ ಬೇಡದಿರೋರೆಲ್ಲ ಈಗ ಇನ್ಫ್ಲುಯೆನ್ಸರ್ಸ್ ಆಗಿ ಬೇಡದಿರೋ ವಿಷಯ ಎಲ್ಲ ಹೇಳ್ತಾರೆ. ಸ್ವಲ್ಪ ತಲೆ ಯೂಸ್ ಮಾಡಿ, ಗೂಗಲ್ ಮಾಡಿ, ಕಂಡಿಡೀರಿ. ಹಾಗೂ ಡೌಟ್ ಇದ್ದರೆ ನಮ್ಮಂಥ ಎಕ್ಸ್ಪರ್ಟ್ಸ್ನ ಕೇಳಿ. We will give you the scientific information. Don't share it. ಬ್ಲೈಂಡಾಗಿ ಶೇರ್ ಮಾಡಬೇಡಿ. ಎಲ್ಲ ವಿಷಯಗಳು ರೈಟ್ ಅಲ್ಲ. ಎಲ್ಲ ನೀವು ಗೂಗಲಲ್ಲಿ ಓದೋದು ಎಲ್ಲನೂ ರೈಟ್ ಅಲ್ಲ. ಸೊ ಶೇರ್ ದ ಆ್ಯಕ್ಚುಯಲ್ ಫ್ಯಾಕ್ಟ್ಸ್. ಡೋಂಟ್ ಶೇರ್ ದ ನೆಗೆಟಿವ್ ಪಾರ್ಟ್ಸ್ ವಿಚ್ ವಿಲ್ ಎಫೆಕ್ಟ್ ಆರ್ ವಿಚ್ ವಿಲ್ ಕಿಲ್ ದಿ ಸ್ನೇಕ್ ಆರ್ ಕ್ರಿಯೇಟ್ ಮೋರ್ ಫಿಯರ್. ಈಗ ನಮ್ಮ ಮೀಡಿಯಾ ಎಲ್ಲ ಅದೇ ಆಗಿದೆ, ಕ್ರಿಯೇಟಿಂಗ್ ಮೋರ್ ಫಿಯರ್. ಯಾವುದಾದ್ರೂ ಒಂದು ವಿಷಯ ಆಯ್ತು ಅಂದರೆ ಅದನ್ನು ನೆಗೆಟಿವ್ ಆಗಿ ಹೇಳ್ತಾ ಹೊರತು ಪಾಸಿಟಿವ್ ಆಗಿ ಹೇಳ್ತಾ ಇಲ್ಲ. ಹಂಗಾಗಿ ಥ್ಯಾಂಕ್ ಯು ಫಾರ್ ವಾಕಿಂಗ್ ಅಸ್ ಥ್ರೂ ಅ ಸಬ್ಜೆಕ್ಟ್ ವಿಚ್ ಹ್ಯಾಸ್ ನಾಟ್ ಜಸ್ಟ್ ಟಚ್ಡ್ ಫ್ಯೂ. ಅವತ್ತಿನ ನಾಗರ ಹಾವಿಂದ ಹಿಡಿದು ಇವತ್ತಿನ ಲೇಟೆಸ್ಟ್ ಹ್ಯಾರಿ ಪಾಟರು, ಮಧ್ಯದಲ್ಲಿ ಬಂದಿರೋ ನಾಗಿನಿ, OTT-ನಲ್ಲಿರೋವಂಥ ಎಲ್ಲ ಹಾವುಗಳ ಸ್ಟೋರೀಸು, ಇದ್ರ ಮೂಲಕ ವಾಟ್ ಈಸ್ ದ ಬಯಾಲಜಿ ಅಥವಾ ಅನಾಟಮಿ ಆಫ್ ದ
ಸಾರಿ ಝುವಾಲಜಿ ಎಂಟೈರ್ ಲೈಫ್ ಹಿಸ್ಟ್ರಿ ವಿ ಹ್ಯಾವ್ ಸ್ಪೋಕನ್, ನ್ಯಾಚುರಲ್ ಹಿಸ್ಟ್ರಿ ಆಫ್ ಕಿಂಗ್ ಕೋಬ್ರಾಸ್. ಕಿಂಗ್ ಕೋಬ್ರಾಸ್. ಸೊ ನೆಕ್ಸ್ಟ್ ಇನ್ಯಾವುದು ಬೇರೆ ಯಾವುದು ಇಂಟ್ರೆಸ್ಟ್ ಬಂದಿಲ್ವಾ? ಅಂದರೆ ಕಿಂಗ್ ಕೋಬ್ರಾ ಆಯಿತು, ಬೇರೆ ಯಾವುದಾದ್ರು ಬೇರೆ ಹಾವುಗಳು ಮಾಡ್ತಾ ಇದ್ವಿ ಈಗ. ಮಲಬಾರ್ ಪಿಟ್ ವೈಪರ್, ಹಂಪ್ ನೋಸ್ಟ್ ಪಿಟ್ ವೈಪರು, ಬೇರೆ ಬೇರೆ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ನ ಏನಿದೆಯಾ ಆ ಹಾವುಗಳ ಬಗ್ಗೆನೂ ಮಾಡ್ತೀನಿ. ನನಗೆ ಎಲ್ಲ ಹಾವುಗಳು ಇಷ್ಟನೇ, ಎಲ್ಲ ಪ್ರಾಣಿಗಳು ಇಷ್ಟನೇ. ನನ್ನ ನಾಯಿಯೂ ಇಷ್ಟ, ಬೆಕ್ಕು ಇಷ್ಟ, ಆನೆನೂ ಇಷ್ಟ. ಆದರೆ ಐ ಸ್ಪೆಷಲೈಸ್ ಆನ್ ಕಿಂಗ್ ಕೋಬ್ರಾಸ್, ಬಟ್ ಐ ವರ್ಕ್ ಆನ್ ಅದರ್ ಸ್ಪೀಷೀಸ್ ಆಲ್ಸೋ. ದಿನ ಹಾರ್ಸ್ ರೈಡಿಂಗ್ ಹೋಗ್ತೀನಿ, ಕುದುರೆ ಓಡಿಸೋದು ನನಗೆ ತುಂಬ ಇಷ್ಟ. ಮೌಂಟೇನಿಯರಿಂಗ್ ಇಷ್ಟ, ಕಾಡಲ್ಲಿ ಟ್ರೆಕ್ಕಿಂಗ್ ಇಷ್ಟ, ಟೈಮ್ ಇದ್ದರೆ. ನನಗೆ ಅಡುಗೆ ಮಾಡೋದು ಇಷ್ಟ, ಒಳ್ಳೆ ಬಿರಿಯಾನಿ ಮಾಡ್ತೀನಿ. ಸೊ ಐ ಕೀಪ್ ಮೈ ಸೆಲ್ಫ್ ಎಂಗೇಜ್ಡ್ ವಿತ್ ಆಲ್ ದೀಸ್ ಥಿಂಗ್ಸ್. ಅಮೇಝಿಂಗ್. ಕೀಪ್ ಗೋಯಿಂಗ್. ಪುಸ್ತಕಗಳು ಕೊನೆಯದಾಗಿ ಅಫ್ಕೋರ್ಸ್ ನಮ್ಮ ಶೋನಲ್ಲಿ ಬರುವಂಥ ಪ್ರತಿಯೊಬ್ಬರಿಗೂ ಕೊಡ್ತೀವಿ. ನಿಮ್ಮನ್ನು ಮುಟ್ಟಿರೋ ಪುಸ್ತಕಗಳು, ನಿಮ್ಮ ಲೈಫ್ನ ಹಾದಿ ದಿಕ್ಕು ಅಥವಾ ಆಲೋಚನೆಗಳನ್ನು ಬದಲಾಯಿಸಿರೋ ಕೆಲವು ಪುಸ್ತಕಗಳು ಯಾವ್ದಾರು ಇದೆಯಾ? ಇದಾವೆ ತುಂಬ. ನಾನು ವೈಲ್ಡ್ ಲೈಫ್ದೇ ಜಾಸ್ತಿ ನೋಡೋದು. ಜಿಮ್ ಕಾರ್ಬೆಟ್ಟು, ಕೆನೆತ್ ಆ್ಯಂಡರ್ಸನ್ ಅವ್ರದ್ದು ತುಂಬ. ಜಿಮ್ ಕಾರ್ಬೆಟ್ದು ತುಂಬ ಇಷ್ಟ ನನಗೆ. ಅವರು ಟೈಗರ್ಸ್ನ, ಮ್ಯಾನ್ ಈಟರ್ಸ್ನೆಲ್ಲ ಸಾಯಿಸ್ತಾಯಿದ್ರು ಇದರಲ್ಲಿ, ನಮ್ಮ ಉತ್ತರಾಖಂಡ್, ನೈನಿತಾಲ್, ಕುಮಾಮ್ ರೀಜನಲ್ಲ, ಅದನ್ನು ಓದಿದ್ದೀನಿ. ಅಫ್ಕೋರ್ಸ್ ನಾನು ಬರೀ ಸೈಂಟಿಫಿಕ್ ಪೇಪರ್ಸು ಇದನ್ನೇ ನೋಡೋದು. ನಾವೆಲ್ಸು, ಫಿಕ್ಷನ್ ಎಲ್ಲ ಸ್ವಲ್ಪ ಕಡಿಮೆ ಓದೋದು. I just read the scientific papers. And so is that the book that you recommend? Oh, you want to give a book to me? I will give, ಅಂದರೆ ನಿಮಗೆ, ಬಟ್ ಆಡಿಯನ್ಸ್ಗೆ. ಓಕೆ, ಸಾರಿ. ಐ ಥಾಟ್ ಈ ಬುಕ್ಸಲ್ಲಿ ನನಗೇನು ಕೊಡ್ತಾ ಇದ್ದೀರಿ, ನಾನು ಇದನ್ನೆಲ್ಲ ಓದಲ್ವಾ ಅಂತ. ಇದೆಲ್ಲ ಓದಬೇಕಾ ಅಂತ ರಶ್ಮಿ ಅವ್ರು ಕೊಟ್ಟಿದ್ದಾರೆ ಅಂತ ಓದಬೇಕಾಗತ್ತೆ ಅಂತ ನಾನು ಹೆದರ್ಕೊಂಡೆ. ಹೌದು, ಐ ಮೀನ್ ಸ್ನೇಕ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಮ್ಮ ರಾಮ್ ವಿಟೇಕರು ಮತ್ತು ಅಶೋಕ್ ಕ್ಯಾಪ್ಟನ್ ಬರೆದಿರೋ ಸ್ನೇಕ್ಸ್ ಇಂಡಿಯನ್ ಫೀಲ್ಡ್ ಗೈಡ್ ಅಂತಿದೆ, ಅದನ್ನು ತಗೊಳ್ಳಿ. With pictures, Indian field guide. Indian Snakes of India or Indian Snakes Field Guide. ಮತ್ತು ಜಿಮ್ ಕಾರ್ಬೆಟ್ ಡೆಫಿನೆಟ್ಲಿ ಎವ್ರಿಬಡಿ ಶುಡ್ ರೀಡ್. ಅವ್ರದ್ದು ಸ್ಟೋರೀಸ್ ಅಂತೂ ಟೈಗರ್ಸ್ ಬಗ್ಗೆ ಸೂಪರಾಗಿ ಬರೆದಿದ್ದಾರೆ. ಒನ್ ಆಫ್ ದ ಬೆಸ್ಟ್ ರೈಟಿಂಗ್ ಅಂತ ಸ್ಕಿಲ್ಸು ತುಂಬ ಇದಾವೆ, ಈಗ ಇತ್ತೀಚೆಗೆ ಬರೀತಾ ಇದ್ದಾರೆ. ಅಮೇಝಿಂಗ್. ಕೀಪ್ ಗೋಯಿಂಗ್. ಐ ಥಿಂಕ್ ತಮ್ಮನ್ನು ಇಷ್ಟು ದೂರ ಕರ್ಕೊಂಬಂದಿರೋದು ನಿಮ್ಮಲ್ಲಿರೋ ಕ್ಯೂರಿಯಾಸಿಟಿ ಆ್ಯಂಡ್ ದ ಮೈಂಡ್ ದಟ್ ಯು ಹ್ಯಾವ್, ವಿಚ್ ಇಸ್ ಆಲ್ವೇಸ್ ಲುಕಿಂಗ್ ಆಟ್ ಸೈನ್ಸ್ ಆ್ಯಂಡ್ ಥಿಂಗ್ಸ್ ದಟ್ ಸೈನ್ಸ್ ಕಾಂಟ್ ಅಂಡರ್ಸ್ಟ್ಯಾಂಡ್. ಕೀಪ್ ಗೋಯಿಂಗ್ ಸರ್. ಥ್ಯಾಂಕ್ ಯು. ಇಂತಹ ಒಂದು ಇನ್ಫ್ಲೂಯೆನ್ಷಿಯಲ್ ಆ್ಯಂಡ್ ಕ್ಯೂರಿಯಸ್ ಮೈಂಡಿಗೆ ಹಿಯರ್ ಐ ಆಮ್ ಗಿವಿಂಗ್ ಯು ಅ ಬುಕ್ ಕಾಲ್ಡ್ ದಿ ಇನ್ಫ್ಲೂಯೆನ್ಷಿಯಲ್ ಮೈಂಡ್ ಇಟ್ ಸೆಲ್ಫ್. ಇದು ತಾಲಿ ಶಾರಟ್ ಅವರು ಬರೆದಿರೋದು. ವಾಟ್ ದ ಬ್ರೈನ್ ರಿವೀಲ್ಸ್ ಅಬೌಟ್ ಆರ್ ಪವರ್ ಟು ಚೇಂಜ್ ಅದರ್ಸ್. ಕರೆಕ್ಟ್. ಸಿ, that's the answer. You asked many times, ನಮ್ಮ ಫಿಯರ್ ಹೆಂಗೆ ಹೋಗೋದು ಅಂತ. ಐ ಥಿಂಕ್ ಯು ಶುಡ್ ರೆಕಮೆಂಡ್ ದಟ್ ಒನ್ ಫಾರ್ ನಮ್ಮ ಪವರ್. ನಾವು ಅಷ್ಟೇ, ನಮ್ಮ ಮನೇಲಿ ಹೆದರಿಸಿದ್ದಾರೆ, ವಿ ಡಿಂಟ್ ಸಕಮ್ ಟು ಇಟ್, ವಿ ಲರ್ನ್ಡ್. ಸೊ ಅದೇ ಥರ ನೀವು ಚೇಂಜ್ ಆಗ್ಬೋದು. ನೀವೊಂದು ವರ್ಕ್ಶಾಪ್ ಅಟೆಂಡ್ ಮಾಡಿ, ಆಗುಂಬೆಗೆ ಬನ್ನಿ, ಡೆಫಿನೆಟ್ಲಿ ಡೂ ಒನ್ ವಿಡಿಯೋ ಔಟ್ಸೈಡ್, ಖಂಡಿತ ಮಾಡೋಣ. and stay with us, come and stay with us, experience, be a researcher with us, like be a researcher. ನಾವೇನು ಮಾಡ್ತಿರೋ ನೋಡಿ 2 ದಿನ. ಇಷ್ಟೊತ್ತು ಮಾತಲ್ಲಿ ನೋಡಿದ್ದಾಯಿತು, ಆಯಿತು, ಫೀಲ್ಡಲ್ಲಿ ಬಂದು ನೋಡಿ. ಫೀಲ್ಡಲ್ಲಿ ಬಂದು ಡೆಫಿನೆಟ್ಲಿ ಐ ಶಲ್ ಬಿ ದೇರ್ ಸೂನ್. ಅಂಟಿಲ್ ನೆಕ್ಸ್ಟ್ ಟೈಮ್, ಲಾಸ್ಟ್ಲಿ 3 ವ್ಯಕ್ತಿತ್ವಗಳನ್ನು ನಾಮಿನೇಟ್ ಮಾಡಿ ಯಾರನ್ನ ಜಸ್ಟ್ ಕ್ಯೂರಿಯಸ್ಗೆ ನಾವು ಕರೆಸಬೇಕು. ಈಗಲೇನಾ? ಎಸ್. ಅಯ್ಯೋ, ಸ್ಪಾಟಲ್ಲಿ. ಅಂದರೆ ಯು ಕ್ಯಾನ್ ಟೇಕ್ ಫ್ಯೂ ಮಿನಿಟ್ಸ್ ವೈಲ್ ಐ ರೈಟ್ ಸಮಥಿಂಗ್ ಫಾರ್ ಯು. ಸೊ ಯಾ, ಶೋರ್. You should definitely call Sandesh Kadur. Is a very good filmmaker. One of the award-winning filmmaker. ಈಗ ನೀಲ್ಗಿರೀಸ್ ಅಂತ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ, ಅವ್ರನ್ನ ಕರಿಬೋದು. ರಿಸರ್ಚರ್ಸ್ ಚೆನ್ನಾಗಿ ಮಾತಾಡೋರು ಬೇಕು. ನಮ್ಮ ಗುರುರಾಜ ಅಂತಿದ್ದಾರೆ, ಅವರು ಆಂಫಿಬಿಯನ್ಸ್, ನಮ್ಮ ಉಭಯವಾಸಿ, ನಮ್ಮ ಕಪ್ಪೆಗಳ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಾನು ಇನ್ನು ಯಾಕೆ ಆ ಥರ ಯೋಚನೆ ಮಾಡ್ತಾಯಿದ್ದೀನಿ, ಎಲ್ಲ ಸೈಂಟಿಸ್ಟು ಚೆನ್ನಾಗಿ ಮಾತಾಡಲ್ಲ. ನೀವು ಹೇಳ್ದಂಗೆ ಚೆನ್ನಾಗಿ ಓದಿರ್ತಾರೆ, ನಾಲೆಜ್ ಇರುತ್ತೆ, ಬಟ್ ದೇ ಡೋಂಟ್ ಶೇರ್. ದೇರ್ ಆರ್ ವೆರಿ ಫ್ಯೂ ಪೀಪಲ್ ಲೈಕ್ ಅಸ್ ಹೂ ಕ್ಯಾನ್ ಡೂ ರಿಸರ್ಚ್, ಹೂ ಕ್ಯಾನ್ ವರ್ಕ್ ವಿತ್ ಕಮ್ಯುನಿಟಿ, ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಟಾಕ್ ಟು ಯು ಆ್ಯಂಡ್ ಗಿವ್ ಅವರ್ ಸೈಂಟಿಫಿಕ್ ನಾಲೆಜ್ ಇನ್ ಅ ಸಿಂಪಲ್ ಲ್ಯಾಂಗ್ವೇಜ್ ಫಾರ್ ದಿ ಆಡಿಯನ್ಸ್. ಸೊ ಗುರುರಾಜ ಈಸ್ ಅ ವೆರಿ ಗುಡ್ ಬೆಟ್. ಸಂದೇಶ್ ಕಡೂರ್. ಮತ್ತು ಹರ್ಪಟಾಲಜಿಸ್ಟ್ ಲೇಡೀಸ್ ತುಂಬ ಜನ ಇದ್ದಾರೆ, ಅವ್ರ ವೈಲ್ಡ್ ಲೈಫ್ ಪೀಪಲ್, ಅವ್ರನ್ನ ಕರೆಸಿ. ಬಿಕಾಸ್ ನಾಟ್ ಓನ್ಲಿ ಮೆನ್, ವಿಮೆನ್ ಆಲ್ಸೋ ಆರ್ ಡೂಯಿಂಗ್ ಗುಡ್. ಫ್ಯೂ ನೇಮ್ಸ್ ಹೇಳಿ ಸರ್. ಐ ಮೀನ್ ಇಫ್ ಯು ಕ್ಯಾನ್ ಟೇಕ್ ಎನಿ ನೇಮ್ ನೌ ಫೈನ್, ಅದರ್ವೈಸ್ ಐ ವಿಲ್ ಸೆಂಡ್ ಇಟ್. ಇದ್ದಾರೆ ಬೇರೆ ಬೇರೆ ನಮ್ಮ ಇಂಡಿಯನ್ಸೇ, ನಮ್ಮ ಹುಡುಗರು, ನಮ್ಮ ಸ್ಟೂಡೆಂಟ್ಸು ಬೇರೆ ಕಡೆ PhD ಮಾಡಿ ಪೋಸ್ಟ್ ಡಾಕ್ ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅಂಥವ್ರನ್ನ ಇಂಟರ್ವ್ಯೂ ಮಾಡಬೇಕು. ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋರು ಮಾಡೋಣ. ನಾಟ್ ಓನ್ಲಿ ಇನ್ ಸ್ನೇಕ್ಸ್, ಐ ಆಮ್ ಟಾಕಿಂಗ್ ಅಬೌಟ್ ಅದರ್ಸ್ ಆಲ್ಸೋ, ಲೈಕ್ ಅದರ್ ವೈಲ್ಡ್ ಲೈಫ್ ಪೀಪಲ್ ಆಲ್ಸೋ. ನಾನು ಕಳಿಸ್ತೀನಿ. ಶೋರ್. ಡಿಯರ್ ಡಾಕ್ಟರ್ ಗೌರಿಶಂಕರ್,
Loved your journey you have looked at through great passion and science. Wish you more of the unknown. Keep diving as it's a bottomless pit. Thank you. How do you manage to write like that? I can't write. Thank you very much. Thank you. Thank you. ವಾವ್. ಒಂದು ಮ್ಯೂಸಿಕ್ ಪಿಲ್ಲೋ ನಿಮಗೆ ಫ್ರಮ್ ರೀಪೋಸ್. ಇದರಲ್ಲಿ ನೀವು ಫೋನೆಲ್ಲ ಕನೆಕ್ಟ್ ಮಾಡ್ಬೋದು, ಹಾಡು ಬರುತ್ತೆ. ಓಕೆ. ಈ ಟೆಕ್ನಾಲಜಿ ರಿಲೇಟೆಡ್ ಯಾವುದು ಸ್ನೇಕ್ ಆ್ಯಪ್ಸು ಎಲ್ಲ ಇದೆ, ಇವೆಲ್ಲ ಸೂಪರಾಗಿ ಮಾಡ್ತಾರೆ. ನಾನು ಅದನ್ನು ಹೇಳೋದು ಮರ್ತುಬಿಟ್ಟೆ. ಕಿಂಗ್ ಕೋಬ್ರಾಗೆ ಒಂದು ಆ್ಯಪ್ ಮಾಡ್ತಾಯಿದ್ವಿ. ಫಸ್ಟ್ ನಾವು ವೆಸ್ಟರ್ನ್ ಘಾಟ್ಸ್ ಅವ್ರನ್ನೆಲ್ಲ ಅದರಲ್ಲಿ ಹಾಕಿ ಆ್ಯಪಲ್ಲಿ ರೆಕಾರ್ಡ್, ಐ ಮೀನ್ ದೇ ಹ್ಯಾವ್ ಟು ರೆಕಾರ್ಡ್ ದ ಡೇಟಾ. ಮತ್ತು ಐ ವಾಂಟ್ ಗೋ ಟು ದ ನೆಕ್ಸ್ಟ್ ಸ್ಟೇಜ್ ವೇರ್ ಇವರೆಲ್ಲ ತುಂಬ ಜನ ಹಾವಿಡಿಯೋರು ಇನ್ಶೂರೆನ್ಸ್ ಮಾಡಿಸ್ಕೊಂಡಿರಲ್ಲ, ಕಚ್ಚಿಸ್ಕೊಂಡು ಹಾಸ್ಪಿಟ್ಲ್ಗೆ ಹೋದರೆ 2-3 ಲಕ್ಷ ಖರ್ಚು ಮಾಡಿಬಿಡ್ತಾರೆ. ದೇ ಆರ್ ಆಲ್ರೆಡಿ ಪುವರ್. ನೋ ರಿಚ್ ಪೀಪಲ್ ಆರ್ ಡೂಯಿಂಗ್, ಏನೋ ಕ್ಯಾಬ್ ಡ್ರೈವರ್ಸು ಇಲ್ಲ ಟೀಚರ್ಸು ಆಗಲಿ ಇಲ್ಲ ಮೆಕ್ಯಾನಿಕ್ಸು, ಇವರೇ ರೆಸ್ಕ್ಯೂ ಮಾಡೋದು. ಕೇರ್ಲೆಸ್ಸಾಗಿ ಮಾಡ್ತಾರೆ, ಕಚ್ಚಿಸ್ಕೊಳ್ತಾರೆ, ಹಾಸ್ಪಿಟ್ಲ್ಗೆ ಹೋಗ್ತಾರೆ, 3 ಲಕ್ಷ 4 ಲಕ್ಷ ಖರ್ಚು ಮಾಡ್ಕೊಂಡ್ರು. ನಾನು ಐ ಸಪೋರ್ಟೆಡ್ ಮೆನಿ ಪೀಪಲ್, ಬಟ್ ಇನ್ಶೂರೆನ್ಸ್ ಮಾಡ್ಕೋಬೇಕು, ಮಾಡಿಕೊಡಲ್ಲ. ಸೊ ನಾನು ಕಿಂಗ್ ಕೋಬ್ರಾ ರೆಸ್ಕ್ಯೂರ್ಸ್ನ ಎಲ್ಲರೂ ಒಂದು ಆ್ಯಪು, ಒಂದು ಐ ವಿಲ್ ಬ್ರಿಂಗ್ ದಮ್ ಅಂಡರ್ ಒನ್ ಅಂಬ್ರೆಲ್ಲ. ಆ್ಯಂಡ್ ಐ ವಾಂಟ್ ಟು ಎನ್ಶೋರ್ ದೆಮ್ ಆಲ್ಸೋ, ಯುನೋ, ಆ ಥರದ್ದೆಲ್ಲ ಮಾಡ್ತಾಯಿದ್ವಿ. ಸೊ ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ರೇಡಿಯೋ ಟೆಲಿಮೆಟ್ರಿ ಇಸ್ ಅ ವೆರಿ ಗುಡ್ ಥಿಂಗ್. GPS ರೇಡಿಯೋ ಟೆಲಿಮೀಟರ್, ರೇಡಿಯೋ ಟೆಲಿಮೆಟ್ರಿ ಅದು ಚಿಕ್ಕದು, ಅದು ಒಂದು 30,000 ಒಂದು ಪೀಸು. ಬಟ್ ಅದು ಹೋಲ್ ಪ್ರಾಜೆಕ್ಟ್ ಮಾಡೋಕ್ಕೆ ನಿಮ್ಗೆ 20-30 ಲಕ್ಷ ಬೇಕಾಗುತ್ತೆ ಒಂದು ವರ್ಷ. ಎಷ್ಟು ಟೆಲಿಮೀಟರ್ಸ್ಗಳು ಹಾಕಿರ್ತೀರಾ ಸರ್? ನಾವು ಅವಾಗ ಕಿಂಗ್ ಕೋಬ್ರಾಗೆ ಒಂದು 10-11 ಹಾಕಿದ್ವಿ. ಈಗ ಮಲಬಾರ್ ಪಿಟ್ ಪೈಪರ್ ನಮ್ಮ ಕೊಲೀಗ್ ಒಬ್ಬರು ಪ್ರಿಯಾಂಕ ಅಂತ, ಅವರು PhD ಮಾಡ್ತಾಯಿದ್ದಾರೆ. ಅಪ್ಪಟೆ ಹಾವು ಅಂತೀವಿ, ಅದಕ್ಕೆ ಒಂದು 22-25 ಹಾಕಿದ್ವಿ. ಈಗ ಅದನ್ನು ಸೆಡೇಟ್ ಮಾಡಿ ಅದಕ್ಕೆ ಟ್ರ್ಯಾಂಕ್ಯುಲೈಸರ್ ಹಾಕ್ಬಿಟ್ಟು ಆಮೇಲೆ ಅದನ್ನು ಹಾಕೋದು ಕೂಡ, ಸರ್ಜರಿ ಮಾಡಿ ಆಮೇಲೆ ಕಟ್ ಮಾಡಿ ಒಳಗಡೆ ಹಾಕಿ ಆಮೇಲೆ ಮತ್ತೆ ಸರ್ಜರಿ ಮತ್ತೆ ವಾಪಸ್ ತೆಗಿತೀವಿ. ಬ್ಯಾಟ್ರಿ ಡೌನ್ ಆಗಿಬಿಡುತ್ತಲ್ಲ, ಬ್ಯಾಟ್ರಿ ಇರುತ್ತೆ ಚಿಕ್ಕದು ಬ್ಯಾಟ್ರಿ ಒಂದು 4 ತಿಂಗಳು ಇರ್ಬೋದು, 3 ತಿಂಗಳು ಇರ್ಬೋದು, 5 ತಿಂಗಳು ಇರ್ಬೋದು ಅಷ್ಟೇ. ಆಮೇಲೆ ಅದನ್ನು ಹಿಡಿದು ಬೇರೆದು ಹಾಕ್ಬೋದು, ಇಲ್ಲಾಂದರೆ ಅದನ್ನು ಬಿಟ್ಟು ಬೇರೆ ಇಂಡಿವಿಜುವಲ್ ನಾವು ಹಾಕ್ತೀವಿ. ಆ ಥರ. ಹೌದು, ಇಟ್ಸ್ ಪ್ಯೂರ್ ಸೈನ್ಸ್. ಟ್ರ್ಯಾಂಕ್ಯುಲೈಸ್ ಹೆಂಗೆ ಮಾಡ್ತೀರಾ? ಇಲ್ಲ, ಅದನ್ನು ಟ್ರ್ಯಾಂಕ್ಯುಲೈಸ್ ಮಾಡಲ್ಲ, ಹಿಡಿದು ನಾವು ಅದಕ್ಕೆ ಅನಸ್ತೇಷಿಯಾ ಕೊಡ್ತೀವಿ. ಅನಸ್ತೇಷಿಯಾ ಇದಕ್ಕೆ ಇನ್ಹೇಲ್, ಹಾವು ಒಂದು ಡಬ್ಬದಲ್ಲಿ ಹಾಕ್ಬಿಟ್ಟು ಇಷ್ಟು ಬಾಕ್ಸಲ್ಲಿ ಅದರಲ್ಲಿ ಅನಸ್ತೇಷಿಯಾ ಹಾಕ್ಬಿಟ್ರೆ ಕಾಟನಲ್ಲಿ ಅದು ಬ್ರೀದ್ ಮಾಡ್ತಾ ಹಂಗೇ ಮಲಗಿಬಿಡುತ್ತೆ. ಒಂದು 15 ನಿಮಿಷ ಬಿಟ್ಟರೆ ಮಲಗಿಬಿಡುತ್ತೆ. ಆಮೇಲೆ ತೆಗೆದು ಸರ್ಜರಿ ಮಾಡಿ ಮತ್ತೆ ಅದರೊಳಗೆ ಹಾಕಿದ್ರೆ ಮತ್ತೆ ಬ್ರೀದ್ ಮಾಡ್ತಾ the anesthesia will disappear and you'll be back in conscious. Just like humans ಮಾಡ್ದಂಗೆ ಏನೋ ಇರುತ್ತೆ. ಒಂದು ದಿನ ಇಟ್ಟಿರ್ತೀವಿ, ಎಲ್ಲ ಓಕೆ, ಫಂಕ್ಷನ್ ಎಲ್ಲ ಓಕೆ ಅಂದರೆ ಬಿಟ್ಬಿಡ್ತೀವಿ. 2ನೇ ದಿನ ಎಫೆಕ್ಟ್ ಎಷ್ಟೊತ್ತಿರುತ್ತೆ? ಒಂದು ಇರುತ್ತೆ, 1.5 ಅವರ್ಸಲ್ಲಿ ಆಗುತ್ತೆ. ಒಂದೊಂದ್ಸಲ ನಾವು ತಮಾಷೆ ಮಾಡ್ತೀವಿ, ಹಾವು ಹಿಂಗೆ ಹೋಗುತ್ತೆ, ಅನಿಸ್ತೇಷದಲ್ಲಿ ಒಂದೊಂಥರ ಹೋಗುತ್ತೆ, ಅದು ಕಾಮಿಡಿ ಥರ ಇರ್ತವೆ ಏನೋ. ಬಟ್ ದೇ ಆರ್ ವೆನಮಸ್, ವಿ ಕ್ಯಾನ್ ಪ್ಲೇ ಅರೌಂಡ್ ವಿತ್ ದೆಮ್. ಸೊ ಬಾಕ್ಸಲ್ಲಿ ಬಿಟ್ಬಿಡ್ತೀವಿ. ಎವ್ರಿ 10 ಮಿನಿಟ್ಸ್ ಮಾನಿಟರ್ ಮಾಡ್ತೀವಿ ಹೇಗಿದೆ ಅದು ಬಾಡಿ ಕಂಡೀಷನ್ ಎಲ್ಲ, ಹಾರ್ಟ್ ಬೀಟ್ ಎಲ್ಲ. ಡನ್. ಅಮೇಝಿಂಗ್. ನಂಗೆ ಅಷ್ಟು ಕಣ್ಣು ಮುಂದೆ ನಾನು ನೀವೇನೇನು ಹೇಳ್ತಾ ಇದ್ರು ಎಲ್ಲ ಅಲ್ಲೇ ಇದ್ದು ನೋಡ್ತಾ ಇರೋ ಥರ ಐ ಆಮ್ ಲೈಕ್ ಫುಲ್ ಗೂಸ್ ಬಂಪ್ಸ್ ಟುಡೇ. ಹಾಗಾಗಿ ನೀವು ಬನ್ನಿ, ಐ ಡೋಂಟ್ ನೋ ವೆದರ್ ಯು ಡೂ ಎನಿ ವಿಡಿಯೋಸ್, ಬಟ್ ಯು ಡೋಂಟ್ ನೀಡ್ ಟು, ಯು ಜಸ್ಟ್ ಕಮ್ ಫಾರ್ ಯುವರ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಕಮ್ ಅಂಡ್ ಸ್ಟೇ ವಿತ್ ಅಸ್. ವಿ ಹ್ಯಾವ್ ನೈಸ್ ಕಾಟೇಜಸ್, ಒಳ್ಳೆ ಫುಡ್ಡು. ಸ್ಟೇ ವಿತ್ ಅಸ್, ಜಸ್ಟ್ ಕ್ಯಾಶುಯಲ್ ಆಗಿ ಮಾತಾಡ್ಕೊಂಡು ವಿಲ್ ಹ್ಯಾವ್ ಎ ನೈಸ್ ಕಾಫಿ, ಫುಡ್ ಆ್ಯಂಡ್ ವಾಕ್ ಅರೌಂಡ್. ಯು ಡೋಂಟ್ ನೀಡ್ ಟು ಡೂ ಅ ವಿಡಿಯೋ ಆರ್ ಎನಿಥಿಂಗ್. But you're welcome to come and stay with us. Definitely ಬರ್ತೀನಿ. Thank you, and there is this happy ball to you. ನಗ್ನಗ್ತಾ ಇರಿ. Thank you. Yes. Yeah. I keep listening to your ನಾನು ಬೆಳಗ್ಗೆ ಅಲ್ಲ, I mean randomly, whenever I drive I switch on the FM and I listen. I've heard for a long time. You know, my friends are all big fan of you because ನಾನು ಆ ಕಾಡಲ್ಲಿ ಜಾಸ್ತಿ ಇದ್ದಿದ್ದು. ಆಗುಂಬೆಲೆಲ್ಲ ನಮಗೆ ಕರೆಂಟು ಇಲ್ಲ, ರೇಡಿಯೋನು ವರ್ಕ್ ಆಗಲ್ಲ. So whenever I come to town I listen. Thank you so much. That's how I know you. Thank you. ಅದು ಒಂಥರ ನಮ್ಮದು ಚಿಕ್ಕ ಗಿಡಕ್ಕೆ ಒಂದು ನರ್ಸರಿ ಜಾಗ, ಅದು ಅಲ್ಲಿಂದ ಅದು ಇಲ್ಲಿವರೆಗೂ ಬೆಳೆಸಿದೆ. ಇಲ್ಲ, ಯು ಗೈಸ್ ಡೂ ಆರ್ ಅ ಗ್ರೇಟ್ ಜಾಬ್. ನಾನು ಬೆಳಗ್ಗೆ ಹಾರ್ಸ್ ರೈಡಿಂಗ್ ಮುಗಿಸ್ಕೊಂಡು ಪಟ್ ಹಾಕಿ ಶ್ರುತಿ ಶಿ ಆಲ್ಸೋ ಡಸ್ ರಿಯಲಿ ವೆಲ್. ಅದೇನೋ ಇನ್ಫಾರ್ಮೇಷನ್ ಇಸ್ ಗುಡ್. ಒಳ್ಳೆ ನಾಗರ ಪಂಚಮಿಗೆ ಕೆಲವರೆಲ್ಲ ಮಾತಾಡ್ತಾಯಿದ್ರು. ಐ ಆಮ್ ಹ್ಯಾಪಿ ಬಿಕಾಸ್ ಯು ಗೈಸ್ ಆರ್ ಗಿವಿಂಗ್ ಸೈಂಟಿಫಿಕ್ ಸ್ಟಫ್. ಇವಾಗ ಒಂದೊಂದ್ಸಲ TV9 ರ್ಯಾಂಡಮ್ ಏನೋ ಒಂದು ಏನೋ ಅನ್ಸೈಂಟಿಫಿಕ್, ಒಳ್ಳೆದು 100 ವರ್ಷದ ಹಿಂದೆ ಇರೋ ಕಥೆನ ಹೇಳ್ತಾ ಇರ್ತಾರೆ. ಇಟ್ಸ್ ಬ್ಯಾಡ್. ಬಟ್ ರೇಡಿಯೋ ಐ ಆಮ್ ಹ್ಯಾಪಿ ದಟ್ ಯು ಡೂ ಯುವರ್ ಹೋಮ್ವರ್ಕ್ ಪ್ರಿಟಿ ವೆಲ್. Thank you, sir. I listen. If you don't do your homework well, the work will go, you will stay at home. Correct. I mean, you create, you guys are so important. ನಮಗಿಂತ ನೀವು ಇಂಪಾರ್ಟೆಂಟ್. ನಾವು ಹಾರ್ಡ್ಲಿ ವಿ ಟಾಕ್ ಟು ಪೀಪಲ್, ವಿ ಜಸ್ಟ್ ಡೂ ರಿಸರ್ಚ್, ಪಬ್ಲಿಷ್ ಪೇಪರ್. ನೀವು ಮಾತಾಡೋ ಪ್ರತಿ ಒಂದು ವರ್ಡ್ ಪೀಪಲ್ ಟೇಕ್ ಇಟ್ ಸೀರಿಯಸ್ಲಿ. ಈಗ ಯು ಹ್ಯಾವ್ ದ
knowledge, but you are sharing them. we are Correct? the That's what bridge I'm saying. ಅಷ್ಟೇ, ಹಾಗಾಗಿ We don't share. that's how the whole world functions. yeah. Together we can So always do more. So wish you the best. Thank you. And ಮತ್ತೆ ನಮ್ಮ Just Curious Englishಗೆ ಬನ್ನಿ. Kandita, we'll do that. Thank you very much. Thank So you very guys, I'm so fascinated. I'm sure so are you. ಒಂದೇ ರಿಕ್ವೆಸ್ಟು, ಈ ಥರದ್ದೆಲ್ಲ ಕ್ಯೂರಿಯಾಸಿಟಿ ಅನ್ನೋದು ನೋಡಿ, ಒಂದು ಹಾವು ಅಥವಾ ನಾಗರ ಹಾವು ಅಥವಾ ಕಾಳಿಂಗ ಅಂತ ಬರೀ ಅಲ್ಲೇ ಕೇಳಿದ್ದು ನೋಡಿದ್ದು ಅಲ್ಲ, ಆ ಇಳಿದು ನೋಡಿರೋರ ಜೊತೆಗೆ ಮಾತಾಡಿದಾಗ ಎಷ್ಟು ವಿಚಾರಗಳು ಕಲಿಯಕ್ಕೆ ಸಿಗುತ್ತೆ. ಸೋ ಫ್ಯಾಸಿನೇಟೆಡ್ ವಿತ್ ಸೋ ಮೆನಿ ಥಿಂಗ್ಸ್ ಟುಡೇ. ಯಾವುದು ಅಂತ ಹೇಳಿ, ಅದರದ್ದು ಮೇಟಿಂಗ್ ಈ ವಿಚಾರದಲ್ಲಾಗಿರಲಿ, ಹಾವುಗಳ ವರ್ತನೆ, ಮನುಷ್ಯರ ಒಂದು ಸಂಬಂಧ, ಇಂಥವರ ಒಂದು ಹ್ಯೂಮನ್ ಜರ್ನಿ, ಆ ಥರದ ಒಂದು ಕ್ಷೇತ್ರದಲ್ಲಿ ಕುತೂಹಲನ ಇಟ್ಕೊಂಡು ಇಲ್ಲಿವರೆಗೂ ಏನೆಲ್ಲ ನೋಡ್ಕೊಂಡು ಬಂದಿರ್ತಾರೆ, ಎಲ್ಲವೂ ಸಿಗುತ್ತೆ. ಆ್ಯಂಡ್ ಇವತ್ತು ವಾಟ್ ಈಸ್ ಯೋರ್ ಫೇವ್ರೆಟ್ ಈ ಒಂದು ಎಪಿಸೋಡಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಡೆಫಿನೆಟ್ಲಿ ಲುಕಿಂಗ್ ಫಾರ್ವರ್ಡ್ ಟು ಸಿ ನಿಮ್ಮ ರಿಯಾಕ್ಷನ್ ಆ್ಯಂಡ್ ನಿಮ್ಮ ಆ್ಯಕ್ಷನ್ ಏನು. ಈ ಥರದ ಒಂದು ವ್ಯಕ್ತಿಗಳನ್ನು ನೋಡಿದಾಗ ನಾವು ಸಮಾಜಕ್ಕೆ ಏನಾದರೂ ಮಾಡಬೇಕು, ನಮ್ಮ ಕೈಯಲ್ಲಾದದ್ದು ಅದು ಏನು ಅನ್ನೋ ಪ್ರಶ್ನೆ ಯಾವತ್ತೂ ನಿಮ್ಮನ್ನು ಕಾಡ್ತಾ ಇರಲಿ. ಐ ಗೆಸ್ ಟುಡೇಸ್ ಟಾಕ್ ಇಸ್ ಆಲ್ ಅಬೌಟ್ ಫ್ರಮ್ ಫಿಯರ್ ಟು ಫ್ಯಾಸಿನೇಷನ್. Thank you, Dr. Gauri Shankar sir, again Thank for you. giving me an opportunity. Thank you, Rashmi. Thanking you from whole of our audience community, and a special mention to Prema ma'am. ಇದೇ ಥರ ಪ್ರತಿದಿನ ಒಬ್ಬೊಬ್ರದ್ದು ಹೆಸರು ತೊಗೋತೀನಿ. ಯು ಆರ್ ಅನ್ ಆರ್ಡೆಂಟ್ ಆಡಿಯನ್ಸ್ ಫಾರ್ ಅಸ್. ಅಫ್ಕೋರ್ಸ್ ಪ್ರೇಮ ಅವರು ಆಲ್ಸೋ ಅವರ ಐಡೆಂಟಿಟಿ ಪ್ರೇಮ ಅವರು, ಬಟ್ ಅವರು ಚೈತ್ರ ಆಚಾರ್ ಅವರ ತಾಯಿ. ನಿಮ್ಮ ಮಗಳು ಅವ್ರ ಜಿಮ್ಮಿಂದ ಬಂದಾಗ ಪ್ರತಿ ಸತಿ ನಂಗೆ ಮೆಸೇಜ್ ಕಳಿಸ್ತಾ ಇರ್ತಾರೆ, ನೋಡಿ ನಮ್ಮಮ್ಮ ಯಾವ ಎಪಿಸೋಡ್ ನೋಡ್ತಾ ಇದ್ದಾರೆ ಅಂತ. ಅವೆಲ್ಲ ನೋಡಿದಾಗ ದೀಸ್ ಆರ್ ಆಲ್ ಸ್ಮಾಲ್ ಕನೆಕ್ಟಿಂಗ್. ಇದೇ ಥರ ಸಾಕಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಮಾಡಿದ್ದೀರಾ. ಸೊ ಎಲ್ಲರಿಗೂ ಥ್ಯಾಂಕ್ಸ್. ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ಎಲ್ಲಿ ಕುತೂಹಲ ಇರುತ್ತೋ ಅಲ್ಲಿ ಬೆಳವಣಿಗೆ ಇರುತ್ತೆ. ಒಳ್ಳೊಳ್ಳೆ ವಿಚಾರಗಳಿಗೆ ಕುತೂಹಲನ ಕೊಡಿ. ಯಾಕಂದರೆ ನಮ್ಮ ಟೈಮು, ನಮ್ಮ ಅಟೆನ್ಷನ್ನು ಅದು ಒಂದು ದುಡ್ಡೇ. ಅದನ್ನು ಸಿಕ್ಕಿದ ಕಡೆ ಖರ್ಚು ಮಾಡಿ ಏನನ್ನು ಕೊಂಡ್ಕೋತಾ ಇದ್ದೀವಿ ಅನ್ನೋ ಪ್ರಶ್ನೆ ಹಾಕಬೇಕು. ಹಾಗಾಗಿ ಐ ಹೋಪ್ ಒಳ್ಳೊಳ್ಳೆ ವಿಚಾರಗಳಿಗೆ ನಿಮ್ಮ ಸಮಯ ಕೊಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್. ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ. ಆಶ್ಲೇಷ ನಕ್ಷತ್ರ, ಡಸಂಟ್ ಮ್ಯಾಟರ್ ರಿಯಲಿ. ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್ ಕನ್ನಡ. ಥ್ಯಾಂಕ್ ಯು ಸರ್. Thank you, ma'am. Thanks again. Thank you.